ಸಭೆಗೂ ಸಭಾಸದರಿಗೂ ನಮಸ್ಕಾರ. ಇಂದಿನಿಂದ 6 ದಿನಗಳ ಕಾಲ 3 ದತ್ತಿಗಳ ಆಶ್ರಯದಲ್ಲಿ ರನ್ನನ ಗದಾಯುದ್ಧ ಕಾವ್ಯದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವ ಗಮಕ ವಿದುಷಿ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರಿಗೆ ಮತ್ತು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇಂದು ಮತ್ತು ನಾಳೆಯ ಕಾರ್ಯಕ್ರಮ ಶ್ರೀಮತಿ ಲಕ್ಷ್ಮೀಬಾಯಿ ಮತ್ತು ಶ್ರೀ ಗೋವಿಂದರಾವ್ ನರೇಂದ್ರ ದತ್ತಿಯ ಆಶ್ರಯದಲ್ಲಿ ನಡೀತಾ ಇದೆ. ಈ ದತ್ತಿಯ ಏರ್ಪಾಟ್ ಮಾಡಿರುವ ಶ್ರೀಮತಿ ಅಶ್ವಿನಿ ಕುಲಕರ್ಣಿ, ಶ್ರೀಮತಿ ಚಂದ್ರಾ ಕುಲಕರ್ಣಿ ಮತ್ತವರ ಸಹೋದರರಿಗೆ ಸಂಸ್ಥೆ ಆಭಾರಿಯಾಗಿದೆ. ಮಂಗಳವಾರ ಮತ್ತು ಬುಧವಾರದ ಕಾರ್ಯಕ್ರಮಗಳು ಶ್ರೀಮತಿ ಲಲಿತಮ್ಮ ಮತ್ತು ಶ್ರೀ BN ವಿಶ್ವನಾಥ್ ಹಾಗೂ ಶ್ರೀ BV ನಟರಾಜ್ ದತ್ತಿಯ ಆಶ್ರಯದಲ್ಲಿ ನಡೀಲಿಕ್ಕಿದೆ. ಈ ದತ್ತಿಯನ್ನು ಪ್ರಾಯೋಜಿಸಿರ್ತಕ್ಕಂತಹ ದಿವಂಗತ BV ನಟರಾಜ್ ಅವರ ಸಹೋದರಿ BV ವಿಜಯಲಕ್ಷ್ಮಿಯವರಿಗೆ ಧನ್ಯವಾದಗಳು. ಗುರುವಾರ ಮತ್ತು ಶುಕ್ರವಾರಗಳ ಕಾರ್ಯಕ್ರಮ ನಡೆಯಲಿರುವುದು ಶ್ರೀಮತಿ ಪ್ರೇಮ್ಲೀಲಾ ಪತ್ತಿ ಪಾಂಡುರಂಗ ದತ್ತಿಯ ಆಶ್ರಯದಲ್ಲಿ. ಈ ದತ್ತಿಯನ್ನು ಏರ್ಪಡಿಸಿರುವ ಶ್ರೀ ಪತ್ತಿ ಪಾಂಡುರಂಗ ಅವರು ನಮಗೆಲ್ಲರಿಗೂ ಸುಪರಿಚಿತರೇ ಆಗಿರುವಂಥವರು. ಈ ಸಂಸ್ಥೆಯಲ್ಲಿ ನಡೀತಾ ಬಂದಿರುವ ಕಾರ್ಯಕ್ರಮಗಳಿರಲಿ, ಗ್ರಂಥಾಲಯದ ವ್ಯವಸ್ಥೆಯ ಭಾಗವಿರಲಿ, ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳಿರಲಿ, ಈ ಎಲ್ಲ ಸಂದರ್ಭಗಳಲ್ಲೂ ಶ್ರೀ ಪತ್ತಿ ಪಾಂಡುರಂಗ ಅವರು ಸಂಸ್ಥೆಗೆ ಆಸರೆಯಾಗಿ ಒದಗಿ ಬಂದವರು. ರಾಜ್ಯದ ಗಡಿ ಭಾಗದಲ್ಲಿರುವ ಮುಂಗಾನಹಳ್ಳಿಯಂತಹ ದೂರದ ಮೂಲ ಸೌಕರ್ಯಗಳೇನೂ ಇಲ್ಲದ ಹಳ್ಳಿಯಲ್ಲಿ ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಶಾಲೆಯೊಂದನ್ನು ಸ್ಥಾಪಿಸಿ ಪ್ರಾರಂಭಿಸಿ ಸಾವಿರಾರು ಜನ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅವರು ಕಾರಣರಾಗಿದ್ದಾರೆ. ನಾಡಿನ ಅನೇಕ ಶಿಕ್ಷಣ ಸಂಸ್ಥೆಗಳು, ದೇವಸ್ಥಾನಗಳು, ಸಾಂಸ್ಕೃತಿಕ ಸಂಸ್ಥೆಗಳಿಗೂ ಕೂಡ ಪತ್ತಿ ಪಾಂಡುರಂಗ ಅವರ ನಿರಂತರ ಸೇವೆ ಸಹಕಾರ ಒದಗಿ ಬರ್ತಾ ಇದೆ. ಅವರು ತಮ್ಮ ಶ್ರೀಮತಿಯವರ ಹೆಸರಿನಲ್ಲಿ ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ 2 ದಿನಗಳ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶ್ರೀ ಪತ್ತಿ ಪಾಂಡುರಂಗ ಅವರಿಗೆ ಸಂಸ್ಥೆ ಆಭಾರಿಯಾಗಿದೆ. ಒಟ್ಟು 6 ದಿನಗಳ ಈ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ರನ್ನನ ಗದಾಯುದ್ಧದ ವಾಚನವನ್ನು ನಡೆಸಿಕೊಡಲಿಕ್ಕಿರುವವರು ಗಮಕ ವಿದುಷಿ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರು. ತಮ್ಮ ತಂದೆ ವೆಂಕಟರಾಮಯ್ಯನವರಲ್ಲಿ ಬಾಲ್ಯದಿಂದಲೇ ಸಂಗೀತದ ಅಭ್ಯಾಸವನ್ನು ಮಾಡಿ ಸೀನಿಯರ್ ಪರೀಕ್ಷೆಯಲ್ಲೂ ತೇರ್ಗಡೆಯಾದ ಗಂಗಮ್ಮನವರು ತಮ್ಮ 10ನೇ ವಯಸ್ಸಿನಿಂದ ಕಳೆದ 65 ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿದ್ದುಕೊಂಡು ತಮ್ಮದೇ ಆದ ಛಾಪನ್ನು ಮೂಡಿಸಿದಂಥವರು. ಗಂಗಮ್ಮ ಘರಾನ ಅನ್ನಬಹುದಾದ ಒಂದು ವಿಶಿಷ್ಟವಾದ ವಾಚನ ಶೈಲಿಯನ್ನು ರೂಢಿಸಿದಂಥವರು. ಪ್ರಸ್ತುತ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಇವರು ಕಳೆದ 65 ವರ್ಷಗಳಲ್ಲಿ ನಾಡಿನ ವಿವಿಧ ಭಾಗಗಳಲ್ಲಿ 2000ಕ್ಕಿಂತಲೂ ಹೆಚ್ಚು ವಾಚನ ಕಾರ್ಯಕ್ರಮಗಳನ್ನು, ಸ್ವತಃ ವ್ಯಾಖ್ಯಾನಗಳನ್ನು ಕೂಡ ಮಾಡಿದ್ದಾರೆ. ಆಕಾಶವಾಣಿಯಲ್ಲಿ ಗಮಕ, ದೇವರ ನಾಮಗಳ ಕಾರ್ಯಕ್ರಮಗಳು ಕೂಡ ಪ್ರಸಾರವಾಗಿವೆ. ನವರಸಭರಿತವಾದ ಕಾವ್ಯಗಳನ್ನು ಮನೋಜ್ಞವಾಗಿ ವಾಚಿಸುವ ಕಲೆ ಇವರಿಗೆ ಕರಗತ. ಇವರ ವಾಚನಕ್ಕೆ ಮತ್ತೂರು ಕೃಷ್ಣಮೂರ್ತಿ, ಶತಾವಧಾನಿ ಗಣೇಶ್ ಇನ್ನು ಮುಂತಾದ ಮಹನೀಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಕರ್ನಾಟಕ ಕಲಾಶ್ರೀ, ಗಮಕ ಕೋಗಿಲೆ, ಗಮಕ ಕಲಾ ಗಂಧರ್ವೆ ಇನ್ನೂ ಮುಂತಾದ ಬಿರುದುಗಳನ್ನು ಗಂಗಮ್ಮನವರು ಪಡೆದಿದ್ದಾರೆ. ಗಮಕ ಕಲೆಯ ಉಳಿವು ಮತ್ತು ಅದರ ಪ್ರಸಾರಕ್ಕಾಗಿ ತಮ್ಮನ್ನೇ ಮುಡಿಪಾಗಿಟ್ಟಿರುವ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿಯವರನ್ನು ಗಮಕ ಕ್ಷೇತ್ರದ ಅಶ್ವತ್ಥ ವೃಕ್ಷ, ಜಂಗಮ ಗಮಕ ವಿಶ್ವವಿದ್ಯಾಲಯ ಎಂದು ಕರೆದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು ಆ ಕ್ಷೇತ್ರದಲ್ಲಿಯೇ ಕೆಲಸ ಮಾಡ್ತಾ ಬಂದಿರತಕ್ಕಂಥವರ ಅಭಿಪ್ರಾಯ. ಅವರು ಈ 6 ದಿನಗಳ ಕಾರ್ಯಕ್ರಮದಲ್ಲಿ ವಾಚನವನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಈ 6 ದಿನಗಳ ಕಾರ್ಯಕ್ರಮದಲ್ಲಿ ವ್ಯಾಖ್ಯಾನವನ್ನು ನಡೆಸಿಕೊಡಲಿರುವವರು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು. ಈ ಸಂಸ್ಥೆಯ ಎಲ್ಲರಿಗೂ, ಸಂಸ್ಥೆಯ ಸಭಾಸದರೆಲ್ಲರಿಗೂ, ಸದಸ್ಯರಿಗೂ ಸುಪರಿಚಿತರೇ ಆಗಿರುವಂಥವರು.
ಅನೇಕ ಸಂದರ್ಭಗಳಲ್ಲಿ ಸಂಸ್ಥೆಯ ಭಾಗವಾಗಿಯೇ ಒದಗಿ ಬಂದಂಥವರು. ಅವರ ಪರಿಚಯವನ್ನು ಪ್ರತ್ಯೇಕವಾಗಿ ಮಾಡಲು ಹೊರಟ್ರೆ ಅದು ಪರಿಚಯ ಮಾಡುವವರ ಅಜ್ಞಾನ ಪ್ರದರ್ಶನವಷ್ಟೇ ಆಗತ್ತೆ ಹೊರತು ಅವರ ಪರಿಚಯ ಆಗುವುದಂತೂ ಸಾಧ್ಯ ಇಲ್ಲ. ಶತಾವಧಾನಿ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಎಲ್ಲ ಆಯೋಜಕರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಆಗಲೇ ನೀವೆಲ್ಲರೂ ಹೇಳ್ತಿದ್ದೀರಿ ಗದಾಯುದ್ಧ ನಡೀಲಿ ಅಂತ. ನಾನಿನ್ನೂ ಮಾತನಾಡ್ತಾನೆ ಇದ್ದರೆ ಔಚಿತ್ಯ ಇರಲ್ಲ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಬಹಳ ವರ್ಷಗಳಿಂದ ಆದರಣೀಯರಾದ ಕಲಾವಿದೆ ವಿದುಷಿ ಶ್ರೀಮತಿ ಗಂಗಮ್ಮ ಅವರ ಕಾವ್ಯವಾಚನಕ್ಕೆ ವ್ಯಾಖ್ಯಾನ ಮಾಡಬೇಕು ಅನ್ನುವ ಅಪೇಕ್ಷೆ ಇದ್ದಿತು. ಅದು ಈ ವೇದಿಕೆಯಲ್ಲಿ ಈ ಮೂಲಕ ನಡೆಯಲಿರುವುದು ತುಂಬ ಸಂತೋಷದ ಸಂಗತಿ. ಅವರ ಕಾವ್ಯವಾಚನ ಪದ್ಧತಿ ರನ್ನನ ಕಾವ್ಯದಂತೆಯೇ ಗಂಡು ಪದ್ಧತಿ. ಅದಕ್ಕೆ ತಕ್ಕನಾದ ಮನೋಧರ್ಮ, ವ್ಯಕ್ತಿತ್ವ, ವೈದುಷ್ಯ, ರಾಗಗಳ ಮೇಲಿನ ಪ್ರಭುತ್ವ, ಸಾಹಿತ್ಯದ ಮೇಲಿನ ಪ್ರೀತಿ ಎಲ್ಲ ಸೇರಿಕೊಂಡು ಬಂದಿದೆ. ಹಾಗಾಗಿ ರನ್ನ ಕವಿಯ ಈ ಕಾವ್ಯವನ್ನು ಹಿಂದೆಯೇ ನಾನು ಸಹೃದಯರಿಗೆ ಪರಿಚಯಿಸಿಕೊಟ್ಟಿದ್ದಾದರೂ ಅದು ವಾಚನ ಇಲ್ಲದೆ, ಅಂದರೆ ಕಾವ್ಯವಾಚನದ ಗಮಕದ ಪದ್ಧತಿ ಇಲ್ಲದೆ ನಾನೇ ಪದ್ಯಗಳನ್ನು ಓದಿ ವಿವರಿಸಿದ್ದು. ಈಗ ರನ್ನನಿಗೆ ಪ್ರಾಯಶಃ ಇಷ್ಟು ಸುದೀರ್ಘವಾದ ದಾಖಲೆಗೆ ಒಳಗಾಗುವ ವ್ಯಾಖ್ಯಾನ ವಾಚನ ಇಲ್ಲ ಅಂತ ಅನಿಸುತ್ತದೆ. ಆ ದೃಷ್ಟಿಯಿಂದ ಸುಮಾರು 8 ವರ್ಷಗಳ ಕೆಳಗೆ ರನ್ನನ ಈ ಕಾವ್ಯಕ್ಕೆ 1000 ವರ್ಷ ಆಗಿತ್ತು. 1008ನೇ ಇಸ್ವಿಯಲ್ಲಿ ಈ ಕಾವ್ಯವನ್ನು ಆತ ರಚನೆ ಮಾಡಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಆ ಕಾವ್ಯಕ್ಕೆ ಸಹಸ್ರಮಾನೋತ್ಸವ ಆದಮೇಲೆ 8 ಆಗಿದೆ. ನಮ್ಮಲ್ಲಿ 108, 1008 ಅಂತೆಲ್ಲ ಹೇಳ್ತೀವಿ. ಹಾಗಾಗಿ ಅಷ್ಟೋತ್ತರ ಸಹಸ್ರ ಸಂವತ್ಸರದ ಬಳಿಕ ಮತ್ತೆ ಒಂದು ಪುನರ್ಜನ್ಮ ಆಗ್ತಾ ಇದೆ ಅಂತನ್ನುವ ಧನ್ಯತೆಯ ಭಾವ ಇದೆ. ಕವಿಯ ಬಗೆಗೆ ಮತ್ತು ಅವನ ಕರ್ತೃತ್ವದ ಬಗೆಗೆ ಹೆಚ್ಚಾಗಿ ನಾನು ಹೇಳುವುದಿಲ್ಲ. ಇದು ಆ ಬಗೆಯ ಜಿಜ್ಞಾಸೆ ಅಲ್ಲ. ಆದರೆ ಕೆಲವೊಂದು ಅಂಶ ತಿಳ್ಕೊಂಡಿರಬೇಕು ಅನ್ನೋದಕ್ಕೋಸ್ಕರವಾಗಿ ರನ್ನ ರತ್ನ ಅಂತ ಹೆಸರು. ಅವನ ಹಸ್ತಾಕ್ಷರ ಕೂಡ ನಮಗೆ ಉಳಿದು ಬಂದಿದೆ. ಸುದೈವದಿಂದ ಶ್ರವಣಬೆಳಗೊಳದ ಆ ಇಂದ್ರಗಿರಿ, ಚಂದ್ರಗಿರಿ ಅಂತ ಪರ್ವತಗಳು ಎರಡವಿಯಲ್ಲ, ಅಲ್ಲಿ ಚಿಕ್ಕದಾದ ಚಂದ್ರಗಿರಿ ಪರ್ವತದ ಮೇಲೆ ಇವನ ಹೆಸರು ಇವನೇ ಕೆತ್ತಿದ್ದಾನೆ. ಪಕ್ಕದಲ್ಲೇ ಚಾವುಂಡರಾಯ ತನ್ನ ಹೆಸರನ್ನು ಕೂಡ ಕೆತ್ತಿದ್ದಾನೆ. ಹೀಗೆ ನಮ್ಮ ಕವಿ ಮತ್ತು ಕವಿ ಪೋಷಕರಿಬ್ಬರ ಹೆಸರುಗಳು ಮೊದಲಿಗೆ ನಮ್ಮ ಕನ್ನಡ ನಾಡಲ್ಲಿ ದಾಖಲೆಯಾಗಿದ್ದು ಅಲ್ಲಿಯೇ ಕಲ್ಲಿನಲ್ಲಿ ಕೆತ್ತಿಕೊಂಡಿದ್ದಾರೆ. ಅವನು ಕವಿಚಕ್ರವರ್ತಿ ಎನ್ನುವ ಬಿರುದನ್ನು ಪಡೆದಿದ್ದ ಅಂತ ನಮಗೆ ಗೊತ್ತೇ ಇದೆ. ಜಂಬುಖಂಡ ಅಂತ ಏನು ಹೇಳ್ತಾರೆ, ಜಮಖಂಡಿ, ಅಲ್ಲಿಗೆ ಸೇರಿದಂಥವನು. ಅಲ್ಲಿಯ ಹತ್ತಿರದ ಮುಧೋಳ ಅಂತ ಯಾವ ಗ್ರಾಮ ಇದೆ ಅದು ಮುದುವಳಲು ಅಂತಾಗಿತ್ತು. ಆ ಮುದುವಳಲಿನಲ್ಲಿ ಅವನು ಇದ್ದದ್ದು. ಗಟ್ಟಿಗೆ, ಘಟಪ್ರಭಾ ಮತ್ತು ಪೆರ್ದೊರೆ ಅಂದರೆ ಕೃಷ್ಣಾ ನದಿ ಇವುಗಳ ಸಮೀಪದಲ್ಲಿ ಇದ್ದದ್ದು ಅಂತ ಕೂಡ ಗೊತ್ತಾಗುತ್ತದೆ. ಇವನ ತಂದೆ ಜಿನವಲ್ಲಭೇಂದ್ರ, ಅಬ್ಬಲಬ್ಬೆ ತಾಯಿ. ಅವರಿಬ್ಬರಿಗೆ ದೃಢಬಾಹು, ರೇಚಣ, ಮಾರಮಯ್ಯ, ರನ್ನ ಅಂತ 4 ಜನ ಮಕ್ಕಳು. ಅವನಿಗೆ ರನ್ನನಿಗೆ 2 ಹೆಂಡತಿಯರು, ಜಕ್ಕಿ ಮತ್ತು ಶಾಂತಿ ಅಂತ. ಮತ್ತು ರಾಯ ಅನ್ನುವ ಮಗ, ಅತ್ತಿಮಬ್ಬೆ ಎಂಬ ಮಗಳು ಕೂಡ ಇದ್ದಳು. ಅತ್ತಿಮಬ್ಬೆ ಈತನಿಗೆ ದೊಡ್ಡ ಪೋಷಣೆಯನ್ನು ಒದಗಿಸಿಕೊಟ್ಟಂಥ ಮಹಾರಾಜ್ಞಿ ಕೂಡ. ಅವಳ ಜ್ಞಾಪಕಾರ್ಥವಾಗಿ ಇವನು ಆ ಮಗಳಿಗೆ ಹೆಸರನ್ನು ಇಟ್ಟಿದ್ದ ಅಂತಲೂ ಗೊತ್ತಾಗುತ್ತದೆ. ಇವನು ಬಳೆಗಾರರ ಕುಲದವನು. ನನ್ನ ಆದರಣೀಯ ಹಿರಿಯ ಮಿತ್ರರು, ವಿದ್ವಾಂಸರು ಆದಂತಹ ಪ್ರೊಫೆಸರ್ ಆರಾಮಿತ್ರ ಅವರು ಹೇಳ್ತಾ ಇರ್ತಾರೆ, ವಾಗ್ದೇವಿಯ ಭಂಡಾರದ ಮುದ್ರೆಯನ್ ಒಡದಂ ರನ್ನಂ ಅಂದರೆ ಬಳೆಗಾರನಾಗಿದ್ದರಿಂದ ಬಳೆ ಒಡೆಯೋದು ಗೊತ್ತಿತ್ತು ಅವನಿಗೆ. ಬಳೆ ಏರಿಸುವಾಗ ಒಡೆದು ಹೋಗ್ತಾನೆ ಇತ್ತು. ಹಾಗಾಗಿ ಭಂಡಾರವನ್ನು ಒಡೆದ ಅಂತಿಲ್ಲ. ಇವನಿಗೆ ವಿದ್ಯಾಚಾರ್ಯರಾಗಿದ್ದವರು, ಶಾಸ್ತ್ರ ಮತ್ತು ಕಾವ್ಯ ಎರಡನ್ನೂ ಪಾಠ ಹೇಳ್ತಂಥವರು ಅಜಿತ ಸೇನಾಚಾರ್ಯರು, ಬಹಳ ಪ್ರಖ್ಯಾತರಾದ ವಿದ್ವಾಂಸರು ಅಂತ ನಮಗೆ ಗೊತ್ತಾಗುತ್ತದೆ. ಹಾಗೆ ಅಲ್ಲಿಂದ ಅವನು ಸಕಲ ಶಾಸ್ತ್ರಗಳನ್ನು ಕಲಿತುಕೊಂಡ. ಸಂಸ್ಕೃತ ಮತ್ತು ಕನ್ನಡ ಉಭಯ ವ್ಯಾಕರಣದಲ್ಲಿ ಕೋವಿದನಾಗಿದ್ದ. ಮತ್ತು ಅವನು ಸತ್ಯಾಶ್ರಯನ ಆಸ್ಥಾನದಲ್ಲಿದ್ದ. ಚಾಲುಕ್ಯ ಕಂಠೀರವ ಸತ್ಯಾಶ್ರಯನ ಆಶ್ರಯದಲ್ಲಿದ್ದು ಚಕ್ರವರ್ತಿಯ ಆಸ್ಥಾನದಲ್ಲಿದ್ದ. ಕವಿಚಕ್ರವರ್ತಿ ಅಂತ ಅನಿಸಿಕೊಂಡ. ಆ ಭಾಗ್ಯ ಪಾಪ ಪಂಪನಿಗೆ ಬರಲಿಲ್ಲ. ಇರಲಿ, ಆಶ್ರಯ ಇಲ್ಲದೆ ಕವಿ ಮತ್ತು ಬಳ್ಳಿ, ವನಿತೆ ಇವೆಲ್ಲ ಶೋಭಿಸೋದಿಲ್ಲ. ವಿನಾಶ್ರಯ ನಶೋಭಂತೆ ಪಂಡಿತ ವನಿತಾ ಲತಾ ಅಂತ ಹೇಳುವುದುಂಟು.
ಹಾಗೆ ಇವನಿಗೆ ದೊಡ್ಡ ಆಶ್ರಯ ಸಿಕ್ಕಿತು. ಚಾವುಂಡರಾಯ ಮೊದಲಿಗೆ ಆಶ್ರಯವಾಗಿ ಒದಗಿ ಬಂದಿದ್ದ ಅಂತ ತಿಳಿಯುತ್ತದೆ. ಅವನೇ ಒಂದು ಕಡೆ ಹೇಳ್ಕೊಳ್ತಾನೆ, ಮತಿ ಕೋಶಂ ಪದವಿದ್ಯೆ ಕಂಠಿಕೆ ಜಸಂ ಶ್ವೇತಾತ ಪತ್ರಂ ಸರಸ್ವತಿ ಮಾದೇವಿ ಪದೋಕ್ತಿ ಭೇರಿ ಕಳಿತಂ ಸಿಂಹಾಸನಂ ಸಂದಲಂಕೃತಿ ಚಂಚಮರೀಜಮಾಗೆ ಕವಿತಾ ಸಾಮ್ರಾಜ್ಯಮಂ ತಾಳ್ದಿದ ಉನ್ನತಿಯಿಂದಂ ಕವಿಚಕ್ರವರ್ತಿ ವೆಸರೇಂ ರನ್ನಂಗೆ ಮೈವೆತ್ತುದೋ ಅಂತ ಹೇಳಿ ದೊಡ್ಡ ಕಾವ್ಯ ಸಾಮ್ರಾಜ್ಯ ತನ್ನದಾಗಿತ್ತು. ತನ್ನ ಬುದ್ಧಿಯೇ ಬೊಕ್ಕಸವಾಗಿತ್ತು. ತನ್ನ ಶಬ್ದಶಾಸ್ತ್ರ ಪಾಂಡಿತ್ಯ ಇವೆ ತನ್ನ ಕಂಠಿಕೆ ರಾಜಕಂಠಿಕೆ ಆಗಿತ್ತು. ಇನ್ನು ತನ್ನ ಕೀರ್ತಿಯೇ ಬೆಳಗೊಡೆಯಾಗಿತ್ತು. ಸರಸ್ವತಿಯೇ ಪಟ್ಟದರಾಣಿಯಾದಳು. ಇನ್ನು ತನ್ನ ಮಾತಿನ ಚಮತ್ಕಾರವೇ ರಾಜನಿಗಿರ್ತಕ್ಕಂಥ ಪಂಚಮಹಾಶಬ್ದಗಳು ನಗಾರಿ ಭೇರಿ ಇವುಗಳಾಗಿದ್ದವು. ಇನ್ನು ಅಲಂಕಾರವೇ ಇವನ ಸಿಂಹಾಸನವಾಗಿತ್ತು. ಹೀಗೆ ಶ್ವೇತಛತ್ರ ಚಾಮರ ಎಲ್ಲ ಕಂಗೊಳಿಸಿ ಇವನು ಕವಿತಾ ಸಾಮ್ರಾಜ್ಯವನ್ನು ಆಳಿದ ಅಂತ ಹೇಳಿಕೊಳ್ತಾನೆ ಅಜಿತನಾಥ ಪುರಾಣ ತಿಲಕದಲ್ಲಿ. ಇವನು ಬರೆದ ಕೃತಿಗಳು ನಮಗೆ ದಕ್ಕಿದ್ದು ಎರಡೇ, ಸಾಹಸ ಭೀಮ ವಿಜಯಂ, ಅದೇ ಈ ಹೊತ್ತಿನ ಗದಾಯುದ್ಧ, ಮತ್ತು ತೀರ್ಥಂಕರನಾದ ಅಜಿತನಾಥನನ್ನು ಕುರಿತ ಕಾವ್ಯ ಅಜಿತನಾಥ ಪುರಾಣ ತಿಲಕ. ಅದು ಅತ್ತಿಮಬ್ಬೆಯ ಒತ್ತಾಸೆಯಿಂದ ಬರೆದದ್ದು. ಈ ಲೌಕಿಕ ಕಾವ್ಯ ಗದಾಯುದ್ಧ ಅನ್ನುವ ನಾಮಾಂತರದ ಸಾಹಸ ಭೀಮ ವಿಜಯ ಸತ್ಯಾಶ್ರಯನ ಪೋಷಣೆಯಿಂದ ಬಂದದ್ದು. ಅದಲ್ಲದೆ ಚಕ್ರೇಶ್ವರ ಚರಿತೆ ಮತ್ತು ಪರಶುರಾಮ ಚರಿತೆ ಅಂತ ಎರಡು ಕೃತಿಗಳನ್ನು ಬರೆದಿದ್ದ ಅಂತ ಕೂಡ ನಮಗೆ ಗೊತ್ತಾಗುತ್ತದೆ. ಅವುಗಳ ಸ್ವರೂಪದ ಬಗೆಗೆ ವಿದ್ವಾಂಸರು ಒಂದಿಷ್ಟು ಊಹೆಗಳನ್ನು ಮಾಡಿದ್ದಾರೆ. ಆದರೆ ನಾವು ನಿಶ್ಚಿತವಾಗಿ ಹೇಳುವುದಕ್ಕಾಗೋಲ್ಲ. ಅದು ಲೌಕಿಕ ಕಾವ್ಯವೇ ಆಗಮಿಕ ಕಾವ್ಯವೇ ಅಂತೆಲ್ಲ ನಾವು ವಿವೇಚನೆ ಮಾಡುವುದು ಕಷ್ಟವಾಗುತ್ತದೆ. ಒಟ್ಟಾರೆ ಒಳ್ಳೆಯ ಎರಡು ಕಾವ್ಯಗಳು ನಮಗೆ ದಕ್ಕದಂತೆ ಹೋದವು ಅನ್ನುವ ದುಃಖ ಮಾತ್ರ ಉಳಿದಿದೆ. ಇವನಿಗೆ ಬೇಕಾದಷ್ಟು ಬಿರುದುಗಳಿದ್ದವು. ಉಭಯ ಕವಿ, ಕವಿಕುಂಜರ ಅಂಕುಶ, ಕವಿಚನ ಚೂಡಾರತ್ನ, ಕವಿ ಚತುರ್ಮುಖ, ಕವಿ ಚಕ್ರವರ್ತಿ, ಕವಿಮುಖ ಚಂದ್ರ, ಕವಿರಾಜ, ಕವಿ ರಾಜಶೇಖರ, ಕವಿ ತಿಲಕ ಅಂತೆಲ್ಲ ಪಂಪನನ್ನ ಸಮೃದ್ಧವಾಗಿ ಅನುಸರಿಸಿದ್ದಾನೆ. ಅದಲ್ಲದೆ ಸಂಸ್ಕೃತದ ಅನೇಕ ಕವಿಗಳನ್ನು ಚೆನ್ನಾಗಿ ಓದಿಕೊಂಡಿದ್ದಾನೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಭಟ್ಟನಾರಾಯಣ ಇವನಿಗೆ ಬ್ರೆಡ್ ಬಟರ್ ಜಾಮ್ ಎಲ್ಲ ಆದಂಥದ್ದು. ಅವನಿಲ್ಲದೆ ಇವನು ಇಲ್ಲ. ಅದಲ್ಲದೆ ಭಾಸನದು ಅಂತ ಪ್ರಸಿದ್ಧವಾದ ಊರುಭಂಗ ಏಕಾಂಕ ರೂಪಕ, ವ್ಯಾಸ ಮಹಾಭಾರತವಂತೂ ಇದ್ದೇ ಇದೆ. ಕಾಳಿದಾಸ ಮೊದಲಾದಂಥ ಪೂರ್ವ ಕವಿಗಳನ್ನು ಯಥೇಷ್ಟವಾಗಿ ಸಮುಚಿತವಾದ ರೀತಿಯಲ್ಲಿ ಬಳಸ್ಕೊಳ್ತಾನೆ. ಅಷ್ಟಾದರೂ ತನ್ನದಾದ ಸ್ವಂತಿಕೆಯನ್ನು ಅವನು ಮೆರೀತಾನೆ, ಇದರೊಳಗೆ ಸಂದೇಹವಿಲ್ಲ. ಮತ್ತೊಂದು ಮಾತು, ಹಳಗನ್ನಡವನ್ನು ಹತ್ತಿರ ಮಾಡಿಕೊಳ್ಳಬೇಕು ಅನ್ನೋರಿಗೆ ಇವನೊಂದು ರಮಣೀಯವಾದ ಕನಕ ರಾಜದ್ವಾರ, ಸುವರ್ಣ ಗೋಪುರ ಖಚಿತವಾದಂಥ ದಿವ್ಯವಾದ ಮಹಾದ್ವಾರ. ಆ ಕಾರಣದಿಂದ ಓಜಸ್ವಿಯಾದ ವೀರ ರೌದ್ರ ರಸ ಪ್ರಧಾನವಾದ ಈ ಕಾವ್ಯದಲ್ಲಿ ಅನಾವಶ್ಯಕವಾದ ವರ್ಣನೆಗಳು ಇಲ್ಲ ಅನ್ನೋಷ್ಟು ಕಡಿಮೆ. ಸಾಮಾನ್ಯವಾಗಿ ಪ್ರಾಚೀನ ಚಂಪು ಕಾವ್ಯಗಳಲ್ಲಿ ಆ ರೀತಿಯಾದ ವರ್ಣನೆಯ ಭಾರ ಇಲ್ಲದೆ ಇರತಕ್ಕಂಥ ಕಾವ್ಯಗಳು ತುಂಬ ತುಂಬ ಕಡಿಮೆ. ಎಲ್ಲಿಯೋ ಯಶೋಧರ ಚರಿತ್ರೆ ಜನ್ನ ಬರೆದಂಥದ್ದು, ಸ್ವಲ್ಪ ಮಟ್ಟಿಗೆ ಹೇಳುವುದಾದರೆ ಕಬ್ಬಿಗರ ಕಾವ, ಮತ್ತು ಬಸವಪ್ಪ ಶಾಸ್ತ್ರಿಗಳ ದಮಯಂತಿ ಸ್ವಯಂವರ, ಈ ತರಹ ಕೆಲವು ಉಳಿಯುತ್ತವೆ. ಅದರೊಳಗೆ ಅಗ್ರಮಣಿಯಾದಂಥದ್ದು ರನ್ನನ ಗದಾಯುದ್ಧ. ಇಲ್ಲಿ ಇರುವುದೆಲ್ಲ ಆ ಕೌರವ ಪಾಂಡವ ಸಂಗ್ರಾಮದ ಕಡೆಯ 1.5 ದಿವಸದ ಘಟನೆ, ಅದಕ್ಕಿಂತ ಮಿಗಿಲಾದದ್ದಲ್ಲ. ಇನ್ನೂ ಹೇಳಬೇಕು ಅಂದರೆ ಅರ್ಧ ದಿವಸದ್ದು ಅಂತಲೂ ಲೆಕ್ಕ ಮಾಡಬಹುದು. ಶಲ್ಯನೂ ಇಲ್ಲವಾಗಿದ್ದಾನೆ. ಆ ಆಸುಪಾಸಿನಲ್ಲಿ ಆರಂಭವಾಗುತ್ತದೆ. ಮತ್ತು ದುರ್ಯೋಧನ ಸತ್ತು ಪಾಂಡವರು ಧೃತರಾಷ್ಟ್ರಾದಿಗಳನ್ನು ಕಂಡು ಪಟ್ಟಾಭಿಷಿಕ್ತರಾಗುವುದು ಅಲ್ಲಿಗೆ ಬರುತ್ತದೆ. ಅಲ್ಪಕಾಲದ್ದು, ಹೆಚ್ಚೆಂದರೆ ಒಂದು 10-15 ಗಂಟೆ ಇದು ಅಂತಲೂ ಬೇಕಾದರೂ ಹೇಳಬಹುದು. ಅಷ್ಟರ ಅವಧಿಯೊಳಗೆ ಇವನು ಒಳ್ಳೆಯ ಕಾವ್ಯವನ್ನು, ವಿಸ್ತಾರವಾದ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಇಲ್ಲಿಯ ಪದ್ಯಗಳಲ್ಲಿ ಓಜಸ್ಸು ತಾಂಡವಿಸ್ತಕ್ಕಂಥ ಗುಣ, ಗ್ರ್ಯಾಂಡ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ಭವ್ಯ ಶೈಲಿ, ಅದಕ್ಕೆ ಚಂಪೂ ಕಾವ್ಯ ಪದ್ಧತಿಯ ಪರಮಾಚಾರ್ಯ ಇವನು ಅಂತ ಎಸ್ ವಿ ರಂಗಣ್ಣನವರಂಥ ಮಹಾ ವಿಮರ್ಶಕರು ಹೇಳ್ತಾರೆ. ಹಾಗಾಗಿ ಈ 6 ದಿವಸಗಳಲ್ಲಿ ನಮಗಿರುವ ಸೀಮಿತವಾದ ಅವಧಿಯಲ್ಲಿ ಪದ್ಯಗಳಿಗೆ ಹೆಚ್ಚಿನ ಬೆಲೆ ಕೊಟ್ಟು ಗಚ್ಚದ್ ವ್ಯಾಖ್ಯಾನವನ್ನು ಮಾಡುವುದಾಗುತ್ತದೆ. ಮೊದಲಿಗೆ ಮಂಗಳ ನಾರಾಯಣನಿಗೆ ಮತ್ತು ಚಲುಕ್ಯ ನಾರಾಯಣನಿಗೆ, ಸತ್ಯಾಶ್ರಯನಿಗೆ ಅಭೇದ ಭಾವದಿಂದ ಮಾಡಿದ ಮಂಗಳ. ಶ್ರೀಯುವತಿ ಪ್ರಿಯಂ ಬಲಯುತಂ ಬಲಿದರ್ಪಹರಂ ಜಿತಾರಿ ದೈತೇಯಂ
अनन्तभोगनिलयं प्रतिपालितधर्मचक्रम् अब्जायतनेत्रम् आदिपुरुषं पुरुषोत्तमम् ಈ ಚಳುಕ್ಯ ನಾರಾಯಣ ದೇವಂ ಈಗೆ ಯಮಗೆ ಮಂಗಳ ಕಾರಣಂ ಉತ್ಸವಂಗಳಂ ಯಮಗೆ ಈಗೆ ಮಂಗಳಮಯವಾದ ನಾಟರಾಗದಿಂದ ಮೊದಲಾಗಿದೆ. ಇಲ್ಲಿ ನಾರಾಯಣನನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಜೈನ ಪರಂಪರೆಯಲ್ಲಿ ಬಂದ ಕವಿಯಾದರೂ ವೈದಿಕನಾದ ಆಶ್ರಯದಾತನಾದ ಕಾರಣ ಮತ್ತು ಜೈನರಾದರೂ ಎಲ್ಲ ಹಿಂದೂ ಪರಂಪರೆಯ ದೇವತೆಗಳನ್ನು ಗೌರವಿಸಿ ಪೂಜಿಸ್ತಕ್ಕಂಥವರೇ ಅವರು. ಹಾಗಾಗಿ ನಾರಾಯಣ ಚಳುಕ್ಯ ನಾರಾಯಣ ಎರಡೂ ಒಂದೇ ಅನ್ನುವ ಭಾವದಿಂದ ಪಂಪ ಮಾಡಿದ ಮಾರ್ಗದರ್ಶನ ಇದೆಯಲ್ಲ, ಅದಕ್ಕೂ ಮುನ್ನ ಪೊನ್ನ ಮೊದಲಾದವರು ಮಾಡಿದ್ದರು, ಗುಣವರ್ಮ ಮೊದಲಾದವರೆಲ್ಲ ಮಾಡಿದ್ದರು ಅಂತ ಗೊತ್ತಾಗುತ್ತದೆ. ಆ ಅಭೇದ ಭಾವದಿಂದ ಸಮಸ್ತ ಕಾವ್ಯ ಅಂತ ಕನ್ನಡ ಪರಂಪರೆಯಲ್ಲಿ ಹೇಳ್ತಾರೆ. ಆಶ್ರಯದಾತನನ್ನ ಒಬ್ಬ ಪುರಾಣ ಪುರುಷನನ್ನ ಸಮೀಕರಿಸಿ ಹೇಳುವುದು. ಇಲ್ಲಿ ದೊಡ್ಡ ಶ್ಲೇಷ ಇಲ್ಲ. ಇದು ದ್ವಿಸಂಧಾನ ಕಾವ್ಯವಲ್ಲ. ದ್ವಿಸಂಧಾನ ಕಾವ್ಯ ಬರೆಯೋದು ಬಜಬೆಣ್ಣೆ ಕರಗಿಸ್ತಕ್ಕಂಥದ್ದು ಕನ್ನಡದಲ್ಲಿ ಯಾರೂ ಮಾಡಲಿಲ್ಲ. ಮಾಡಿದ ನನ್ನ ಕಾವ್ಯ ಪ್ರಕಟವಾಗಿಲ್ಲ. ಆದರೆ ಹೀಗಿರುವುದರಿಂದ ಇಲ್ಲಿರುವುದು ಸಮಸ್ತ ಕಾವ್ಯ ಅಂತ ಎರಡರ ಛಾಯೆಯನ್ನು ಸೇರಿಸಿಕೊಳ್ಳತಕ್ಕಂಥದ್ದು. ಶ್ರೀ ಯುವತಿ ಪ್ರಿಯಂ ನಾರಾಯಣ ಲಕ್ಷ್ಮೀಪತಿ ಬಲಯುತಂ, ಕೃಷ್ಣನಿಗೆ ಅನ್ವಿತನಾದರೆ ಬಲರಾಮನಿಂದ ಕೂಡಿದ್ದಾನೆ. ಹೇಳಿ ಕೇಳಿ ಈ ಕಾವ್ಯ ಸೂತ್ರಧಾರಿ ಅವನು. ಈ ಕಾವ್ಯ ಕಥಾನಕ ನಾಟಕ ನಡೆಯುವ ಸೂತ್ರಧಾರಿ ಕೃಷ್ಣ. ಬಲಿದರ್ಪಹರಂ ಮತ್ತು ವಾಮನ ವೃತ್ತ ಅಂತ. ಕೃಷ್ಣ ತ್ರಿವಿಕ್ರಮ ವಾಮನ ಎಲ್ಲ ವಿಷ್ಣುವಿನ ಅವತಾರಗಳು ಅಂತಲೇ ತಾನೇ ಭಾವನೆ. ಹಾಗಾಗಿ ಜಿತಾರಿ ಎಲ್ಲ ಶತ್ರುಗಳನ್ನು ಗೆದ್ದವನು, ಅರಿದೈತ್ಯರನ್ನು ಗೆದ್ದವನು ಜಿತಾರಿ ದೈತ್ಯನ್. ಅನಂತ ಭೋಗ ನಿಲಯಂ, ಅಪಾರವಾದ ಭೋಗಕ್ಕೆ ಆಶ್ರಯದಾತ. ಇನ್ನೊಂದು ಅನಂತ ಎಂಬ ಹೆಸರನ್ನು ಉಳ್ಳಂಥ ವಾಸುಕಿ ಅಥವಾ ಆದಿಶೇಷ ಯಾವನಿದ್ದಾನೆ ಸರ್ಪೇಶ್ವರ, ಅವನ ಫಣ ಮಂಡಲ ಮಂಡಿತವಾದ ಆ ದಿವ್ಯ ಶ್ವೇತಛತ್ರಾಯಮಾನವಾದ ನೆರಳಿನ ಕೆಳಗೆ ಹಾಯಾಗಿ ಸುಖನಿದ್ರೆ ಮಾಡತಕ್ಕಂಥವನು ಯೋಗನಿದ್ರೆ. ಅನಂತ ಭೋಗ ನಿಲಯ, ಭೋಗ ಅಂದರೆ ಹೆಡೆ. ಆ ಭೋಗದ ಕೆಳಗೆ ಅವನು ನಾರಾಯಣ ಮಲಗಿರ್ತಾನೆ. ಪ್ರತಿಪಾಲಿತ ಧರ್ಮನ್, ಧರ್ಮವನ್ನು ಸದಾ ಕಾಪಾಡ್ತಕ್ಕಂಥವನು. ಧರ್ಮಚಕ್ರನ್, ಧರ್ಮಚಕ್ರವನ್ನು ಪ್ರವರ್ತನ ಮಾಡ್ತಾನೆ. ಧರ್ಮದ ನಡಿಕೆ ಚೆನ್ನಾಗಿ ನಡೆಯುವಂತೆ ಮಾಡ್ತಾನೆ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹಯ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ ಅಂತೆಲ್ಲ ಬರುತ್ತದಲ್ಲ ಮಾತು. ಆ ರೀತಿ ಇರ್ತಕ್ಕಂಥವನು. ಅಬ್ಜಾಯತ ನೇತ್ರನ್, ಕಮಲಾಕ್ಷ, ನಾರಾಯಣನಿಗೆ ಪರ್ಯಾಯ ಪದವೇ ಆಗಿದೆ ಕಮಲಾಕ್ಷ, ಕಮಲನಯನ. ಅನಾದಿಪುರುಷ, ಆದಿಪುರುಷ ಅನಾದಿಪುರುಷನೂ ಹೌದು, ಎಲ್ಲರಿಗೂ ಆದಿ. ಪುರುಷೋತ್ತಮನ್, ಪುರುಷೋತ್ತಮ ಅನ್ನುವ ಮಾತು ವಿಷ್ಣುವಿಗೆ ಒಂದು ಪರ್ಯಾಯ ಶಬ್ದ. ಹೀಗೆ ಚಳುಕ್ಯ ನಾರಾಯಣನ ಆದಂತಹ ಸತ್ಯಾಶ್ರಯ ತೈಲಪನಿಗೆ ಎಲ್ಲ ಅನ್ವಯವೂ ಉಂಟು. ಅವನು ಶ್ರೀ ಯುವತಿ ಪ್ರಿಯಂ, ಸಂಪತ್ತೆಂಬ ಯುವತಿಗೆ ಪ್ರಿಯನಾಗಿದ್ದಾನೆ, ರಾಜ್ಯಲಕ್ಷ್ಮಿಗೆ ಒಡೆಯನಾಗಿದ್ದಾನೆ. ಬಲಯುತಂ, ಸೇನಾ ಬಲ ಮತ್ತು ದೌರ್ಬಲ ಬಾಹುಬಲ ಎಲ್ಲ ಉಳ್ಳವನು. ಬಲಿದರ್ಪಹರಂ, ಬಲಿಷ್ಠರಾದವರ ದರ್ಪವನ್ನೆಲ್ಲ ಇಳಿಸಿದವನು. ಜಿತಾರಿ ದೈತೇಯನ್, ರಾಕ್ಷಸರಂಥ ಶತ್ರುಗಳನ್ನು ಗೆದ್ದವನು. ಅನಂತ ಭೋಗ ನಿಲಯಂ, ಅಪಾರವಾದ ಸುಖ ಸಂಪತ್ತಿಗಳಿಗೆ ಆಕರನಾದವನು. ಪ್ರತಿಪಾಲಿತ ಧರ್ಮಚಕ್ರನ್, ಜಗತ್ತಿನಲ್ಲಿ ಧರ್ಮವನ್ನು ಚೆನ್ನಾಗಿ ಸ್ಥಾಪನೆ ಮಾಡಿದವನು. ಅಬ್ಜಾಯತ ನೇತ್ರಂ, ತುಂಬ ಸುಂದರಾಂಗ, ಕಮಲನೇತ್ರ. ಆದಿಪುರುಷ, ರಾಜ್ಯದಲ್ಲಿ ಮೊತ್ತ ಮೊದಲ ಪ್ರಜೆ ಅವನೇ. ಪ್ರಥಮ ನಾಯಕ, ಪುರುಷೋತ್ತಮ, ಮನುಷ್ಯೋತ್ತಮನಾದವನು ಅಂತ ಸಾಮಾನ್ಯವಾದ ಶ್ಲೇಷಮಯವಾದ ವಿಶೇಷಣಗಳನ್ನು ಇಟ್ಟು ವಿಶೇಷ್ಯ ಮಾತ್ರ ಭಿನ್ನವಾಗಿರುವ ಸಮಾಸೋಕ್ತಿ ಅಲಂಕಾರ ಈ ಪದ್ಯದಲ್ಲಿ ತೋರುತ್ತದೆ. ಹೀಗೆ ಮಂಗಳವನ್ನು ಆರಂಭ ಮಾಡಿ ನನ್ನ ಕಾವ್ಯದಲ್ಲಿ ಸರಸ್ವತಿ ಬಂದು ನೆಲೆಸಲಿ. ಯಾಕೆ ಅಂತಂದರೆ ಎಲ್ಲ ಅಲಂಕಾರಗಳು ಇಲ್ಲಿವೆ ಅಂತ ಒಂದು ಚಮತ್ಕಾರದ ಪದ್ಯದ ಮೂಲಕ ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತಾನೆ. 16 ಅಲಂಕ್ರಿಯಾರಚನೆ 16 36 ನೇರ್ಪಟ್ಟು ಒಂದಿದ ಶೃಂಗಾರಂ
ಅದು ಅಲ್ಲ ಒಂದೇ ರಸಂ 9 ಐದೆ ಒಡಂಬಟ್ಟು ಎಂಬುದಂ ಎಂಬಂದೆಗಂ ಅಂಗನೋಚಿತರಸಾಲಂಕಾರಮಂ ತಾಳ್ದು ಅದು ಒಪ್ಪಿದ ವಾಕ್ಸುಂದರಿ ಬಂದು ಸನ್ನಿಹಿತಯಕ್ಕೆ ಎನ್ನ ಮುಖಾಂಭೋಜದೊಳ್ ವಾಕ್ಸುಂದರಿ ಬಂದು ಸನ್ನಿಹಿತಯಕ್ಕೆ. ಸರಸ್ವತಿ ರಾಗದಲ್ಲೇ ಬಂದಿದ್ದಾಳೆ. ವಾಚಸ್ಪತಿ ರಾಗ ಮೇಳದ ಜನ್ಯ ರಾಗ ಇದು. ಶಾಡವ ರಾಗ. ಸರಸ್ವತಿಯನ್ನ ಆ ಸಾರವತ್ತಾದ ರಾಗದಲ್ಲಿಯೇ ಹಾಡಿದ್ದಾರೆ. ಇಲ್ಲಿ 16 ಅಲಂಕಾರ ಸುಂದರಿಗೆ ಉಂಟು ಅಂತ. ಆ ಅಲಂಕಾರಗಳದೊಂದು ದೊಡ್ಡ ಪಟ್ಟಿಯೇ ಇದೆ. ಆ 16 ಬಗೆಯ ಭೋಗಗಳು ಅಂತಲೂ ಗೊತ್ತಾಗುತ್ತದೆ. ಬೇರೆ ಬೇರೆಯ ಅಲಂಕಾರಗಳು ಅಂತ ಕೂಡ ಹೇಳ್ತಾರೆ. ಅಂದರೆ ಒಡವೆ ಮೊದಲಾದವುಗಳ ರೂಪದಿಂದಲೇ ಅಲಂಕಾರ ಅಂತ. ಕಿರೀಟ ಕೇಯೂರಾದಿಗಳಿಂದ ಮೊದಲುಗೊಂಡು ಪಾದಾಂಗದವರೆಗೆ ಅಂತ. ಮತ್ತೊಂದು ಸ್ನಾನ, ಅನುಲೇಪನ, ಮಾಲ್ಯ, ತಿಲಕ ಮೊದಲಾಗಿ ಎಲ್ಲ ರೀತಿಯ ಭೋಗಗಳು ಸೇರಿಕೊಂಡು 16 ಅಂತ ಉಂಟು. ಒಟ್ಟಿನಲ್ಲಿ ಒಬ್ಬ ಸುಂದರಿಯಾದ ಸ್ತ್ರೀಗೆ 16 ಅಲಂಕಾರ ಇದ್ದರೆ ನನ್ನ ಈ ಕಾವ್ಯದಲ್ಲಿ 32 ಅಲಂಕಾರಗಳಿವೆ ಅಂತ. 36 ನೇರ್ಪಟ್ಟವು ಅಂತ. ಈ 36 ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ ಲಕ್ಷಣ ಅಂತ ಒಂದು ಬರುತ್ತದೆ. ನಾಟ್ಯಶಾಸ್ತ್ರದ 15ನೇ ಅಧ್ಯಾಯದಲ್ಲಿ ಬರುವ ಒಂದು ವಿವರ. 36 ಲಕ್ಷಣಗಳು ಉಂಟು ಅನ್ನೋದನ್ನು ವಿವರಿಸಿ ಭರತ ಮುನಿ ಹೇಳ್ತಾನೆ. ಅಭಿನವ್ ಗುಪ್ತ ಅದನ್ನು 10 ಬೇರೆ ಬೇರೆ ಅಭಿಪ್ರಾಯಗಳನ್ನೆಲ್ಲ ಸಮೀಕರಿಸಿಕೊಂಡು ತಿಳಿಸ್ತಾನೆ. ಅದು ಬೇರೆ ಸಂಗತಿ. ಅವೆಲ್ಲ ಕಾವ್ಯಕ್ಕೆ ಪುಷ್ಟಿಯಾಗಿ ಬರಬಲ್ಲಂಥ ಅಲಂಕಾರಗಳು. ಒಟ್ಟಿನಲ್ಲಿ ಕಾವ್ಯಾಲಂಕಾರಗಳು 108 ಬೇಕಾದಷ್ಟು ಉಂಟು. ಅಪ್ಪ ದೀಕ್ಷಿತರ ಕೋಲಿ ಆನಂದದಲ್ಲಿ 124 ಅಂತಾರೆ. ಆದರೆ ಇಲ್ಲಿ ಭರತ ಮುನಿಯನ್ನು ಇಟ್ಟುಕೊಂಡು ಮೊದಲ ಅಲಂಕಾರಿಕ ವರೆಣ್ಯ ಮುನಿ ಆತ, ಋಷಿ. ಹಾಗಾಗಿ 36 ನೇರ್ಪಟ್ಟುವು. ಒಂದಿದ ಶೃಂಗಾರಂ. ಸ್ತ್ರೀಯಲ್ಲಿ ಶೃಂಗಾರ ಪ್ರಧಾನವಾದರೆ ಕಾವ್ಯದಲ್ಲಿ 9 ರಸಗಳಿರುತ್ತವೆ. ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಬೀಭತ್ಸ, ಭಯಾನಕ, ರೌದ್ರ, ಶಾಂತ. ಇನ್ನು 9 ಇವೆಲ್ಲ ಇರತಕ್ಕಂಥ ಈ ಕಾವ್ಯದಲ್ಲಿ ನನ್ನ ಸರಸ್ವತಿ ಚೆನ್ನಾಗಿ ವಾಕ್ಸುಂದರಿ ಬಂದು ಸನ್ನಿಹಿತೆಯಾಗಲಿ, ಸಮ್ಯಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ನಿಹಿತೆಯಾಗಲಿ ಇರಲಿ ಅಂತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತಾನೆ. ಯಾಕೆಂದರೆ ಯಾರಿಗೇ ಆಗಲಿ ದೊಡ್ಡ ಕೃತಿ ಬರೆಯುವಾಗ ಎದೆ ಜಲ್ಲನ್ನುತ್ತೆ. ದೇವರು ಕಾಪಾಡಬೇಕು ನಮ್ಮನ್ನು ಅಂದ್ಕೊಂಡ್ರೆ ಅವರ ಸ್ಫೂರ್ತಿ ಶಕ್ತಿ, ಸ್ಫೂರ್ತಿಯ ಸೆಲೆ, ಅದನ್ನು ಆ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ವ್ಯಾಸ, ವಾಲ್ಮೀಕಿ ಇವರೆಲ್ಲರೂ ನಮಗೆ ಅಭಿವಂದ್ಯರ್, ಮತ್ತು ಬಾಣ, ಕಾಳಿದಾಸ ಇವರೆಲ್ಲರೂ ಕೂಡ ಗೌರವನೀಯರು ಅಂತ ಹೇಳಿ ಅವರನ್ನು ಸಂಸ್ಮರಣೆ ಮಾಡಿಕೊಳ್ತಾ ಮುಂದೆ ತನ್ನನ್ನು ತಾನು ಹೊಗಳ್ಕೋತಾನೆ. ಆತ್ಮಪ್ರಶಂಸೆ ಮಾನವ ಸ್ವಭಾವ. ಆದರೆ ಎಷ್ಟೋ ಬಾರಿ ಅವರಿಗೆ ಮಾತು ಒದಗಿ ಬರೋಲ್ಲ ಅಷ್ಟೇ. ಕವಿಗಳಿಗೆ ಮಾತಂತೂ ಉಂಟೇ ಉಂಟಲ್ವ. ಸ್ವಪ್ರಶಂಸೆ, ಪರನಿಂದೆ ಎರಡಕ್ಕೂ ಕವಿಗಳು ಎತ್ತಿದ ಕೈ. ಇವನು ತನ್ನನ್ನು ತಾನು ಚೆನ್ನಾಗಿ ಹೊಗಳ್ಕೋತಾನೆ. ಕನ್ನಡದಲ್ಲಿ ಒಂದು ಸಂಪ್ರದಾಯ, ಸಂಸ್ಕೃತದಲ್ಲಿ ಕಾಳಿದಾಸಾದಿಗಳು ಮಾಡಿದವರೇ ಅಲ್ಲ. ಬಾಣಾದಿಗಳಿಂದ ಶುರುವಾಯಿತು, ಚೆನ್ನಾಗಿ ಮುಂದುವರೆದಿದೆ ಫುಲಸಾಗಿ. ಇಂದೂ ಅದು ನಡೆದಿದೆ. ಆ ರನ್ನ ಅರ್ಹವಾದ ಜಂಬವನ್ನು ಕೊಚ್ಕೋತಾನೆ. ನೋಡೋಣ. ಆರಾತೀಯ ಕವೀಶ್ವರ ಆರುಂ ಆರ್ತರಿಲ್ಲ ವಾಗ್ದೇವಿಯ ಭಂಡಾರದ ಮುದ್ರೆಯನ್ ಒಡೆದಂ ಸಾರಸ್ವತಂ ಎನಿಪ ಕವಿತೆಯೊಳ್ ಕವಿರತ್ನಂ ಸಾರಸ್ವತಂ ಎನಿಪ ಕವಿತೆಯೊಳ್ ವಾಗ್ದೇವಿಯ ಭಂಡಾರದ ಮುದ್ರೆಯನ್ ಒಡೆದಂ. ಅರಾತಿ ಅಂದರೆ ವೈರಿ, ಆರಾತೀಯ ಅಂದರೆ ವೈರವನ್ನು ಉಳಿಸಿಕೊಂಡಂಥ ಕವೀಶ್ವರರಿಗೆ ಯಾರಿಗೂ ಕೂಡ ನಾನು ದಕ್ಕುವಂಥವನಲ್ಲ, ಮುನ್ನಾರ್ತರಿಲ್ಲ. ಅವರೆಲ್ಲ ಲೆಕ್ಕಕ್ಕೆ ಬರತಕ್ಕಂಥವರಲ್ಲ. ಯಾಕೆ? ವಾಗ್ದೇವಿಯ ಭಂಡಾರದ ಮುದ್ರೆಯನ್ ಒಡೆದಂ, ಸರಸ್ವತಿಯ ಬೊಕ್ಕಸವನ್ನೇ ಬರೆದು ಮಾಡಿದ್ದೀನಿ ಅಂತ.
ನವಸರ್ಗಗತೆ ಮಾಘೆ ನವಶಬ್ದೋ ನ ವಿದ್ಯತೆ ಅಂತ ಒಂದು ಮಾತುಂಟು. ಮಾಘ ಕವಿಯ ಶಿಶುಪಾಲ ವಧದ 9 ಸರ್ಗ ಓದಿದರೆ ಹೊಸ ಶಬ್ದವೇ ಇನ್ನು ಉಳಿಯೋಲ್ಲ ಅನ್ನೋಷ್ಟರ ಮಟ್ಟಿಗೆ ಆ ಶಬ್ದ ಪ್ರಪಂಚವನ್ನು ಅವನು ಸೂರೆಗೊಂಡಿದ್ದಾನೆ ಅಂತ. ನಾನು ಅದೇ ರೀತಿಯಲ್ಲಿ ಅಂತ ಹೇಳ್ತಾನೆ. ಇದು ಅತಿಶಯೋಕ್ತಿಯೇ ಆದರೂ ಅರ್ಹವಾಗಿದೆ ಅಂತ ಅನಿಸುತ್ತದೆ. ಇವನು ತುಂಬ ಚೆನ್ನಾಗಿ ವಶ್ಯವಾಕ್ಕಾಗಿ ಕಾವ್ಯ ಬರೆದಿದ್ದಾನೆ. ಪದಗಳಿಗಾಗಿ ನಮ್ಮ ಪ್ರಾಚೀನ ಕವಿಗಳು ತಡಕಾಡೋಲ್ಲ. ಕುಮಾರವ್ಯಾಸನೇ, ನೇಮಿಚಂದ್ರನೇ, ಪಂಪನೇ ಅಥವಾ ಲಕ್ಷ್ಮೀಶನೇ ಯಾರನ್ನು ತೆಗೆದುಕೊಂಡರೂ ಕೂಡ ಧಾರಾಳವಾಗಿ ನಮ್ಮ ಈಚಿನ ಕವಿಗಳಲ್ಲಿ ಕುವೆಂಪು ಅವರು, ಗೋವಿಂದ ಪೈಗಳು, DVG ಅವರು, ಪೂತಿನ, ಇವರಿಗೆ ಪದ ಸಂಪತ್ತಿಯ ಕೊರತೆಯೇ ಇಲ್ಲ. ತಮ್ಮ ತಮ್ಮ ಭಾವನೆಗೆ ಬೇಕಾದ ಪದಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ. ಯಾವ ಲೋಕದಲ್ಲಿದ್ದರೂ ಎಳೆದುಕೊಂಡು ಬಂದು ಪ್ರಯೋಗ ಮಾಡ್ತಾರೆ. ಆ ರೀತಿಯಾದದ್ದು ಇವನ ಶಕ್ತಿ. ಯಾಕೆ ಸಾರಸ್ವತಮೆನಿಪ ಕವಿತೆಯೊಳ್ ಕವಿರತ್ನಂ ಅಂತ. ಸಾರಸ್ವತ, ಸರಸ್ವತಿಗೆ ಸಂಬಂಧಪಟ್ಟಂಥ ಕಾವ್ಯ ಬರಿತೀನಿ ನಾನು, ಸರಸ್ವತಿ ಮೆಚ್ಚುವಂಥ ಕಾವ್ಯ ಬರಿತೀನಿ, ಹಾಗಾಗಿ ಸರಸ್ವತಿಯನ್ನೇ ಬಳಸ್ಕೊಂಡಿದ್ದೀನಿ ಅಂತ. ಬಂಗಾರದ ಮೂರ್ತಿ ಮಾಡಬೇಕು ಅಂದರೆ ಬಂಗಾರವನ್ನೇ ಬಳಸಬೇಕಲ್ವ. ಸರಸ್ವತಿ ಪ್ರೀತಿಕಾರಕವಾದ ಕೃತಿಗೆ ಸರಸ್ವತಿಯನ್ನೇ ಬಳಸಿಕೊಳ್ತೀನಿ ಅಂತ ಅಭಿಮಾನದಿಂದ ಆರಭಿರಾಗದಲ್ಲಿ ಹಾಡಿಸಿಕೊಳ್ತಾನೆ. ಇನ್ನ ವಿಮರ್ಶಕರಿಗೆ ಒಂದು ಸವಾಲು ಹಾಕ್ತಾನೆ ನೋಡಿ. ಬಹಳ ಪ್ರಸಿದ್ಧ ಪರೀಕ್ಷಕನ್ ಕೃತಿ ರತ್ನ ಪರೀಕ್ಷಕನ್ ಎಂದು ಫಣಿಪತಿಯ ಫಣೋರತ್ನಮುಮಂ ರನ್ನನ ಕೃತಿ ರತ್ನಮುಮಂ ಪೇಳ್ ಪರೀಕ್ಷಿಪಂಗೆ ಎಂಟರ್ದೆಯೇ. ರತ್ನ ಪರೀಕ್ಷಕ ನಾನು, ಕೃತಿರತ್ನ ಪರೀಕ್ಷಕ ಅಂತ ಜಂಬ ಮಾಡಿಕೊಂಡು ಯಾರಾದರೂ ಬಂದರೆ, ರತ್ನ ಪರೀಕ್ಷಕರು ರತ್ನಗಳಲ್ಲಿ ದೋಷ ಇರಬಾರದು, ಅದಿದ್ದರೆ ಧರಿಸುವವರಿಗೆ ಕೇಡು, ಅಮಂಗಳ, ಮತ್ತು ಅದರ ಬೆಲೆಯೂ ಕೂಡ ಇಳಿಯುತ್ತದೆ, ಹೀಗೆಲ್ಲ ಉಂಟು. ಅದೇ ರೀತಿ ಕೃತಿರತ್ನದ ಪರೀಕ್ಷೆ ಮಾಡ್ತೀನಿ, ವಿಮರ್ಶನ ವಿಚಕ್ಷಣ ಅಂತ ಬರ್ತಾರೆ. ಹಾಗೆ ಬರುವವರಿಗೆ ಫಣಿಪತಿಯ ಫಣ ರತ್ನಮಂ, ಫಣಿಪತಿ ಹಾವು, ಹಾವುಗಳ ಒಡೆಯ, ವಾಸುಕಿ, ಆದಿಶೇಷ, ಅನಂತ, ಕರ್ಕೋಟಕ, ಶಂಖ, ಕುಳಿಕ ಮೊದಲಾದ ಮಹಾಸರ್ಪಗಳಿವೆಯಲ್ಲ, ಅವುಗಳ ಹೆಡೆ ಮೇಲೆ ಮಣಿ ಇರುತ್ತವೆ ಅಂತ ಕವಿ ಸಮಯ. ಆ ಮಣಿಗಳು ಎಷ್ಟು ದಿವ್ಯವಾದವು, ಅವುಗಳನ್ನು ಪರೀಕ್ಷೆ ಮಾಡ್ತೀನಿ ಅಂತ ಯಾರಾದರೂ ರತ್ನ ಪರೀಕ್ಷಕ ಬಂದರೆ ಆ ಹಾವುಗಳು ಸುಮ್ಮನೆ ಬಿಡುತ್ತವಾ? ಒಮ್ಮೆ ಫೂತ್ಕರಿಸಿದರೆ ಸಾಕು, ಆ ವಿಷ ಜ್ವಾಲೆಗೆ ಸಿಲುಕಿ ಸುಟ್ಟು ಸೀದು ಹೋಗಿಬಿಡ್ತಾನೆ. ಹಾಗೆಯೇ ನಾನು ಕೂಡ ಅದೇ ರೀತಿ ಆ ಹಾವಿಗೆ ಕಡಿಮೆ ಇಲ್ಲ. ನಾನು ಆ ಬಗೆಯಲ್ಲಿ ನನ್ನ ಕ್ರೋಧ, ನನ್ನ ಕೃತಿಯನ್ನು ಪರೀಕ್ಷೆ ಮಾಡುವವರಿಗೆ ಎಂಟೆದೆಯಾ ಅಂತ. ಇಲ್ಲಿ ಪೇಳ್ ಅನ್ನುವ ಒಂದು ಮಾತು ತುಂಬ ಚೆನ್ನಾಗಿದೆ. ರತ್ನಮುಮಂ ರನ್ನನ ಕೃತಿ ರತ್ನಮುಮಂ ಪೇಳ್ ಪರೀಕ್ಷೆಪರ್ಗೆ ಎಂಟದಿಯುಂಟೆ ಪೇಳ್. ಅದನ್ನು ಅನ್ವಯದಿಂದ ಓದಿಕೊಂಡಾಗ ಅಷ್ಟು ಸ್ವಾರಸ್ಯ ಇಲ್ಲ. ರತ್ನಮುಮಂ ಪೇಳ್ ಪರೀಕ್ಷೆಪರ್ಗೆ ಹೇಳೋ ಪರೀಕ್ಷೆ ಮಾಡೋರಿಗೆ. ಆ ಉಕ್ತಿ ವೈಚಿತ್ರ್ಯ ವಾಗ್ರೂಢಿಯಿಂದ ಬರ್ತದಲ್ಲ, ಇಡಿಯಂ, ಅದು ಚೆನ್ನಾಗಿದೆ. ಕೇಳೋ ನನ್ನ ಮಾತನ್ನ ಅಂದರೆ ಕೇಳು ಅನ್ನೋದರ ಕಡೆಗೆ ಅವಧಾರಣೆ. ಆ ರೀತಿಯಾಗಿ ಮೊದಲು ಎಚ್ಚರಿಕೆಯನ್ನು ಕೊಟ್ಟು ತನ್ನ ಕೃತಿ ದೊಡ್ಡದು ಅಂತ ಹೇಳಿ, ನಾನು ಇಲ್ಲಿ ಮಹಾಭಾರತವನ್ನು ಹೇಗೆ ಹೇಳಿದ್ದೀನಿ ಎನ್ನುವ ಕ್ರಮವನ್ನು ತಿಳಿಸ್ತಾನೆ. ಇದು ಅವನಿಗೆ ಒಂದು ಸ್ವಲ್ಪ ಹೆಮ್ಮೆಯ ಸಂಗತಿ. ಅದೊಂದು ನಾಟಕೀಯವಾದ ರಚನೆಯೂ ಹೌದು ಅಂತ ಗೊತ್ತಾಗುತ್ತದೆ. ಅದಕ್ಕಾಗಿ ಕೃತಿಯನ್ನು ನೋಡಬೇಕಾದ ಕ್ರಮವನ್ನು ತಿಳಿಸ್ತಾನೆ. ಒಳಪೊಕ್ಕು ನೋಡಿ ಭಾರತದ ಒಳಗಣ ಕಥೆಯೆಲ್ಲಂ ಈಗದ ಯುದ್ಧನೊಳ್ ಅಂತು ಒಳಗೊಂಡತ್ತು ಎನೆ. ಒಳಪಕ್ಕು ನೋಡೆ ಈಗದ ಯುದ್ಧದೊಳ್ ಅಂತೂ ಭಾರತದ ಒಳಗಣ ಕಥೆಯೆಲ್ಲಂ ಒಳಗೊಂಡತ್ತು ಎನೆ. ಸಿಂಹಾವಲೋಕನ ಕ್ರಮದಿಂ ಅರಿಪಿದಂ ಕವಿರನ್ನಂ. ನೋಡಿ, ಅವನು ತನ್ನ ಸಾಮರ್ಥ್ಯವನ್ನು ಹೇಳ್ಕೊಳ್ತಲೇ ಒಳಪೊಕ್ಕು ನೋಡೆ ಭಾರತದ ಒಳಗಣ ಕಥೆ ಎಲ್ಲಂ ಈ ಗದಾಯುದ್ಧದೊಳ್ ತೊಳಕೊಂಡಿತ್ತೇನೆ. ನೀವು ನನ್ನ ಕಾವ್ಯದ ಒಳಹೊಕ್ಕು ನೋಡಿದರೆ ಇಡೀ ಮಹಾಭಾರತದ ಕಥೆಯಷ್ಟೂ ಬರುತ್ತದೆ. ಇದನ್ನು ನಾನು ಸಿಂಹಾವಲೋಕನ ಕ್ರಮದಿಂದ ಅರುಪಿದಂ ಅಂದರೆ ಹೇಳಿದ. ಇದನ್ನು ಥರ್ಡ್ ಪರ್ಸನ್ನಲ್ಲಿ ಅಂತೀವಲ್ಲ,
ಆ ರೀತಿಯಾಗಿ ಹೇಳ್ತಾನೆ. ಅಂದರೆ ಪ್ರಥಮ ಪುರುಷದಲ್ಲಿ ಅಂತ ಕನ್ನಡ ಸಂಸ್ಕೃತ ವ್ಯಾಕರಣದಲ್ಲಿ ಹೇಳಬೇಕು. ನಾನಲ್ಲ, ಕವಿ ರತ್ನ ಹೇಳಿದ್ದಾನೆ ಅಂತ. ಆ ಥರ್ಡ್ ಪರ್ಸನ್ನಲ್ಲಿ ಹೇಳ್ಕೊಳ್ಳೋದು, ಪ್ರಥಮ ಪುರುಷದಲ್ಲಿ ಹೇಳ್ಕೊಳ್ಳೋದಕ್ಕೆ ಒಂದು ಸ್ವಾರಸ್ಯ ಉಂಟು. ತನ್ನ ಅಹಂಕಾರವನ್ನು ಪಕ್ಕಕ್ಕಿಟ್ಟಂತೆ ತಟಸ್ಥ ನಿರೂಪಕ ಎಂಬಂತೆ. ಮಹಾಭಾರತದ ಕಥೆಯಷ್ಟು ಇಲ್ಲಿ ಸಿಂಹಾವಲೋಕನ ಕ್ರಮದಿಂದ ಬಂದಿದೆ ಅಂತ. ಬಂದಿದೆಯಾ? ಅಲ್ಲಲ್ಲಿ ಸೂಚನೆ ಇದೆ, ಅದು ಸಾಕು. ಮತ್ತೆ ನಮ್ಮ ಜನಕ್ಕೆ ಮಹಾಭಾರತ ರಾಮಾಯಣ ಕಥೆಗಳು ಗೊತ್ತಿವೆ ಅಂತಲೇ ಭಾವಿಸಿಕೊಂಡು ಮುಂದೆ ಹೋಗ್ತೀವಲ್ಲದೆ ಅದನ್ನು ಮೊದಲಿಂದಲೂ ನಾವು ನಿರೂಪಣೆ ಮಾಡೋಕ್ಕೆ ಹೋಗೋಲ್ಲ. ಈ ಬಗೆಯ ಆರ್ಷ ಕೃತಿಗಳನ್ನು ಆಧರಿಸಿಕೊಂಡು ಕಾವ್ಯ ಬರೆಯುವುದರ ಅನುಕೂಲತೆ ಏನೆಂದರೆ, ಕತೆ ಗೊತ್ತಾದ ಕಾರಣ ಕವಿ ಕೌಶಲ್ಯದ ಕಡೆಗೆ ಗಮನ ಕೊಡಬಹುದು ಅಂತನ್ನುವುದು. ಸಂಗೀತದ ಕೃತಿ ಗೊತ್ತಿದ್ದರೆ ಆ ಕೃತಿಯ ಸಂಗತಿಗಳನ್ನು ಹೊಸ ಹೊಸದಾಗಿ ಹಾಡ್ತಾರಲ್ಲ, ಆ ರೀತಿಯಲ್ಲಿ ಅದನ್ನು ತಿಳಿಸ್ತಾನೆ. ಹಾಗೆ ಮಾಡಿ ಕವಿಗೆ ಇನ್ನೊಬ್ಬ ಕವಿಯ ಬಗೆಗೆ ಪ್ರೀತಿ ಇರೋದಿಲ್ಲ. ಹಾಗೆಯೇ ಸಂಪತ್ತಿ ಇದ್ದವನಿಗೆ ಔದಾರ್ಯ ಇರೋಲ್ಲ. ಶ್ರೀಯುತನಿಗೆ ಉದಾರತೆ, ವಾಕ್ಶ್ರೀಯುತನಿಗೆ ಅಮತ್ಸರತ್ವ ಇದು ಆಗೋಲ್ಲ. ಉದಾರಂ ಶ್ರೀಯುತನಾದೊಡೆ, ಸಂಪತ್ತಿದ್ದವನಿಗೆ ಔದಾರ್ಯವು, ಅಮತ್ಸರಂ ವಾಕ್ಶ್ರೀಯುತನಾದೊಡೆ. ಅಂದರೆ ವಾಗ್ದೇವತಾ ವರಪ್ರಸನ್ನನಾದಂತಹ ಕವಿಗೆ ಪರಗುಣ ಗ್ರಹಣ ಶಕ್ತಿಯೂ ಇದ್ದರೆ ಕೃತಾರ್ಥರಾಗರೆ ಕವಿಗಳು. ಅಂದರೆ ವಿಮರ್ಶಕರು ಮತ್ತು ಆಧರಿಸ್ತಕ್ಕಂಥ ಪ್ರಭುಗಳು ಕೂಡ ಕವಿಗಳ ಬಗ್ಗೆ ಸುಮುಖರಾಗಬೇಕು ಅನ್ನುವ ಭಾವ ಇಟ್ಟುಕೊಂಡು ತಾನೀಗ ವರ್ಣಿಸ್ತಾ ಇರತಕ್ಕಂಥ ಕಾವ್ಯದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಭೀಮ ವೈಭವವನ್ನು, ಭೀಮೋದ್ದಾಮತೆಯನ್ನು ಅಂತ ಹೇಳಿ, ಭೀಮ ಎಂಥವನು ಅನ್ನೋದನ್ನು ಒಂದು ಅರ್ಹವಾದ ಪದ್ಯದಲ್ಲಿ ಹೇಳ್ತಾನೆ. ತುಂಬ ಭರ್ಜರಿಯಾದ ಪದ್ಯ, ಸೊಗಸಾದ ಪದ್ಯ, ರನ್ನನ ಶೈಲಿಗೆ ಪ್ರಾತಿನಿಧಿಕವಾದ ಪದ್ಯ, ಹಳಗನ್ನಡ ಪದ್ಯ ಬಂಧಕ್ಕೆ ಮಾದರಿಯಾದ ಪದ್ಯ, ಭೀಮನ ವ್ಯಕ್ತಿತ್ವದ ಪದ್ಯ, ಮತ್ತೆ ಭವಿಕ್ರೀಡಿತಕ್ಕೆ ಸಾರ್ಥಕ ಅನಿಸ್ತಕ್ಕಂಥ ದೃಷ್ಟಾಂತದ ಪದ್ಯ ಕೇಳಿ. ಕುರುಭೂಭೃತ್ ಬಲತೂಲ ಕಾಲ ಪವನಂ ಕೌರವ್ಯ ಗಂಧೇ ಭಕೇಸರಿ ದುಶ್ಯಾಸನ ರಕ್ತ ರಕ್ತವದನಂ ದುರ್ಯೋಧನ ಊರುಕ್ಷಮಾಧರ ವಜ್ರಂ ಕುರುರಾಜರತ್ನ ಮಕುಟ ಉತ್ಕೂಟ ಅಂಗ್ರಿ ಸಂಘಟ್ಟ ಸಂಗರನ್ ಎಂದೆಂದು ಅಭಿವರ್ಣಿಪಂ ರಣಯ ಚೀರಾಮನಂ ಭೀಮನಂ ಅಂಗ್ರಿ ಸಂಘಟ್ಟ ಸಂಗರನ್ ಎಂದು ಅಭಿವರ್ಣಿಪಂ. ಕುರು ಭೂಭೃತ್ಬಲ ತೂಲ ಕಾಲ ಪವನಂ ಎಲ್ಲ ರೂಪಕಾಲಂಕಾರ. ಕೌರವ ಸೇನೆ, ಕುರು ಭೂಭೃತ್ ಕೌರವ ರಾಜ, ಅವನ ಬಲ, ಅವನ ಸೇನೆ ಎನ್ನುವ ತೂಲ ಹತ್ತಿಗೆ ಕಾಲ ಪವನ ಚಂಡಮಾರುತ ಇದ್ದಂತೆ. ಕೌರವ ಸೇನೆ ಎನ್ನುವ ಹತ್ತಿಯನ್ನು ಉಫ್ ಅಂತ ಉರುಬು ಬಿಡ್ತೀನಿ ಅಂತ ಭೀಮನ ಹೆಮ್ಮೆಯನ್ನು ಹೇಳ್ತಾ ಇದ್ದಾನೆ. ಕೌರವ್ಯ ಗಂಧೇಭ ಕೇಸರಿ, ಕೌರವ ಅನ್ನುವ ಗಂಧೇಭ ಅಂದರೆ ಮದೇಭ, ಮತ್ತ ಮಾತಂಗ ಮದಿಸಿದ ಆನೆಯ ಪಾಲಿಗೆ ಕೇಸರಿ, ಅದಕ್ಕೆ ಸರಿ ಅವನು ಸಿಂಹ. ದುಶ್ಯಾಸನ ರಕ್ತ ರಕ್ತವದನಂ, ದುಶ್ಯಾಸನನ ರಕ್ತಕ್ಕೆ ರಕ್ತವದನ ಅಂದರೆ ಜಿಗಣೆ ಅಂತ, ರಕ್ತಮುಖ ಜಲೂಕ ಅಂತ. ಜಿ ಪಿ ರಾಜರತ್ನವರು ಒಂದು ಕಡೆ ಬರೀತಾರೆ, ತೀನಂ ಶ್ರೀಕಂಠಯ್ಯನವರು ಇದಕ್ಕೆ ದುಶಾಸನನ ರಕ್ತದಿಂದ ರಕ್ತಸಿಕ್ತವಾದ ಮುಖವುಳ್ಳವನು ಅಂತಲೇ ಅರ್ಥ ಮಾಡಿದ್ದಾರೆ ಆ ಗದಾಯುದ್ಧ ಸಂಗ್ರಹದಲ್ಲಿ. ಆದರೆ ಶಿವಮೊಗ್ಗ ಸಾಗರ ಆ ಕಡೆ ಎಲ್ಲಿಯೋ ಒಮ್ಮೆ ರಾಜರತ್ನಮವರು ಭಾಷಣ ಮಾಡೋಕ್ಕೆ ಹೋಗಿದ್ದಾಗ ಗದಾಯುದ್ಧದ ಬಗ್ಗೆ ಮಾತಾಡಿದ್ರಂತೆ. ಅಲ್ಲಿ ಯಾರೋ ಹೇಳಿದ್ರಂತೆ, ಇದಕ್ಕೆ ಅರ್ಥ ಏನು ಅಂತ. ಇಲ್ಲಪ್ಪ, ರಕ್ತ ಮೆತ್ತುಕೊಂಡಿರ್ತಕ್ಕಂಥವನು ನಮ್ಮ ತೀನಂ ಶ್ರೀಕಂಠಯ್ಯನವರೇ ಹೇಳಿಬಿಟ್ಟಿದ್ದಾರೆ, ದೊಡ್ಡ ವಿದ್ವಾಂಸರು DLN ಅವರೆಲ್ಲ ಹೇಳಿದ್ದಾರೆ ಅಂತಂದ್ರಂತೆ. ಅಲ್ಲ ಸ್ವಾಮಿ, ಇಲ್ಲಿ ಮಿಕ್ಕೆಲ್ಲ ರೂಪಕಾಲಂಕಾರ ಇದೆ, ಇಲ್ಲಿ ರೂಪಕ ಬಂದಿಲ್ವಲ್ಲ ಅಂತ. ಅಲಂಕಾರ ಶಾಸ್ತ್ರ ದೃಷ್ಟಿಯಿಂದ ಪ್ರಕ್ರಮ ಭಂಗ ಅನ್ನುವ ದೋಷ ಆಗುತ್ತದೆ. ಅಂದರೆ ಒಂದು ವ್ಯವಸ್ಥೆ ತಪ್ಪೋಗುತ್ತೆ, ಹಲ್ಲು ಬಿದ್ದಂತೆ ಕಾಣಿಸುತ್ತೆ ಕಾವ್ಯ ಮುಖದಲ್ಲಿ. ಹಾಗಾಗಿ ರಕ್ತವದನ ಅಂದರೆ ರಕ್ತಮುಖ ಅನ್ನುವುದು ಜಿಗಣೆ, ಮುಖಕ್ಕೆ ಪರ್ಯಾಯ ಶಬ್ದ ವದನ, ಛಂದಸ್ಸಿಗೋಸ್ಕರ ರಕ್ತವದನ ಅಂತ ಮಾಡ್ಕೊಂಡಿದ್ದಾನೆ. ಅಲ್ಲಿ ಔಚಿತ್ಯ ನೋಡಿ, ದುಶ್ಯಾಸನನ ರಕ್ತವನ್ನ ಜಿಗಣೆಯ ತರಹ ನಿಶೇಷವಾಗಿ ಹೀರತಾನೆ ಅನ್ನುವ ಸ್ವಾರಸ್ಯ. ದುರ್ಯೋಧನೋರು ಕ್ಷಮಾಧರ ವಜ್ರಂ, ದುರ್ಯೋಧನನ ತೊಡೆಗಳು ಅನ್ನುವ ಬೆಟ್ಟಗಳಿಗೆ ಸಿಡಿಲಿದ್ದಂತೆ, ವಜ್ರಂ ಸಿಡಿಲಿದ್ದಂತೆ. ಕುರುರಾಜ ರತ್ನ ಮಕುಟೋತ್ಕೂಟಾಂಗ್ರಿ ಸಂಘಟ್ಟ ಸಂಗರನ್, ಇನ್ನ ಕುರುರಾಜನ ದುರ್ಯೋಧನನ
ರತ್ನ ಮಾಣಿಕ್ಯ ಖಚಿತವಾದ ಕೋಟಿಯರ ಕಿರೀಟ ಯಾವುದಿದೆ ಅದನ್ನು ತನ್ನ ಕಾಲಿಂದ ಒದೆದು ಹಾಕುವ ಯುದ್ಧ ಮಾಡತಕ್ಕಂಥವನು. ಸಂಘಟ್ಟ ಸಂಗರನ್ ಎಂದಭಿವರ್ಣಿಪೆಂ ರಣ ಯಶಶ್ರೀರಾಮನಂ ಭೀಮನಂ. ಸತ್ಯಾಶ್ರಯನಿಗಿದ್ದ ಒಂದು ಬಿರುದು ಸಂಗ್ರಾಮ ರಾಮ ಅಂತ. ರಣ ಯಶಶ್ರೀರಾಮ, ರಣದಲ್ಲಿ ಕೀರ್ತಿ ಪಡೆಯುವುದರೊಳಗೆ ರಾಮ ಇದ್ದಂತೆ. ರಾಮ ಸಮುದ್ರ ಸೇತು ಬಂಧನ ಮಾಡಿ ದಶಕಂಠ ಲುಂಠನ ಮಾಡಿ ಕೀರ್ತಿಯನ್ನು ಪಡೆದನಲ್ಲ, ಆ ರೀತಿಯಾಗಿ ಅಂತಕ್ಕಂಥದ್ದನ್ನು. ಮತ್ತೆ ಇನ್ನೂ ಒಂದು ಮತ್ಯಭಿಕ್ರೀಡಿತ ಪದ್ಯವನ್ನು ಹೇಳ್ತಾನೆ. ಅದು ಒಳ್ಳೆ ಜೋರಾಗಿರ್ತಕ್ಕಂಥ ಶೈಲಿ ಇದೆ. ಕನ್ನಡ ಸಂಸ್ಕೃತ ಎಷ್ಟು ನಿಕಟವಾಗಿದ್ದ ದಾಂಪತ್ಯ ಬಂಧ ಅನ್ನುವುದನ್ನು ನಾವು ಕಾಣ್ತೀವಿ ನೋಡಿ. ಖಳ ದುಶ್ಯಾಸನ ಕೃಷ್ಣ ಲೋಹಿತ ಜಲ ಅಶ್ಲಿಷ್ಟಂ ಕುರು ಪ್ರೋದ್ಭವ ಪ್ರಳಯ ಜ್ವಾಲಿ ಸುಯೋಧನೋರ್ಮಕುಟ ಉದ್ಘಟ್ಟ ಪ್ರತಿಜ್ಞಾಕ್ಷರಾವಳಿ ವಿನ್ಯಸ್ತ ವಿಶಾಲ ನಿಶ್ಚಳ ಶಿಲಾಸ್ತಂಭಂ ಕುರುಕ್ಷೇತ್ರದೊಳ್ ಪ್ರಳಯೋಗ್ರಂಥಕನಂತೆ ಅಗುರುವಂ ಒಳಗೊಂಡು ಇರ್ದಂ ಹಿಡಿಂಬಾಂತಕಂ. ಆ ಪ್ರಸ್ತಾವದೊಳ್ ಯಜ್ಞವೇದಿ ಸಂಭವೆಯುಂ ಪವಮಾನ ತನೂಜನಲ್ಲಿಗೆ ಬಂದು. ಈಗೊಂದು ಚಪ್ಪಾಳೆ ಬಂತು ನೋಡಿ. ಹೆಣ್ಣು ಮಕ್ಕಳು ಪ್ರವೇಶ ಮಾಡಿದಾಗಲೇ ಚಪ್ಪಾಳೆ ಬರ್ತಕ್ಕಂಥದ್ದು. ದ್ರೌಪದಿ ಬರ್ತಾಳೆ, ಆ ಸಂದರ್ಭದಲ್ಲಿ ಚಪ್ಪಾಳೆ ಬರುವುದು. ಹೀರೋಯಿನ್ ಪ್ರವೇಶಕ್ಕೆ ಬರ್ತಕ್ಕಂಥದ್ದು. ನಿಜವಾಗಿ ಮಹಾಭಾರತದ ಕಥಾ ನಾಯಕ ಅಂದರೆ ಕಥಾ ನಾಯಿಕೆಯಾದ ದ್ರೌಪದಿನೇ ಹೌದು, ಇನ್ಯಾರೂ ಅಲ್ಲ ಅಂತ AR ಕೃಷ್ಣಶಾಸ್ತ್ರಿಗಳು ಬರೀತಾರೆ. ಅವಳಿಗಿಂತ ದೊಡ್ಡ ಗಂಡು ಮಹಾಭಾರತದಲ್ಲಿ ಮತ್ತಾರು ಅಂತ. ಮತ್ತೆ ಪ್ರೆಸಿಡೆನ್ಸ್ ಬೇರೆ ಉಂಟಲ್ಲ. ಅವಳ ಒಡಹುಟ್ಟು ಶಿಖಂಡಿ ಹೆಣ್ಣು ಗಂಡಾದದ್ದು, ಹಾಗಾಗಿ ಅವ್ರ ವಂಶಕ್ಕೆ ಅಂಟಿ ಬಂದದ್ದು. ಹೆಣ್ಣು ಗಂಡಾಗತಕ್ಕಂಥದ್ದು, ಗಂಡು ಬೀರಿಯಾಗತಕ್ಕಂಥದ್ದು ಅಂತ ಹೇಳಬಹುದು. ಕವಿ ಹೇಳ್ತಾನೆ, ಖಲ ದುಶ್ಯಾಸನ ಕೃಷ್ಣ ಲೋಹಿತ ಜಲಾಶ್ಲಿಷ್ಟಂ. ದುಶ್ಯಾಸನನ ರಕ್ತದಲ್ಲಿ ಮಿಂದೆದ್ದಂಥವನು ಕುರು ಪ್ರೋದ್ಭವ ಪ್ರಳಯಜ್ವಾಲೆ, ಕುರುವಂಶಕ್ಕೆ ಪ್ರಳಯಾಗ್ನಿ. ದುರ್ಯೋಧನ ಊರು ಮಕುಟ ಉದ್ಘಟ್ಟ ಪ್ರತಿಜ್ಞಾಕ್ಷರಾವಳಿ ವಿನ್ಯಸ್ತ ವಿಶಾಲ ನಿಶ್ಚಲ ಶಿಲಾಸ್ತಂಭಂ. ದುರ್ಯೋಧನನ ತೊಡೆಯನ್ನ ಮುರಿದು ಕಿರೀಟವನ್ನ ಒದೆದು ಅವನನ್ನು ನಿಸ್ತೇಜನಾಗಿ ಹತಪ್ರಭನಾಗಿ ಮಾಡುವಂಥ ಶಾಸನವನ್ನು ಬರೆಯಲ್ಪಟ್ಟಂಥ ವಿಜಯಸ್ತಂಭ ಅಂತ. ವಿಶಾಲ ನಿಶ್ಚಲ ಶಿಲಾಸ್ತಂಭಂ ಬರೆದಾಗ್ಬಿಟ್ಟಿದೆ. ಇವನು ಪ್ರತಿಜ್ಞೆ ಮಾಡಿದ್ದು ಜಲಲಿಪಿ ಅಲ್ಲ, ಶಿಲಾಲಿಪಿ. ಹಾಗೆ ದಿವ್ಯವಾದ ವಿಜಯ ಸ್ತಂಭದಂತೆ ಇದ್ದಾನೆ. ಅದು ಅಲ್ಲಾಡದ ಸ್ತಂಭ, ನಿಶ್ಚಲ ಶಿಲಾಸ್ತಂಭಂ. ಅದನ್ನು ಅವರು ಹಾಡುವಾಗ ಆ ಸ್ವರಗಳನ್ನು ನೀವು ಗಮನಿಸ್ಕೊಳ್ಬೇಕು. ಏಕಶ್ರುತಿಯಲ್ಲಿ ಹಾಡಿದ್ದಾರೆ, ಅಲ್ಲಾಡದೆ ನಿಂತದ್ದು ಅಂತ. ಮತ್ತೊಂದು ಸ್ವರಕ್ಕೆ ಹೋಗದೆ ಘನಗಂಭೀರವಾಗಿ ಹಾಡಿದ್ದಾರೆ. ಭೈರವಿ ರಾಗ. ಅದಕ್ಕೆ ಮುಂಚೆ ಅವರು ಚಕ್ರವಾಕ, ಅದಕ್ಕೆ ಮುಂಚೆ ರೀತಿಗೋಳ, ಅದಕ್ಕೆ ಮುಂಚೆ ಅಠಾಣ ಹೀಗೆಲ್ಲ ಬಳಸಿದ್ರು. ತಕ್ಷಣ ರಾಗಗಳ ಮೇಲೆ ರಾಗ ಬದಲಾಯಿಸಿಕೊಂಡು ಹೇಳುವುದು ಅವರ ಶೈಲಿಯ ವೈಶಿಷ್ಟ್ಯವೂ ಹೌದು. ಆ ಭೈರವಿ ರಾಗ ಭೈರವ ರಣಭೈರವನಾದ ಭೀಮನಿಗೆ ಗತ್ತಿಗೆ ಸರಿಯಾಗಿರ್ತಕ್ಕಂಥ ಬಿಗಿಯಾದ ರಾಗ. ಹೀಗಿರುವ ಈ ಹಿಡಿಂಬಾಂತಕ ಕುರುಕ್ಷೇತ್ರದೊಳ್ ಪ್ರಳಯೋಗ್ರ ಅಂತಕನ್ ಅಗುರ್ವನ್ ಒಳಗೊಂಡಿರ್ತ. ಅಗುರ್ವು ಅಂತಂದ್ರೆ ರೋಷ, ಕೋಪ, ಕೆರಳಿಕೆ. ಆ ರಣಭೈರವನ ಕೋಪವನ್ನು ಒಳಗೊಂಡಿದ್ದವನು ಹಾಗಿದ್ದ ಭೀಮ ಅಂತ. ಆ ಹೊತ್ತಿನಲ್ಲಿ ಇಲ್ಲಿ ನಾಟಕದಂಥ ಶೈಲಿಯನ್ನೇ ಬಳಸಿದ್ದಾನೆ. ವೃದ್ಧ ಕಂಚುಕಿ, ಬುದ್ಧಮತಿ ಅಥವಾ ಬುದ್ಧಿಮತಿ ಅಂತಲೂ ಹೇಳ್ಬೋದು. ಅವನು ಒಬ್ಬ ಸಖಿ, ಅವಳೊಬ್ಬ ಸಖಿ. ಆ ಸಖಿಯ ಜೊತೆಗೆ ಬರ್ತಾಳೆ. ಈ ಸಖಿಯ ಹೆಸರು ಕೂಡ ವೇಣಿ ಸಂಹಾರದಲ್ಲಿ ಬರ್ತಕ್ಕಂಥದ್ದೇನೆ. ವೇಣಿ ಸಂಹಾರದ ಮೊದಲನೇ ಅಂಕದಲ್ಲಿ ಸಖಿಯ ಜೊತೆಗೆ ದ್ರೌಪದಿ ಪ್ರವೇಶವಾಗುತ್ತದೆ. ಅದನ್ನು ಇವನು ತುಂಬ ಚೆನ್ನಾಗಿ ಗಮನಿಸಿಕೊಂಡು ಪ್ರಭಾವಿತನಾಗಿದ್ದಾನೆ. ನಮ್ಮ ಕನ್ನಡದ ವಿದ್ವಾಂಸರು ಈಚೆಗೆ ಸಂಸ್ಕೃತದಿಂದ ಪಡ್ಕೊಂಡ ರಣದ ಬಗ್ಗೆ ಹೇಳುವುದೇ ಇಲ್ಲ. ಒಂದಿಗೆ ಮೊದಲನೇದಾಗಿ ಗೊತ್ತಿಲ್ಲ, ಇನ್ನೊಂದು ಒಪ್ಪಿಕೊಳ್ತಕ್ಕಂಥ ಮನಸ್ಸಿಲ್ಲ. ಆ ಥರ ಆಗಿದೆ. ನಷ್ಟ ಯಾರಿಗೆ? ನಷ್ಟ ವಿದ್ವಲ್ಲೋಕಕ್ಕೆ, ವಿವೇಚನೆಗೆ ಒಳಗಾಗಬೇಕಾದ ಕೃತಿಗೆ ನಷ್ಟವಾಗುತ್ತದೆ. ಇರಲಿ. ಆಮೇಲೆ ದ್ರೌಪದಿ ಬಂದು ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಬೇಕು ಅಂತ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಆ ರೋಷವನ್ನು ಕೆರಳಿಸಿದೊರ್ತು, ಸಂದುಕ್ಷಣ ಉದ್ದೀಪನ ಮಾಡದೊರ್ತು ಭೀಮ ನಿಂತುಕೊಳ್ಳೋದಿಲ್ಲ, ಪೌರುಷವನ್ನು ಉಳಿಸಿಕೊಳ್ಳಲ್ಲ. ಅದಕ್ಕೆ ಅವಳೊಂದು ಮಾತನ್ನು ಹೇಳ್ತಾಳೆ.
ಸಮವಾಯಂ ಅಹಿತರೊಳ್ ಸಂಧಿ ಮಾಡೆಯಮಸೂನು ಪೇಳೆ ವನವಾಸವೇ ನಿಮಗೆ ಶರಣು ಎನಗಂ ಅಂದು ಅಗ್ನಿಮುಖದೆ ಪುಟ್ಟಿದುದರಿಂದೆ ಶರಣು 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 ಅಗ್ನಿಮುಖಂ. ಅವಳು ಬೆಳಗಿನ ರಾಗ ವಾಸಂತಿ, ಹಿಂದೂಸ್ತಾನಿಯ ಬಿಬಾಸ್ ರಾಗ, ಅದಕ್ಕೆ ಸಂವಾದಿ. ಅದರೊಳಗೆ ಹೇಳ್ತಾ ಇದ್ದಾಳೆ, ಸಮವಾಯಂ ಅಂದರೆ ಹೊಂದಿಕೆ, ಅವಿನಾಭಾವದಿಂದ ಕ್ಷೀರ ನ್ಯಾಯದಿಂದ ಹಾಲು ನೀರಿನಂತೆ ಬೆರೆಯುವ ಆ ಒಂದು ಸಂಧಿ ಅಹಿತರಲ್ಲಿ, ಶತ್ರುಗಳಲ್ಲಿ ಸಲ್ಲುತ್ತದೆಯಾ, ಅದನ್ನ ಸಂಧಿಯ ರೂಪದಲ್ಲಿ ಮಾಡಿಕೊಂಡು ಯಮಸೂನು ಪೇಳೆ. ಯಮಸೂನು ಧರ್ಮರಾಜ ಈ ಮಾತನ್ನು ಹೇಳಿದರೆ ವನವಾಸವೇದಲ್ ನಿಮಗೆ ಶರಣಂ. ಇಲ್ಲಿ ನೋಡಿ, ರನ್ನ ಕೆಲವೊಂದು ಹೊಸಗನ್ನಡದಂಥ ರೂಪಗಳನ್ನು ಬಳಸ್ತಾನೆ. ವನವಾಸಮೇ ಶರಣಂ ಅಂತ ಹೇಳಬೇಕಿತ್ತು, ವನವಾಸವೇ ಶರಣಂ ಅಂತ ಮಾಡಿದ್ದಾನೆ. ಇವನ್ನ ಪ್ರೆಸಿಡೆನ್ಸ್ ಅನ್ನು ಇಟ್ಕೊಂಡು ಈ ಕಾಲದ ಪದ್ಯ ರಚನೆಯಲ್ಲಿ ಸ್ವಲ್ಪ ಹೊಸಗನ್ನಡವನ್ನು ಅಲ್ಲಿಯೋ ಇಲ್ಲಿಯೋ ಶ್ರೀಮಂತರ ಮನೆಯ ಬಡ ನೆಂಟರಂತೆ ತಂದಿಡಬಹುದಾ ಅಂತನ್ನುವ ಪ್ರಶ್ನೆ ಬರ್ತಾ ಇರ್ತದೆ. ವನವಾಸ ಮೆದಲ್ ನಿಮಗೆ ಶರಣಂ. ನೀವು ಸಂಧಿ ಮಾಡಿಕೊಳ್ಳೋದು ಅಂತ ನಿಮ್ಮ ಅಣ್ಣನ ಮಾತನ್ನು ಒಪ್ಪಿಕೊಂಡ್ರೆ ಕಾಡಿಗೆ ಹೋಗೋದೇನೆ ಒಳ್ಳೆಯದು. ಆದರೆ ನಮಗೆ ಹಾಗಲ್ಲ. ಇಲ್ಲಿ ನೋಡಿ, ನಮಗೆ ಅಂತನ್ನುವಲ್ಲಿ ಆ ರಾಯಲ್ ವಿ ಬರುತ್ತದೆ, ಪಾಠಾಂತರದಲ್ಲಿ ಎನಗಂ ಅಂತಿದೆ, ನಿಮಗೆ ಶರಣ ಯಮಗೆ ಅಂದ ಅಗ್ನಿಮುಖದೆ. ಆ ಯಮಗೆ ಎನ್ನುವ ಪಾಠ ಚೆನ್ನಾಗಿದೆ. ರಾಯಲ್ ವಿ, ನಾವು ಅಗ್ನಿಮುಖದಲ್ಲಿ ಹುಟ್ಟಿದ್ರಿಂದ ಯಜ್ಞವೇದಿ ಸಮುದ್ಭವೇ ಆದ ಕಾರಣ ಅಗ್ನಿಮುಖಂ ಶರಣಂ. ಹಾಗಾಗಿ ಶರಣ ಅಗ್ನಿಮುಖಂ. ನಾನು ಬೆಂಕಿಗೆ ಹೋಗಬೇಕು, ನಾನು ವನಕ್ಕೆಲ್ಲ ಹೋಗ್ತಕ್ಕಂಥದ್ದು, ವನವನ್ನು ದಹಿಸ್ತಕ್ಕಂಥ ಯಾವ ಜಾಜ್ವಲ್ಯಮಾನವಾದ ಅಗ್ನಿ ಇದೆ ಅಲ್ಲಿಗೇನೆ. ನೀವು ಪ್ರತಿಜ್ಞೆಯನ್ನು ಈಡೇರಿಸೋಲ್ಲ ಅಂದರೆ ನಾನು ಬದುಕಿನಲ್ಲಿ ನಿಲ್ಲೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾಳೆ. ಅಷ್ಟು ಮಾತ್ರವಲ್ಲದೆ ಅವಳು ತನ್ನ ತಲೆ ಕೂದಲನ್ನು ಮತ್ತೆ ಮತ್ತೆ ತೋರಿಸಿ ಜ್ಞಾಪಿಸ್ತಾಳಲ್ಲ. ಪ್ರಸಿದ್ಧವಾದದ್ದು ದ್ರೌಪದಿಯ ಮುಡಿಯ ಕಥೆ, ವ್ಯಥೆ. ಅದನ್ನು ನೋಡಿ. ಎಂದು ಪಶ್ಚಾತ್ತಾಪಂಗೈದು ಕುರುಕುಲ ವಿಳಯ ಜ್ವಾಲೆ ಸುಯೋಧನ ಪ್ರಳಯ ಕಾಲೆ ಪಾಂಚಾಲಿಯ ವದನಮಂ ನೋಡಿ ಗಳೀಸುತ್ತಿರೆ ಕಬರಿಭರಂ ಗಳೀಸುತ್ತಿರೆ ನಯನವಾರಿ ನಿನ್ ಆನನದಿಂ ನಳಿನಾನನೇ ನೀನಿರೇ ಕುರುಕುಳಾಂತಕಂ ಗಳಿತ ಕೋಪನೆ ಕಲಿಭೀಮಂ ನಳಿನಾನನೇ ನಿನ್ನ ಕಬರಿಭರಂ ಗಳಿಸುತ್ತಿರೇ ನಳಿನಾನನೇ ನಿನ್ನಾನನದಿಂ ನಯನವಾರಿ ಗಳಿಸುತ್ತಿರೇ ನೀನಿರೇ ಕುರುಕುಳಾಂತಕಂ ಕಲಿಭೀಮಂ ಗಳಿತ ಕೋಪನೆ ನಳಿನಾನನೇ. ಪ್ರಸನ್ನ ಮನೋಹರವಾದ ಶೈಲಿಯಲ್ಲಿ ಕಂದಪದ್ಯ ಬರೆದಿದ್ದಾನೆ. ಕನ್ನಡದಲ್ಲಿ, ತೆಲುಗಿನಲ್ಲಿ ಕೂಡ ಚಂಪೂ ಕಾವ್ಯದಲ್ಲಿ ಕಂದದ್ದೇ ಪ್ರಾಬಲ್ಯ. ಕಂದವಿಲ್ಲದೆ ಚಂಪೂ ಕಾವ್ಯಕ್ಕೆ ಅಂದವೇ ಇಲ್ಲ. ಇಂದಿಗಾದರೂ ಅಷ್ಟೇ ಕಂದ ಬರೆದರೇನೆ ಕವಿತ್ವ. ಅಚ್ಚುಕಟ್ಟಾಗಿ ಸಂಸ್ಕೃತದ ಅನುಷ್ಠುಪ್ ಶ್ಲೋಕದಂತೆ ಹದವಾಗಿ ಹಳಗನಡಕ್ಕೆ ಒದಗಿ ಬರತಕ್ಕಂಥ ದಿವ್ಯ ಮನೋಹರವಾದ ಛಂದಸ್ಸಿದು. ಇಲ್ಲಿ ನೋಡಿ, ಒಂದೇ ಒಂದು ಅಕ್ಷರ ಇರತಕ್ಕಂಥದ್ದು ಒತ್ತು, ನಿನ್ನಾನನದಿಂ. ಅದು ಇಂಪಾದ ಅನುನಾಸಿಕ. ಅದರೊಳಗೂ ದಂತ್ಯವರ್ಣದ ಕೊನೆಯಲ್ಲಿ ಬರುವ ಅನುನಾಸಿಕ, ಮೂರ್ಧನ್ಯದ ಣ ಅಲ್ಲ, ದಂತ್ಯದ ನ. ಹೀಗಾಗಿ ಕಠೋರತೆ ಅನ್ನುವುದಿಲ್ಲ. ಗೋಳಾಡ್ತಾ ಇದ್ದಾಳೆ, ನನ್ನ ತಲೆಗೂದಲನ್ನು ನೋಡಿ ಮರೆಯಬೇಡಿ ಅಂತೆಲ್ಲ ಹೇಳ್ತಾ ಇದ್ದಾಗ
ನೀನು ಈ ಥರ ದುಃಖಪಟ್ಟಾಗ ನನಗೆ ದುಃಖಕ್ಕೆ ಕಾರಣರಾದವ್ರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಕೋಪ ಬರೋಲ್ವಾ, ನನಗೆ ಕೋಪ ಉಳಿಯದೇ ಇರುತ್ತ್ಯಾ ಅಂತನ್ನೋ ಮಾತನ್ನು ಹೇಳ್ತಾನೆ. ಅದನ್ನು ಹೇಳುವಲ್ಲಿ ಸಾಂತ್ವನದ ಭಾವ ಹೆಚ್ಚು. ಕೋಪಕ್ಕಿಂತ ಅವಳು ಸಮಾಧಾನ ಮಾಡಬೇಕು, ಅವಳ ಕಣ್ಣೀರಿಗೆ ಸ್ಪಂದಿಸುವ ಬಗ್ಗೆ ಅದಕ್ಕೆ ತಕ್ಕ ವರ್ಣವಿನ್ಯಾಸ ಮಾಡಿದ್ದಾನೆ. ಕೋಮಲ, ಉಪನಾಗರಿಕ ಅಂತೆಲ್ಲ ಹೇಳ್ತಾರೆ ವರ್ಣವೃತ್ತಿಗಳನ್ನು. ಆ ರೀತಿಯಾಗಿ ಗಳಿಸುತ್ತಿರೆ ಕಬರಿಭರಂ, ಗಳಿಸುತ್ತಿರೆ ನಯನವಾರಿ ನಿನ್ನಾನನದಿಂ ನಳಿನಾನನೆ ನೀನಿರೆ ಕುರುಕುಳಾಂತಕಂ ಗಳಿತ ಕೋಪನೆ ಕಲಿಭೀಮಂ. ಗಳಿಸುತ್ತಿರೆ ಕಬರಿಭರಂ, ನಿನ್ನ ಮುಡಿ ಬಿಚ್ಚಿಕೊಂಡು ಜಾರ್ತಾ ಇದೆ. ಗಲನ ಅಂದರೆ ಜಾರುವುದು ಅಂತ, ಗಲತಿ, ಜಾರ್ಕೊಂಡು ಹೋಗ್ತಾ ಇದೆ. ಗಳಿಸುತ್ತಿರೆ ಅಂದರೆ ಜಾರಿಕೊಂಡು ಬರುವುದು. ಹಳಗನ್ನಡದಲ್ಲಿ ಸಂಸ್ಕೃತ ಲಕಾರ ಎಲ್ಲ ಲಕಾರ ಆಗುತ್ತದೆ, ಕುಳ ಅಂತ ಕರೀತಾರೆ ಅದನ್ನು. ಗಳಿಸುತ್ತಿರೆ ಜಾರ್ತಾ ಇದೆ, ಕೆನ್ನೆ ಮೇಲಿಂದ ಬೀಳ್ತಾ ಇದೆ, ಕಣ್ಣಿಂದ ಕಂಬನಿ ಹನಿ ಹನಿಯಾಗಿ ಧಾರೆ ಧಾರೆಯಾಗಿ. ನಯನವಾರಿ ನಿನ್ನಾನನದಿಂ, ಶೈಲಿ ನೋಡಿ ಎಷ್ಟು ಹದವಾಗಿದೆ. ನಳಿನಾನನೆ ಕಮಲಾಕ್ಷಿ, ಕಮಲಮುಖಿ ನೀನಿರೆ ಕುರುಕುಲಾಂತಕಂ, ಅಲ್ಲಿ ಒಂದು ಜಗಣ ಬಂತು. ಕುರುಕುಲಾಂತಕಂ ಗಳಿತ ಕೋಪನೆ ಕಲಿಭೀಮಂ. ಈ ಕುಲಾಂತಕ, ಕೌರವ ಕುಲಾಂತಕ, ಕುರುಕುಲಾಂತಕನಾದ ಭೀಮ ಗಳಿತ ಕೋಪನೆ. ನಿನ್ನ ಕಣ್ಣೀರು ನಿನ್ನ ತಲೆಗೂದಲು ನೋಡಿ ಭೀಮನಿಗೆ ಕೋಪ ಜಾರುತ್ತದೆಯಾ? ಇಲ್ಲ, ಖಂಡಿತ ಜಾರೋಲ್ಲ. ಅದಿನ್ನೂ ಗಟ್ಟಿಯಾಗುತ್ತದೆ. ಈ ಕಣ್ಣೀರಲ್ಲಿ ಅದು ಜಾರಿ ಹೋಗಲ್ಲ, ಈ ತಲೆ ಕೂದಲಿನ ಜಾರಿಕೆಯಲ್ಲಿ ಅದು ಮರೆಯಾಗೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಆ ಪದ್ಯವನ್ನು ಸುಮ್ಮನೆ ಓದಿಕೊಂಡ್ರೂ ಒಳ್ಳೆಯ ಕಂದ ಪದ್ಯದ ಲಕ್ಷಣ ಏನು ಅಂತ ಗೊತ್ತಾಗುತ್ತದೆ. ಗಳಿಸುತ್ತಿರೆ ಕಬರಿಭರಂ, ಗಳಿಸುತ್ತಿರೆ ನಯನವಾರಿ ನಿನ್ನಾನನದಿಂ ನಳಿನಾನನೆ ನೀನಿರೆ ಕುರುಕುಳಾಂತಕಂ ಗಳಿತ ಕೋಪನೆ ಕಲಿ ಭೀಮಂ. 4 ಮಾತ್ರೆಗಳ ಗಣಕ್ಕೆ ತಕ್ಕಂತೆ ಹೋಗುವ ಕಂದ ಪದ್ಯ ಇಲ್ಲಿ 6 ಮಾತ್ರೆಗಳಂತೆ ಹೋಗುತ್ತದೆ. ರೂಪಕ ತಾಳದಂತೆ ಆ ವಿಳಂಬಗತಿ ಬರುತ್ತದೆ. ಈಗ ಅವಳ ಕರುಣರಸಕ್ಕೆ ಸ್ಪಂದಿಸುವ ಭೀಮತ್ವ ಕಾಣುತ್ತದೆ. ಗಳಿಸುತ್ತಿರೆ ಕಬರಿಭರಂ, ಗಳಿಸುತ್ತಿರೆ ನಯನವಾರಿ ನಿನ್ನಾನನದಿಂ ನಳಿನಾನನೆ ನೀನಿರೆ ಕುರು ಕುಲಾಂತಕಂ ಗಳಿತ ಕೋಪನೆ ಕಲಿ ಭೀಮಂ. ಆ ಕುಲಾಂತಕಂ ಕೌರವ, ಕುರು ಕುಲಾಂತಕಂ ಅನ್ನುವಲ್ಲಿ ಅತ್ತಧೀಂ ತಥೋಂ ಆ ವಿನ್ಯಾಸ ಬಂದು ಅವನ ರೋಷ ಅಲ್ಲಿ ಹೆಡೆಯೇಳುತ್ತದೆ ಎನ್ನುವುದನ್ನು ಇದು ಲೆಕ್ಕ ಹಾಕಿಕೊಂಡು ಬರದದ್ದಲ್ಲ, ಭಾವಸ್ಫೂರ್ತಿ. ಅದಕ್ಕೆ ಬೇಕಾದ ವ್ಯಾಸಂಗ ಸಿದ್ಧಿ ಇದೆ. ಮುಂದೆಯೂ ಒಂದೆರಡು ಕಂದ ಪದ್ಯಗಳಲ್ಲಿ ಸಮಾಧಾನ ಹೇಳ್ತಾನೆ ನೋಡಿ. ನೀನಗ್ನಿಪುತ್ರಿಯೇ ಪವಮಾನತನುಭವನಿನ್ ಆನ್ ಅಣಂ ಕೂಡೇ சுசந்தானம் அரிதி பரள் எந்தூ நீனு அக்னிபுத்ரியை ஆன் பவமானதனுபவன் சுசந்தானம் அரிது பரள் எந்தூ அனல அனில ಸಂಯೋಗಂ உரிபதிற்குமே பகையம் நளினானனே. ನೀನಗ್ನಿಪುತ್ರಿ, ನೀನು ಅನಲಸುತೆ, ಪವಮಾನ ತನೂಭವ, ಅನಿಲಸುತ ತಾನು. ಹೀಗಾಗಿ ಅನಲಾನಿಲ ಸಂಯೋಗ ಎರಡೂ ಇದೆ. ನಾನ್ ಅಣಂ ಕೂಡೆ, ನಾನು ಸ್ವಲ್ಪ ಅಣಂ ಅಂದರೆ ಸ್ವಲ್ಪ ಸೇರಿಕೊಂಡ್ರೆ ಸಾಕು. ಸುಸಂಧಾನಂ ನಮ್ಮಿಬ್ಬರ ಸೇರಿಕೆ, ಅರಿಂದ್ರಪರೊಳ್ ವೈರಿ ರಾಜರಲ್ಲಿ ಎಂತೆನಲ್ ಅನಿಲ ಅನಲ ಸಂಯೋಗಂ ಉರಿಪದಿರ್ಕುಮೆ ಪಗೆಯಂ. ವೈರಿಯನ್ನು ಉರಿಸದೇ ಇರುತ್ತ. ಇಲ್ಲೆಲ್ಲ ಹೆಚ್ಚು ಹೆಚ್ಚು ಸಂಸ್ಕೃತ ಪದ ಬಳಸಿ ಇಲ್ಲಿ ಅಚ್ಚಗನ್ನಡ ಉರಿಸುತ್ತೆ ಎನ್ನುವಾಗ ಹೊಟ್ಟೆ ಉರಿಸುತ್ತೆ ಅಂತೀವಿ. ಗರ್ಭಾನಲ ಜಠರಾನಲ ಅಂತೆಲ್ಲ ನಾವು ಹೇಳಲ್ಲ. ಜಠರಾಗ್ನಲ ಜಠರಾಗ್ನಿ ಅಂದರೆ ಜೀರ್ಣಕಾರಿಯಾದಂಥ ಅಗ್ನಿ ಅಂತ ಬರುತ್ತದೆ ಹೊರತು ಹೊಟ್ಟೆ ಕಿಚ್ಚು ಅಂತನ್ನುವ ಕನ್ನಡದ ಅಸೂಯೆಯ ಧ್ವನಿಯಲ್ಲಿ ಬರೋಲ್ಲ. ಸಂಸ್ಕೃತದಲ್ಲಿ ಯಾರೂ ಕೂಡ ಜಠರಾನಲ ಅನ್ನೋದನ್ನು, ಹೊಟ್ಟೆ ಬೆಂಕಿ ಅನ್ನೋದನ್ನು ಹೊಟ್ಟೆ ಕಿಚ್ಚು ಅನ್ನುವ ಈ ಅರ್ಥದಲ್ಲಿ ಬಳಸೋಲ್ಲ. ಅದು ಬಲ್ಲ ಕವಿ ಎಲ್ಲಿ ಬೇಕೋ ಅಲ್ಲಿ ಕನ್ನಡ, ಎಲ್ಲಿ ಬೇಕೋ ಅಲ್ಲಿ ಸಂಸ್ಕೃತ ಹಾಗೆ ಬಳಸ್ತಾನೆ. ಅಷ್ಟು ಮಾತ್ರವಲ್ಲದೆ ಅವಳ ತಲೆಗೂದಲಿಗೆ ತನ್ನ ಒಂದು ಪದ್ಯದ ಕಾಣಿಕೆಯನ್ನು, ನುಡಿಗಾಣಿಕೆಯನ್ನು ಒಪ್ಪಿಸ್ತಾನೆ. ಕುರುಕುಲ ಜೀವಾಕರ್ಷಣ ಪರಿಣತಂ ಇದು ಕಾಮರೂಪೇಣ
ಕಾಳಹಸ್ತಂ ವಲ್ಲದೆ ಪರಮೇಶ್ವರಿ ಇದು ಕುರುಕುಲ ಜೀವಾಕರ್ಷಣ ಪರಿಣತಂ ಇದು ಕಾಳಹಸ್ತಂ ಅಲ್ಲದೆ ಕೇಶಹಸ್ತಂ ಅಕ್ಕುಮೇ ಪರಾಭವಜ್ವಲನ ಧೂಮ ಕೃಷ್ಣಂ ಕೃಷ್ಣೇ ಇದು ಕಾಳಹಸ್ತಂ ಕೇಶಹಸ್ತಂ ಅಕ್ಕುಮೇ ಪರಮೇಶ್ವರಿ. ನಿರಂಜನವಾದ ಅವಳ ಕಣ್ಣನ್ನ ಕಂಬನಿಯನ್ನು ನೋಡ್ತಾ ರಂಜನಿಯಲ್ಲಿ ಹಾಡ್ತಾ ಇದ್ದಾನೆ ಭೀಮ. ಕುರುಕುಲ ಜೀವಾಕರ್ಷಣ ಪರಿಣತಮಿದು ಕಾಳಹಸ್ತಮಲ್ಲದೆ ಪರಮೇಶ್ವರಿ. ಜೀವೇಶ್ವರಿ ಪ್ರಾಣೇಶ್ವರಿಯನ್ನು ಪರಮೇಶ್ವರಿ ಅಂತಿದ್ದಾನೆ. ಇದು ಕೌರವ ಕುಲದ ಜೀವಾಕರ್ಷಣ ಮಾಡ್ತಕ್ಕಂಥ ಕಾಳ ಸರ್ಪದ ಹಸ್ತ. ಹಸ್ತ ಅಂದರೆ ಹೆಡೆ ಅಂತ, ಕಾಳಹಸ್ತ. ಆ ರೀತಿಯಾಗಿ ಇರ್ತಕ್ಕಂಥದ್ದು ನಿನ್ನ ತಲೆಗೂದಲು, ಅದು ಕೇಶಹಸ್ತವ ಅಂತ. ಕೇಶಕ್ಕೆ ಹಸ್ತ ಅಂತ ಬಂದರೆ ಅದು ತಲೆಗೂದಲು ಜಡೆಯಾಗಿರುವುದು ಅಂತ ಅರ್ಥ ಬರುತ್ತದೆ ಸಂಸ್ಕೃತದಲ್ಲಿ. ಕೇಶಪಾಶ, ಕೇಶಹಸ್ತ ಅಂತೆಲ್ಲ ಬಳಕೆ ಮಾಡುವಂಥ ಉಂಟು. ಆ ವ್ಯಾಕರಣದ ಮತ್ತು ಉಕ್ತಿ ವೈಚಿತ್ರ್ಯದ ಸ್ವಾರಸ್ಯವನ್ನು ಕವಿ ಗಮನಿಸಿಕೊಂಡಿದ್ದಾನೆ. ಮತ್ತಿಲ್ಲಿ ನೋಡಿ, ಕುರುಕುಲ ಜೀವಾಕರ್ಷಣ. ಜೀವ ಅಂತಂದರೆ ಜೀವ ಇರೋದು ಉಸಿರಲ್ಲಿ. ಹಾವು ಗಾಳಿ ಕುಡ್ಕೊಂಡು ಬದುಕುತ್ತೆ ಅಂತ, ಸರ್ಪಾಫ್ ಪಿಬಂತಿ ಪವನಂ ಅಂತ ಹೇಳ್ತಾರೆ. ಹಾಗಾಗಿ ನಿನ್ನ ತಲೆಗೂದಲು ಹಾವೇ ಸರಿ. ಆ ಹಾವು ಯಾವ ಗಾಳಿ ಕುಡಿಯುತ್ತೆ ಅಂದರೆ ಕೌರವರ ಪ್ರಾಣವಾಯುವನ್ನೇ ಹೀರಿ ಬದುಕತಕ್ಕಂಥದ್ದು, ಉಳಿತಕ್ಕಂಥದ್ದು. ಹಾಗಾಗಿ ಆ ವಿದ್ಯೆಯಲ್ಲಿ ಪರಿಣತವಾದಂಥ ಕುಶಲತೆಯನ್ನು ಹೊಂದಿರುವ ಕಾಳಹಸ್ತಮಲ್ಲದೆ ಪರಮೇಶ್ವರಿ ಕೇಶಹಸ್ತಂ ಅಕ್ಕುಮೆ. ಹಾಗಾಗುತ್ತದೆ, ಅಕ್ಕುಮೆ ಆಗುತ್ತದೆಯೇ, ಅಪ್ಪುದೇ ಅಂತನ್ನುವ ಅರ್ಥ. ಪರಾಭವ ಜ್ವಲನ ಧೂಮ ಕೃಷ್ಣ ಕೃಷ್ಣೇ. ಪರಾಭವ ಜ್ವಲನ, ಪರಾಭವಾಗ್ನಿಯ ಹೊಗೆ ನಿನ್ನನ್ನು ಕಪ್ಪು ಮಾಡಿದೆ, ನೀನು ಕಪ್ಪಾಗಿಲ್ಲ. ಅವಳು ಡಾರ್ಕ್ ಕಾಂಪ್ಲೆಕ್ಷನ್ ಲೇಡಿ, ಬ್ಲ್ಯಾಕ್ ಈಸ್ ಬ್ಯೂಟಿ ಅನ್ನುವ ಸಾಲಿಗೆ ಬಂದವಳು ಕೃಷ್ಣೆ. ಶ್ಯಾಮ, ನಿನ್ನ ಮೈಬಣ್ಣ ಹೀಗಾಗಿದ್ದು ನಿನ್ನ ಧಗಧಗಿಸುವ ಕೋಪ ಜ್ವಾಲೆ, ಆ ಬೆಂಕಿಯ ಒಂದು ತುದಿ ಹೊಗೆಯನ್ನ ಕಾರಿ ನಿನ್ನ ಮೈ ಕಪ್ಪಾದಂತೆ ತೋರುತ್ತದೆ. ವಸ್ತುತಃ ನೀನು ಕಪ್ಪಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾವ ಹೆಂಡತಿಗೆ ತಾನೇ ಗಂಡ ಹೀಗೆ ಹೇಳಿದ್ರೆ ಸಂತೋಷವಾಗೋಲ್ಲ. ಹೀಗೆ ಮತ್ತೆ ಮತ್ತೆ ಭೀಮನ ಕೋಪಾಗ್ನಿಯನ್ನ ಕೆರಳಿಸ್ತಾ ಇರತಕ್ಕಂಥ ಅಗ್ನಿಪುತ್ರಿಯನ್ನ ಕಂಡು ಅಲ್ಲಿದ್ದ ವಿದೂಷಕ ಏನು ಹೇಳ್ತಾನೆ ಅಂತ ನೋಡೋಣ. ವಿದೂಷಕರೆಲ್ಲ ಪಾಂಡವರ ಕಾಲದಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ. ಭಟ್ಟನಾರಾಯಣನ ಕಾವ್ಯದಲ್ಲಿ ಕೂಡ ಬರೋಲ್ಲ ವಿದೂಷಕ. ಆದರೆ ಈ ಕವಿ ಅವನನ್ನೂ ತಂದು ಬಿಡ್ತಾನೆ. ಕಂಚುಕಿಯನ್ನು ತಂದಿದ್ದಾನೆ, ಚೇಟಿಯನ್ನು ತಂದಿದ್ದಾನೆ, ವಿದೂಷಕನನ್ನು ತರ್ತಾನೆ. ಒಂದು ನಾಟಕ ಬರೆಯುವಂತೆ ಹೋಗಿದ್ದಾನೆ. ಪುಣ್ಯಾತ್ಮ ನಾಟಕವನ್ನೇ ಬರೆದಿದ್ರೆ ಮತ್ತೂ ಚೆನ್ನಾಗಿರ್ತಿತ್ತು. ಮತ್ತೆ ಗದಾಯುದ್ಧವನ್ನು ಆ ರೂಪಕದ ರಚನೆಯ ಶೈಲಿಗೆ ಒಗ್ಗಿಸಿದಂಥವರು ಹಲವರಿದ್ದಾರೆ. ನಾಳೆ ಅದರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಆದರೆ ರೂಪಕ ಮಾಡಬೇಕು ಅನ್ನುವ ಆಸೆ ಅವನಿಗಿತ್ತು, ಮಾಡಲಿಲ್ಲ. ಏನೇ ಇದ್ದರೂ ಅದರ ಸೂಚನೆಗಳಲ್ಲಿ ಕಾಣ್ತಾ ಇವೆ. ವಿದೂಷಕ ವಿನೋದದ ಮಾತಾಡ್ತಾನೆ. ಸಮಯೋಚಿತವಾಗಿದೆ ಆ ಪದ್ಯ ನೋಡಿ. ಕುರುಕುಲಮಂ ನುಂಗಿದೆ ಇನ್ ಅರೆ ಬರುಮಂ ನುಂಗಲಿಪ್ಪೆ ಕುರುಪತಿಯುಮನ್ ಇನ್ ಎರಡನೆಯ ಹಿಡಿಂಬಿಯನ್ ಎಮ್ಮರಸಂ ರಕ್ಕಸಿಯನ್ ಎಲ್ಲಿ ತಂದನೋ ನಿನ್ನಂ. ಆಗ ಅವನು ಹೇಳುವ ಮಾತು ಎರಡನೇ ಆಶ್ವಾಸದ 9ನೇ ಪದ್ಯ. ಕುರುಕುಲಮಂ ನುಂಗಿದ ಇನ್ನೆರೆ ಬರುಮಂ ನುಂಗಲಿರ್ಪೆ ಕುರುಪತಿಯಂ ಅವನ್ ಇನ್ನೆರಡನೆಯ ಹಿಡಂಬಿಯನೇ ಎಮ್ಮರಸಂ ರಕ್ಕಸಿಯನ್ ಎಲ್ಲಿ ತಂದನೋ ನಿನ್ನಂ. ಕುರುಕುಲವನ್ನೇ ನೀನು ನುಂಗು ಬಿಟ್ಟಿದ್ದೀಯ. ಇದೇನಾಗಿದೆ, ಎಲ್ಲಿವರೆಗೆ ಬಂದಿದೆ ಕಾವ್ಯ ಕಥಾನಕದ ಘಟ್ಟ ಅಂದರೆ ದುರ್ಯೋಧನ ಒಬ್ಬ ಬಾಕಿ ಇದ್ದೇನೆಲ್ಲರೂ ಸತ್ತು ಹೋಗಿದ್ದಾರೆ. ಆ ಹಂತಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಕುರುಕುಲವನ್ನು ನುಂಗಿದವಳು ನೀನು, ಇನ್ನೆಷ್ಟು ಜನನ ನುಂಗಲಿದ್ದೀಯಾ? ಕುರುಪತಿಯನ್ನು ನೀನು ನುಂಗಬೇಕು ಅಂತಿದ್ದೀಯಾ? ನಮ್ಮ ಸ್ವಾಮಿ ಭೀಮ ಎಂಬ ಅರಸಂ ಎರಡನೆಯ ಹಿಡಂಬಿ ಅಂದರೆ ಅವನ ಮೊದಲನೇ ಹೆಂಡತಿ ರಕ್ಕಸಿ ಹಿಡಂಬಿ, ಇನ್ನು ಎರಡನೇ ರಕ್ಕಸಿಯಾದ
ದ್ವಿತೀಯ ಪತ್ನಿಯ ದ್ವಿತೀಯಳಾದ ರಾಕ್ಷಸಿ ನಿನ್ನನ್ನು ಎಲ್ಲಿಂದ ಹಿಡ್ಕೊಂಡು ಬಂದನು ಅಂತ. ಈ ಮಟ್ಟದ ಸ್ವಾತಂತ್ರ್ಯ ವಿದೂಷಕರಿಗೆ ರಾಜರು ರಾಣಿಯರು ಕೊಡ್ತಾ ಇದ್ದರಾ ಪ್ರಶ್ನೆ. ಅದು ಈ ಸಂದರ್ಭದಲ್ಲಿ ಹೇಳಿದ್ರೆ ದ್ರೌಪದಿ ಇವನನ್ನು ಮೊದಲು ಕೊಂದು ಬಿಡು ಅಂತ ಭೀಮನಿಗೆ ಹೇಳ್ತಾ ಇದ್ದಳು ಅನ್ಸುತ್ತೆ. ಇರಲಿ, ಕೆಲವೊಮ್ಮೆ ವಿನೋದ ಮಾಡಬೇಕು ಅಂತ ಕವಿಗಳಿಗನಿಸಿದಾಗ ಎಲ್ಲಿಯೋ ಅವಕಾಶ ಮಾಡ್ಕೋತಾರೆ. ಹಾಗೆ ಹೇಳ್ತಾನೆ. ಆಗ ಇತ್ತ ಕಡೆ ದುರ್ಯೋಧನ ಏನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಕವಿ ಹೇಳ್ತಾನೆ. ಎಲ್ಲರೂ ಸತ್ತಿ ಹೋಗಿದ್ದಾರೆ. ಸ್ಮಶಾನ ಕುರುಕ್ಷೇತ್ರ, ಅಲ್ಲಿ ಅವನು ಚಿಂತಾಕ್ರಾಂತನಾಗಿ ಇದ್ದಾನೆ. ಹಾಗಾಗಿ ಸಕಲ ಭೋಗ ಲಕ್ಷ್ಮೀಪತಿಯಂ ಅಭಿಮಾನಧನನು ಮೆನಿಸಿದ ಸುಯೋಧನಂ ಚಿಂತಾಕ್ರಾಂತನಾಗಿ ಹೇಳುವುದನ್ನು ನೋಡಿ. ಅಸುಹೃತ್ಸೇನೆಗೆ ಸಾಲ್ವಂ ವರುವನೆಗಡಂ ರುದ್ರಾವತಾರಂ ಗಡಂ. ಅಸುಹೃತ್ಸೇನೆಗೆ ಸಾಲ್ವಂ ವರುವನೆಗಡಂ ರುದ್ರಾವತಾರಂ ಗಡಂ. ನೊಸಲೊಳ್ ಕಣ್ಗಡಂ ಎಂದು ನಚ್ಚಿ ಪೊರೆದೆಂ ತಾನಕ್ಕೆ ತಮ್ಮಮ್ಮನಕ್ಕೆ ಇಸಲ್ ಅಂಬಂ ತಿರುವಾಯ್ಗೆ ತಂದು ಅರಿವರೆ ತಾಮಿರುವರುಂ ಕೊಯ್ದುವಂ ಬಿಸುಟರ್. ಜೋಳದ ಪಾಳಿಯಂ ಬಗೆದರಿಲ್ಲ ದ್ರೌಣಿಯುಂ ದ್ರೋಣನುಂ. ಸೊಗಸಾದ ಶಂಕರಾಭರಣ. ಅವನಿಗೀಗ ಕೋಪ ಬಂದು ಸಂಕಟವೂ ಆಗ್ತಾ ಇದೆ. ಬೈಯೋಕ್ಕೆ ಯಾರೂ ಇಲ್ಲ. ಏನು ಮಾಡ್ತಾನೆ? ಅಸುಹೃತ್ ಸೇನೆಗೆ ಸಾಲ್ವನೋರ್ವನೆ ಗಡಂ ರುದ್ರಾವತಾರಂ ಗಡಂ. ಆ ಗಡಂ ಅನ್ನುವ ಅವ್ಯಯ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಲ್ವಾ ಅಂತ. ಅಸುಹೃತ್ ವೈರಿಗಳು, ಸುಹೃತ್ ಸ್ನೇಹ ಇರತಕ್ಕಂಥ ಮಿತ್ರ, ಸ್ನೇಹ ಇಲ್ಲದವನು ಶತ್ರು. ಅಸುಹೃತ್ ಸೇನೆಗೆ ಶತ್ರು ಸೈನ್ಯಕ್ಕೆ ಸಾಲ್ವನ್, ಇವನು ಒಬ್ಬನೇ ಸಾಕಾಗುವವನು. ಹೀಸ್ ಎನಫ್. ಯುದ್ಧಾಯ ಅಲಂ, ವೈರಿಣೇ ಅಲಂ. ಹಾಗಿರ್ತಕ್ಕಂಥವನು ಒರ್ವನೆ ಗಡಂ, ಇವನು ಒರ್ವನೆ ಗಂಡು, ಇವನು ಸಾಕು. ರುದ್ರಾವತಾರಂ ಗಡಂ, ಇವನು ರುದ್ರಾವತಾರ ಅಶ್ವತ್ಥಾಮ ಅಂತ ಅಂದುಕೊಂಡಿದ್ದರೆ ನೊಸಲೊಳ್ ಕಣ್ಗಡಂ. ಅಶ್ವತ್ಥಾಮ ರುದ್ರಾಂಶ ಅಂದರೆ ಹಣೆಗಣ್ಣೂ ಇದೆ ಎಂದು ನಚ್ಚಿ ಪೊರೆದಂ, ನಚ್ಚಿಕೊಂಡವನನ್ನು ಎಷ್ಟು ಉತ್ತೇಜಿಸಿದ್ದು. ತಾನಕ್ಕೆ ತಮ್ಮಮ್ಮನಕ್ಕಿಸಲಂಬಂ ತಿರುವಾಯಿಗೆ ತಂದರ್ ಇವರೇ ತಾಮಿರ್ವರುಂ ಕೈದುವಂ. ಅಮ್ಮನ ಅಂದರೆ ಅಪ್ಪನ ಅಂತ ಹಳಗನ್ನಡದಲ್ಲಿ ಅಮ್ಮ ಅಂದರೆ ಅಪ್ಪ. ಹಾಗಾಗಿ ಅವನು ಮತ್ತು ಅವನ ಅಪ್ಪ ದ್ರೋಣಾಚಾರ್ಯ ಏನು ಮಾಡಿಕೊಂಡಿದ್ದು, ಯಾವ ಸ್ಥಿತಿಗೆ ತಂದುಕೊಂಡ್ಬಿಟ್ರು ತಾವು ಇಬ್ಬರೂ ಕೂಡ ಕೈದುವಂ ಬಿಸುಟರ್. ಇಲ್ಲಿ ಅಶ್ವತ್ಥಾಮ ಶಸ್ತ್ರ ಸನ್ಯಾಸ ಮಾಡಿದ್ದು ಮೂಲ ಮಹಾಭಾರತದಲ್ಲಿಲ್ಲ, ವೇಣಿ ಸಂಹಾರದ 3ನೇ ಅಂಕದಲ್ಲಿ ಬರುತ್ತದೆ. ನೀನು ಕರ್ಣನಿಗೆ ಪಟ್ಟ ಕಟ್ತಿದ್ದೀಯಾ, ನನಗೆ ಕಟ್ತಾ ಇಲ್ಲ, ನಮ್ಮಪ್ಪನ ಸಾವಿನ ಸೇಡನ್ನು ತೀರಿಸಿಕೊಳ್ಬೇಕು. ದೃಪದನಂದನ ಧೃಷ್ಟದ್ಯುಮ್ನ ತನ್ನ ಗುರು ಅಂತ ಕೂಡ ಹಿಂಜರಿಯದೆ ಅವನನ್ನು ಕೊಂದ ದ್ರೋಣಾಚಾರ್ಯ ತನ್ನ ತಂದೆಯನ್ನ. ಇನ್ನು ಸತ್ಯವ್ರತನೇ ಆದಂಥ ಧರ್ಮರಾಜ ಕೂಡ ಆನೆ ಸತ್ತಿತು ಅನ್ನುವುದನ್ನು ಮರೆಮಾಚಿ ತನ್ನ ತಂದೆ ಸತ್ತಂತೆ ಮಾಡಿದ. ಅದಕ್ಕೆ ಅರ್ಜುನ ಕೆಮ್ಮನೆ ಸುಮ್ಮನೆ ಇದ್ದ. ಇನ್ನು ಕೃಷ್ಣ ಕೂಡ ಎಲ್ಲ ಕಪಟತಂತ್ರದಲ್ಲಿ ನಿರ್ದೇಶಕನಾಗಿದ್ದ. ಹೀಗೆ ನರನಾರಾಯಣರು ಮತ್ತು ಯಮಸೂನು, ಆಮೇಲೆ ದ್ರೌಪದಿ ಅಂದರೆ ದೃಪದಸ್ಯ ಅಪತ್ಯಂ ಪುಮಾನ್ ದ್ರೌಪದಿ, ಇವರೆಲ್ಲರೂ ಕೂಡ ಸೇರಿ 4 ನನ್ನ ತಂದೆಯನ್ನು ಇಲ್ಲವಾಗಿಸಿದ್ರು. ಆ ಸೇಡು ತೀರಿಸ್ಕೊಳ್ಬೇಕು, ಪಟ್ಟ ಕಟ್ಟು ಅಂತ ಅನ್ನುವುದು ವೇಣಿ ಸಂಹಾರದಲ್ಲಿ ಬರುತ್ತದೆ. ಮೂಲ ಮಹಾಭಾರತದಲ್ಲೆಲ್ಲ. ಮೂಲ ಮಹಾಭಾರತದಲ್ಲಿ ನಾರಾಯಣಾಸ್ತ್ರವನ್ನು ಬಿಡ್ತಾನೆ, ಶರಣಾಗತಿಯೇ ಅದಕ್ಕೆ ಪ್ರತ್ಯಾಮ್ನಾಯ ಅಂತ ಆಯುಧ ಸನ್ಯಾಸ ಮಾಡಿ ಪಾಂಡವ ಪಕ್ಷದವರೆಲ್ಲ ಎದ್ದು ನಿಂತು ಕೈ ಮುಗೀತಾರೆ. ಆ ನಾರಾಯಣಾಸ್ತ್ರ ಏನು ಮಾಡದೆ ಪಾಪ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಟೋಗುತ್ತೆ. ತುಂಬ ದೊಡ್ಡವರು ಕೆಲವೊಮ್ಮೆ ಕೊನೆವರೆಗೂ ಕೆಚ್ಚಿನಿಂದ ಕಾದಾಡೋಲ್ಲ. ನಮಸ್ಕಾರ ಸರ್ ಅಂದರೆ ಅವರು ವಾಪಸ್ ಹೊರಟೋಗ್ತಾರೆ. ಅವನು ನಾರಾಯಣಾಸ್ತ್ರಕ್ಕೆ ಬದಲಾಗಿ ಯಾವುದೋ ಒಂದು ತಿರುಬೋಕಿ ಅಸ್ತ್ರ ಬಿಟ್ಟಿದ್ರೆ ಬರ್ತಾ ಇತ್ತು, ಯಾವುದೋ ಒಂದು ಬೇತಾಳಾಸ್ತ್ರ ಪಿಶಾಚಾಸ್ತ್ರ ಬಿಟ್ಟಿದ್ರೆ ಪಾಂಡವರನ್ನು ನುಂಗಿ ಹೊಣಿತಾ ಇತ್ತೇನೋ ಗೊತ್ತಿಲ್ಲ. ಹಾಗಾಗಿ ತುಂಬ ದೊಡ್ಡ ವ್ಯಕ್ತಿಗಳನ್ನ ಸಣ್ಣ ಕೆಲಸಕ್ಕೆ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಕರ್ಕೊಂಡು ಬಂದರೆ ಏನ್ರಿ ಮಾಡ್ರಿ ಆಯ್ತಾ ಅಂತ ಹೇಳಿ ಹೊರಟೋಗ್ತಾರೆ. ಆ ಬೆಂಚ್ ಕ್ಲಾರ್ಕ್ ಹತ್ರ, ಕೇಸ್ ವರ್ಕರ್ ಹತ್ರ ಜಿದ್ದಿ ನಿಂತು ಕೆಲಸ ಮಾಡಿಸೋಲ್ಲ. ದೊಡ್ಡವರಿಗೆ ಸಣ್ಣ ಕೆಲಸಗಳನ್ನು ಮತ್ತೆ ಜ್ಞಾಪಿಸೋದು ಹೇಗೆ ಹೇಳಿ? ಅವ್ರಿಗೆ ಮುನಿಸು ಬಂದರೆ ಮತ್ತೇನು ಗತಿ? ಇದಾಗಿದ್ದು. ಆದರೆ ಇವನು ವೇಣಿ ಸಂಹಾರವನ್ನು ಎಷ್ಟೆಷ್ಟು ಹೆಜ್ಜೆಗೂ ಅಂಟಿ ನಡೆಸಿದ್ದಾನೆ, ಅನುಸರಿಸಿದ್ದಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಹಾಗೆ ಕೈದು ಆಯುಧವನ್ನು ತಾಮಿರ್ವರುಂ ಬಿಸುಟರ್. ಅಪ್ಪ
ರಣರಂಗದಲ್ಲಿ ಶಸ್ತ್ರ ಸನ್ಯಾಸ ಮಾಡ್ದ, ಇವನು ಶಿಬಿರದಲ್ಲಿ ಶಸ್ತ್ರ ಸನ್ಯಾಸ ಮಾಡ್ದ. ಇದೋ ನಾನು ಬಿಟ್ಟೆ ಆಯುಧವನ್ನ ಅಂತ, ನನ್ನ ಜಾತಿ ಬ್ರಾಹ್ಮಣ ಅಂತೇಳಿಲ್ಲ, ಜನವಾರನೂ ಬಿಟ್ಟೆ ಅಂತ ಜನವಾರವನ್ನು ಕತ್ತರಿಸ್ಕೊಳ್ಳೋದು ಬರ್ತದೆ ವೇಣಿ ಸಂಹಾರದಲ್ಲಿ. ಅದನ್ನಿಲ್ಲಿ ಕಾವ್ಯದಲ್ಲಿ ತಂದಿಲ್ಲ, ದುರ್ಯೋಧನನ ಮಾತಿನ ಮೂಲಕ ತಂದಿದ್ದಾನೆ. ಇದೆ ಸಿಂಹಾವಲೋಕನ ಕ್ರಮ. ಜೋಳದ ಪಾಳಿಯಂ ಅರಿದರ್ ಇಲ್ಲ, ಬಗೆದರ್ ಇಲ್ಲ, ಬಗೆಯಲಿಲ್ಲ ಅಂತನ್ನುವುದು ಆ ಹಳಗನ್ನಡದಲ್ಲಿ ಹೇಳುವ ರೀತಿ. ಕಾಣಲಿಲ್ಲ ಅಂದರೆ ಕಾಣಲಿಲ್ಲ ಅಂತರ್ಥ. ಅವರು ಜೋಳದ ಪಾಳಿ, ಋಣ, ಉಪ್ಪಿನ ಋಣ ಅಂತೀವಲ್ಲ ನಾವು, ಅದನ್ನು ಲೆಕ್ಕಿಸಲಿಲ್ಲ. ಜೋಳವಾಳಿ ಅಂತಲೇ ಹಳಗನ್ನಡದ ಕಾವ್ಯಗಳಲ್ಲಿ ಬರುತ್ತದೆ. ದ್ರೌಣಿಯಂ ದ್ರೋಣನು, ದ್ರೌಣಿ ದ್ರೋಣನ ಮಗ, ಇನ್ನು ದ್ರೋಣ, ಅವರಿಬ್ಬರೂ ಹಾಗೆ ಮಾಡಿದ್ರು ಅಂಥೇಳಿ ಅವರ ವಂಶೋದ್ಧಾರ ಮಾಡ್ತಾನೆ, ಎಲ್ಲ ಕುಲಕೀರ್ತನ ಮಾಡ್ತಾನೆ. ಬೈಗಳು ಹಲವು ಪದ್ಯಗಳಲ್ಲಿ ಬರುತ್ತದೆ. ಮತ್ತೊಂದು ಪದ್ಯ ನೋಡಿ. ಈಯಲ್ ಇರಿಯಲ್ ಶರಣ್ಬುಗೆ ಕಾಯಲ್ ಕ್ಷತ್ರಿಯರೇ ಬಲ್ಲರ್ ಅಬ್ರಹ್ಮಣ್ಯಂ ಭೋಯನಲುಂ ಬ್ರಾಹ್ಮಣರ್ அவிதாயனலும் வல்லர் இரியல் அவர் எந்து அறிவர் ஈயல் இரியல் ಶರಣ್ಬುಗೆ ಕಾಯಲ್ ಕ್ಷತ್ರಿಯರೇ ಬಲ್ಲರ್ ಬ್ರಾಹ್ಮಣರ್ ಅಬ್ರಹ್ಮಣ್ಯಂ போயனலும் அவிதாயனலும் வல்லர் இரியல் ಬ್ರಾಹ್ಮಣರ್ ಅವರ್ ಎಂತು ಅರಿವರ್. ಒಳ್ಳೆ ನುಡಿಗಟ್ಟಿನ ಹಳಗನ್ನಡದ ಕಂದಪದ್ಯ. ಈ ಎಲ್ ಇರಿಯಲ್ ಶರಣ್ಬುಗೆ ಕಾಯಲ್ ಕ್ಷತ್ರಿಯರೇ ಬಲ್ಲರ್. ಇದು ಒಂದು ಸ್ಟೇಟ್ಮೆಂಟ್. ಕೊಡೋದಿಕ್ಕೆ ಈಯಲ್, ಇರಿಯಲ್ ತಿವ್ಯೋದಿಕ್ಕೆ, ಶರಣ್ಬುಗೆ ಕಾಯಲ್ ಶರಣಾಗತ ಪರಿತ್ರಾಣಕ್ಕೆ ಕ್ಷತ್ರಿಯರೇ ಬಲ್ಲರ್. ಕ್ಷತ್ರಿಯರಿಗೆ ಆಗುತ್ತದೆ. ಬಲ್ಲರ್ ಅಂದರೆ ಬಲ್ಲಿದರ್, ಸಮರ್ಥರು. ಇನ್ನು ಅಬ್ರಹ್ಮಣ್ಯಂ ಭೋ, ಅಬ್ರಹ್ಮಣ್ಯ ಅವಿಧಾ ಅಂತ, ಅನ್ಯಾಯ ಶಾಂತಂ ಪಾಪಂ ಅಂತ ಆ ರೀತಿ ಬಾಯಿ ಬಡ್ಕೊಳ್ಳೋದಕ್ಕೆ ಬ್ರಾಹ್ಮಣರ್ ಅವಿಧಾ ಎನ್ನಲು, ಅವಿಧಾ ಅವಿಹ ಇವೆಲ್ಲ ಉದ್ಗಾರಗಳು. ಅಯ್ಯಯ್ಯೋ ಅಯ್ಯಮ್ಮ ಅಯ್ಯಪ್ಪ ಅಂತ ಅನ್ನೋದಕ್ಕೆ ಹಾಗೆ ಮಾತ್ರ ಸರಿ. ಅದಲ್ಲದೆ ಇರಿಯಲ್ ಅವರೆಂತರಿವರ್, ಬಲ್ಲರಲ್ಲದೆ ಇರಿಯಲ್ ತಿವಿಯೋದಿಕ್ಕೆ ಅವರೆಂತರಿವರ್. ಎಲ್ಲ ಹೆಚ್ಚು ಕನ್ನಡ ಪದಗಳನ್ನು ಬಳಸಿಕೊಂಡು ಯುದ್ಧ ಮಾಡೋದಿಕ್ಕಲ್ಲ ಇವರು ಪುಳಿಚಾರುಗಳು, ಬರೀ ವಾಕ್ಷೂರರು, ವಾಚಾರಂಭಣ ವಿಕಾರ ಅಷ್ಟೇ ಇವರದು ಅಂತ ಹೇಳ್ತಾನೆ. ಆಮೇಲೆ ಇನ್ನ ಮುಂದಕ್ಕೆ ಕೂಡ ದ್ರೋಣನನ್ನ ಬೈತಾನೆ ನೋಡಿ. ಪ್ರಿಯ ಮಿತ್ರನ್ ಎನಗೆ ಕಮಲ ಪ್ರಿಯನಂದನನ್ ಅವನನ್ ಎನ್ನ ಪಕ್ಕದೆ ಪಳಿದು ಅಪ್ರಿಯಮಂ ಮಾಡಿದಂ ಆ ಕಳಶಯೋನಿ ನೆಗಳ್ದ ಇಂದ್ರಸುತನಿಂ ಏ ಗುಂದಿದರೋ ಕಮಲ ಪ್ರಿಯನಂದನನ್ ಎನಗೆ ಪ್ರಿಯ ಮಿತ್ರನ್ ಆ ಕಳಶಯೋನಿ ಅವನನ್ ಎನ್ನ ಪಕ್ಕದೆ ಪಳಿದು ಅಪ್ರಿಯಮಂ ಮಾಡಿದಂ ನೆಗಳ್ದ ಇಂದ್ರಸುತನಿಂ ಏ ಕುಂದಿದರೋ. ಈ ಅಪ್ಪ ಮಕ್ಕಳಿಬ್ಬರು ನನ್ನ ಪ್ರಿಯಮಿತ್ರನಾದ ಕರ್ಣನನ್ನ ಮತ್ತೆ ಮತ್ತೆ ಮೂದಲಿಸಿ ಮೂಲೆ ಗುಂಪು ಮಾಡ್ತಾ ಇದ್ರು ಅಂತ ತಾನು ಬೇಸರಪಡಿಸಿಕೊಂಡು ದುಃಖ ಪಡ್ತಾನೆ, ಕೋಪಗೊಳ್ತಾನೆ. ಪ್ರಿಯಮಿತ್ರನ್ ಎನಗೆ ಕಮಲಪ್ರಿಯ ನಂದನನ್. ಈ ಪರ್ಯಾಯ ಶಬ್ದಗಳು ಎಷ್ಟು ಸಮೃದ್ಧವಾಗಿ ಒದಗಿ ಬರುತ್ತವೆ ಪದ್ಯ ರಚನೆಗೆ ಅಂತ ನಾವು ತಿಳಿಯಬೇಕು ಅಂದರೆ ಸಂಸ್ಕೃತ ಭಾಷೆಗೆ ಹೋಗಬೇಕಾಗುತ್ತದೆ. ಆ ಅಭಿಜಾತ ಭಾಷೆಯಲ್ಲಿ ಪರ್ಯಾಯ ಪದ ನಿರ್ಮಾಣ ಶಕ್ತಿ ಛಂದೋನುಗುಣವಾಗಿರುತ್ತದೆ. ನೋಡಿ, ಪ್ರಿಯಮಿತ್ರನ್ ನನಗೆ, ಪ್ರಿಯಮಿತ್ರ ಜೀವದ ಗೆಳೆಯ, ಕಮಲಪ್ರಿಯ ನಂದನ. ಅಪ್ರಿಯ ಅನ್ನುವುದನ್ನು ಪ್ರಾಸಸ್ಥಾನಕ್ಕೆ ತಂದುಕೊಂಡು ಕಮಲಬಾಂಧವ ನಂದನ ಅಂದರೆ ಸೂರ್ಯಪುತ್ರ ಕರ್ಣ ಅಂತ ಅರ್ಥ. ಇಲ್ಲಿ ಕರ್ಣನ ಜನ್ಮರಹಸ್ಯ ದುರ್ಯೋಧನಿಗೆ ಹೇಗೆ ಗೊತ್ತಿತ್ತು ಅದೆಲ್ಲ ಕೇಳಬೇಡಿ. ಕರ್ಣ ಅಂತ ಮಾತ್ರ ಇದಕ್ಕೆ ಅರ್ಥ, ತಾತ್ಪರ್ಯದಲ್ಲಿ ಮಾತ್ರ ಇದಕ್ಕೆ ವೃತ್ತಿ ಉಂಟಷ್ಟೇ ಹೊರತುನುವೆ ಪದ ಪದದ ಆ ಯೌಗಿಕ ಅರ್ಥ ಅಲ್ಲ. ಯಾಕೆಂದರೆ ಈ ರೀತಿಯಾದ ಶಬ್ದಗಳನ್ನು ಇಟ್ಟುಕೊಂಡು ಅನೌಚಿತ್ಯ ಮಾಡಿದ್ದಾನೆ ಕವಿ ಅಂತ ಗೋಬೆ ಕೂಡಿಸಬಾರದು. ತುಂಬ ಜಿದ್ದು ಮಾಡಿದ್ರೆ ಹೌದು ಅಂತ ಒಪ್ಕೊಳ್ಳೋದು ಬೇಕು. ಆದರೆ ಮಹಾಕವಿಗಳೆಲ್ಲ ಈ ಥರದ ಕೇಸ್ ಹಾಕಿದ್ರೆ ಪಾಪ ಜೈಲಿಗೆ ಹೊರಟೋಗ್ತಾರೆ. ಮತ್ತು ಏನು ಮಾಡೋಣ, ಪಾಪಿಗಳೆಲ್ಲ ನರಕದಲ್ಲೇ ಇದ್ದಾರಂತೆ, ಅದೇ ಸೊಗಸು ಅಂತ ನಾವು ಜೈಲಿಗೆ ಹೋಗಿ ಕೂತ್ಕೋಬೇಕಾಗುತ್ತದೆ. ಹಾಗಾಗಿ ಈ ಥರದ ಕ್ಷುದ್ರ ವಿಷಯಗಳ ಮೇಲೆ ನಾವು ಡಿಕ್ರಿ ಹಾಕುವಂತೆ ಇಲ್ಲ.
ಪ್ರಿಯನಂದನನ್, ಕಮಲಪ್ರಿಯ ನಂದನನ್ ಅವನ್ ಎನ್ನ ಪಕ್ಕದೆ, ನನ್ನ ಹತ್ತಿರದಲ್ಲಿರ್ತಕ್ಕಂಥವನು, ಅವನನ್ನು ನನ್ನ ಸನ್ನಿಧಿಯಲ್ಲೇ ಎನ್ನ ಪಕ್ಕದೆ ಪಳಿದು ಅಪ್ರಿಯಮಂ ಮಾಡಿದನು. ಪಳಿದು ಹಳಿದು ನಿಂದಿಸಿ ಅಪ್ರಿಯವನ್ನ ಮಾಡಿದನು ಆ ಕಲಶಯೋನಿ. ಇವನಿಗೆ ದ್ರೋಣಾಚಾರ್ಯನ ಹುಟ್ಟಿ ಹೇಗೆ ಗೊತ್ತು ಅಂತ ಕೇಳೋ ಹಾಗಿಲ್ಲ. ಕಲಶ ಸಂಭವ, ಕುಂಭ ಸಂಭವ ಅಂತ ದ್ರೋಣಾಚಾರ್ಯನಿಗೆ ಇರ್ತಕ್ಕಂಥ ಅನ್ವರ್ಥನಾಮ. ಅದು ಅಭಿಧಾನವಾಗಿ ಮಾತ್ರ ಇಲ್ಲಿ ಬಳಕೆಯಾಗಿದೆ. ಆ ಕಲಶ ಸಂಭವ ಹೀಗೆ ಮಾಡಿದ ನೆಗಳ್ದಿಂದ್ರಸುತನಿಗೆ ಏಗುಂದಿದನು. ಅವನು ಕರ್ಣ ಇಂದ್ರಸುತಂಗೆ ಏಗುಂದಿದನು. ಯಾವ ರೀತಿಯಲ್ಲಿ ಏಗುಂದಿದನು ಅಂದರೆ ಯಾವ ರೀತಿಯಲ್ಲಿ ಕಡಿಮೆ ಅಂತ. ಇಂದ್ರಸುತಂಗೆ ನೆಗಳ್ದ, ಪ್ರಖ್ಯಾತಿಯನ್ನು ಪಡೆದ ಇಂದ್ರನಂದನನಾದ ಅರ್ಜುನನಿಗಿಂತ ಎಷ್ಟು ಕಡಿಮೆ? ಕಡಿಮೆ ಅಲ್ಲ ಕರ್ಣ, ಇದು ಇವನ ಭಾವನೆ, ವಸ್ತುತಃ ಕಡಿಮೆಯೇ. ಒಬ್ಬರು ಸಹೃದಯರು 6 ಪುಟದ ಪತ್ರ ಬರೆದಿದ್ದಾರೆ, ಮೊನ್ನೆ ಬಂತು. ಅವರ ಪತ್ರದಲ್ಲಿ ಕೆಲವು ಪ್ರಶ್ನೆಗಳನ್ನು ಎತ್ತಿ ಇದಕ್ಕೆ ಉತ್ತರವನ್ನು ನೀವು ಸಭಾಮುಖದಲ್ಲೇ ಕೊಡಬೇಕು ಅಂತ ಭಾವಿಸಿದರು. ಒಳ್ಳೆಯ ಪತ್ರ, ತುಂಬ ಪ್ರಾಮಾಣಿಕವಾದ ಒಳ್ಳೆಯ ದೃಷ್ಟಿಯಿಂದ ಬರೆದಿದ್ದಾರೆ. ಅವರು ಬರೆದ ಎಷ್ಟೋ ವಿಷಯಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದು ನಾನು ಸಾಧುವಾದದಿಂದ ಅಂಗೀಕರಿಸ್ತೀನಿ. ಆದರೆ ಈ ವೇದಿಕೆ ಉತ್ತರವಲ್ಲ. ಅವ್ರ ಹೆಸರನ್ನೂ ಬರೆದಿಲ್ಲ ಪುಣ್ಯಾತ್ಮರು. ಬರೆದಿದ್ದರೆ ಫೋನ್ ಆದರೂ ನಂಬರ್ ಕೊಟ್ಟಿದ್ದರೆ ಅವರಿಗೆ ನಾನು ಫೋನ್ ಮಾಡಿ ತಿಳಿಸ್ತಿದ್ದೆ. ವೈಯಕ್ತಿಕವಾದ ಪ್ರಶ್ನೆಗಳಿಗೆ ವೇದಿಕೆಯಲ್ಲಿ ಉತ್ತರ ಕೊಡುವಂಥ ಪುರುಸತ್ತಿರೋಲ್ಲ, ಅಷ್ಟೇ, ಇನ್ನೇನು ಅಲ್ಲ. ಭಕ್ತಿಯ ಬಗ್ಗೆ ಅವರು ಹೇಳಿದ್ದನ್ನು ಶತಧಾ ಸಹಸ್ರಧಾ ನಾನು ಒಪ್ಕೊಳ್ತೀನಿ. ಅವರು ಇನ್ಯಾರೋ ವಿದ್ವಾಂಸರು ತಪ್ಪು ಮಾಡಿದ್ರು ನೋಡಿ ಅಂತಂದ್ರು, ಅದು ಹೌದು, ಒಪ್ಪಿಕೊಂಡೆ. ಮತ್ತೆ ಅವರಿಗೆ ಕರ್ಣನ ಬಗ್ಗೆ ಇರುವ ಪ್ರೀತಿಯನ್ನು ತುಂಬ ಹೇಳಿದ್ದಾರೆ, ಸಂತೋಷ. ಅವರ ಸಂತೋಷ ಅಲ್ಲಿರಲಿ. ಆದರೆ ಮಹಾಭಾರತವನ್ನು ನೋಡಿದರೆ ಕರ್ಣ ದುಷ್ಟ ಅಂತ ಗೊತ್ತಾಗುತ್ತದೆ. ಅದಕ್ಕನುಸಾರಿಯಾಗಿ ಹೇಳಿದರೆ ಯಾರೂ ಏನು ತಪ್ಪು ಕಾಣೋಕ್ಕಾಗೋಲ್ಲ. ಅವರಿಗೆ ಕರ್ಣ ಪ್ರೀತಿ ಇದೆಯೋ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡಿದೆ, ಏನೂ ಚಿಂತೆ ಇಲ್ಲ. ಆದರೆ ಕರ್ಣ ಅರ್ಜುನನಿಗೆ ಸಮಾನವಾದ ವೀರನಲ್ಲ, ತಕ್ಕ ಮಟ್ಟಿಗೆ ಒಳ್ಳೆಯ ವೀರ, ಅದು ಗೊತ್ತಾಗುತ್ತದೆ. ದುರ್ಯೋಧನನಿಗೆ ಅಭಿಮಾನ ಹೆಚ್ಚು, ಅನ್ನ ಹಳಸಿತ್ತು, ನಾಯಿ ಹಸ್ದಿತ್ತು. ಇಟ್ ವಾಸ್ ಎ ಫ್ರೆಂಡ್ಶಿಪ್ ಆಫ್ ಕನ್ವೀನಿಯನ್ಸ್, ಇನ್ನೇನು ಅಲ್ಲ. ಅದು ಹೇಗೆ ಅಂದರೆ ಮುಲಾಯಂ ಸಿಂಗು ಲಲ್ಲು ಪ್ರಸಾದು ಸ್ನೇಹ ಇದ್ದಂತೆ, ಅದಕ್ಕಿಂತ ದೊಡ್ಡದಲ್ಲ. ಕೃಷ್ಣ ಕುಚೇಲರ ಸ್ನೇಹದಂಥದ್ದಲ್ಲ. ಹೀಗಾಗಿ ಕರ್ಣಭಕ್ತಿಯಲ್ಲಿ ಸತ್ಯ ದೂರ ಆಗಬೇಕಾಗಿಲ್ಲ ನಾವು, ಅದು ಏನೇ ಇರಲಿ ಚಿಂತೆ ಇಲ್ಲ. ಮಿಕ್ಕಂತೆ ಅವರ ಪತ್ರದ ಎಲ್ಲ ವಿಷಯಗಳು ಶ್ಲಾಘ್ಯವಾದದ್ದು ಅಂತ ನನಗನ್ನಿಸುತ್ತದೆ. ಇರಲಿ, ಅದು ಸಂದರ್ಭತ್ವೇನ ಹೇಳಿದ್ದಾಯಿತು. ಕರ್ಣನಿಗೆ ಯಾವ ರೀತಿಯಲ್ಲಿ ಅನ್ಯಾಯ ಮಾಡಿದ ಆ ಗುರು ದ್ರೋಣಾಚಾರ್ಯ, ಅದು ತುಂಬ ತುಂಬ ತಪ್ಪಾಯಿತು. ಇಲ್ಲದೆ ಇದ್ದರೆ ಅವನನ್ನು ಮೂದಲಿಸಿ ಅವನ ಅಭಿಮಾನವನ್ನು, ಅವನ ಆತ್ಮವಿಶ್ವಾಸವನ್ನು ಕುಂದಿಸದೇ ಇದ್ದಿದ್ದರೆ ಕರ್ಣನಿಗೆ ಎಷ್ಟು ದೊಡ್ಡ ಸ್ಥಾನ ಲಭಿಸ್ತಿತ್ತು, ಅರ್ಜುನನನ್ನು ಇಲ್ಲದಂತೆ ಮಾಡುತ್ತಿದ್ದ ಅಂತ. ಆದರೆ ಕರ್ಣನೇ ಆಸೆಪಟ್ಟು ಶಲ್ಯನೇ ಸಾರಥಿ ಆಗಬೇಕು ಅಂತಂದ. ಗೊತ್ತು ಎಡವಟ್ಟು ಅಂತ. ಅವನು ನೋಡಿದ್ರೆ ಇಂಡಿಪೆಂಡೆಂಟ್ MLA, ಅವನನ್ನು ಲಂಚ ಕೊಟ್ಟು ಕೊಂಡುಕೊಂಡು ಇಟ್ಕೊಂಡಿದ್ದಿದ್ವ. ಓಡೋಗೋ ಬಡ್ಡಿ ಹೆಪ್ಪಾಕ್ ಹೋಗ್ತಾಳ ಅಂತ ಒಂದು ಗಾದೆ ಉಂಟು. ಹಾಗೆ ಶಲ್ಯ ಎಡವಟ್ಟು ಮಾಡ್ತಾನೆ ಅಂತ ಗೊತ್ತಿದ್ರೂ ಕೂಡ ಅವನೇ ಸಾರಥಿ ಆಗಬೇಕು ಅಂತಂದ್ರೆ, ಹಿಂದೆ ಯಾರೋ ಗುಂಡಪ್ಪ ಗೌಡ ಅಂತ ಒಬ್ಬರು ಇದ್ದರು ಮಿನಿಸ್ಟರು ಅಂತ, ಈ ಬ್ರಾಹ್ಮಣ ಬೋಡಂಬರನ್ರು ನಮ್ಮ ಮನೆಗೆ ಬಂದು ಮುಸರೆ ತಿಕ್ಕಬೇಕು ಅಂತಿದ್ರಂತೆ. ಖಂಡಿತ ಸರಿ, ಈಗ ಮಾಡ್ತಾನೆ ಇದ್ದಾರೆ. ಸ್ಟಾರ್ ಹೋಟೆಲ್ಗಳಲ್ಲಿ ಎಲ್ಲ ಜಾತಿಯವರು ಎಲ್ಲ ರೇಂಜಲ್ಲೂ ಎಲ್ಲರೂ ಎತ್ತಾ ಇದ್ದಾರೆ, ಇನ್ನೂ ಚಿಂತೆ ಇಲ್ಲ. ಹಾಗೆ ಈ ಕ್ಷತ್ರಿಯರು ಅಂತ ಹೇಳ್ಕೊಳ್ತಕ್ಕಂಥವರು ಸೂತರು ಅಂತ ಅನಿಸ್ಕೊಂಡ ನಮ್ಮ ರಥವನ್ನು ಓಡಿಸಬೇಕು, ನಾವು ಅವರ ರಥವನ್ನು ಓಡಿಸ್ತಾ ಇದ್ವಿ, ಈಗ ಅವರು ನಮ್ಮ ರಥವನ್ನು ಓಡಿಸ್ಲಿ ಅಂತ ತನ್ನ ಪ್ರತಿಷ್ಠೆನೇ ಕರ್ಣನಿಗೆ ದೊಡ್ಡದಾದರೆ ಸ್ವಾಮಿ ಸ್ಥಾನಮಾನ ಕಾಪಾಡೋದು ಎಲ್ಲೂ ಹೋಯಿತು, ತನ್ನ ಸ್ಥಾನಮಾನ ಕಾಪಾಡ್ಕೊಳ್ಳೋದು. ಹೀಗಾಗಿ ಸ್ವಯಂಕೃತಾಪರಾಧ ಕರ್ಣಂದಿ ಇದೆ, ಅದು ದುರ್ಯೋಧನಿಗೆ ಗೊತ್ತಿಲ್ಲ. ಹಾಗಾಗಿ ಪಾಪ ಅವನು ಹಲಪುತ್ತಾನೆ. ಇದು ಕಾವ್ಯ ದೃಷ್ಟಿಯಿಂದ ಚೆನ್ನಾಗಿದೆ, ಆದರೆ ಹೊರಗೆ ನಿಂತು ಮೌಲ್ಯ ವಿವೇಚನೆ ಮಾಡಿದರೆ ಅದು ಬೇರೆಯೇ ಆಗುತ್ತದೆ. ಬೈತಾನೆ, ಗೊತ್ತಿದೆಯಲ್ವಾ ದುರ್ಯೋಧನಿಗೆ ಇವರೆಲ್ಲರೂ ಕೂಡ ಪಾಂಡವ ಪಕ್ಷಪಾತಿಗಳು ಅಂತ, ಯಾಕೆ ಉಳಿಸ್ಕೋಬೇಕಾಗಿತ್ತು? ಇವರನ್ನು ಮುಂದೆ ಇಟ್ಟುಕೊಂಡು ಪಾಂಡವರು ಗುರುಗಳು, ತಾತಂದರು, ದೊಡ್ಡವರು ಅಂತ ಕಾಲಿಗೆ ಬಿದ್ದಾಗ ಅವ್ರು ಕುತ್ತಿಗೆ ಕತ್ತರಿಸಬೇಕು ಅಂತ ನೋಡ್ದ. ಅಷ್ಟೆಲ್ಲ ಸುಲಭವಾಗಿ ಆಗುತ್ತಾ ಯುದ್ಧ? ಆ ಕಡೆ ನಡೆಸ್ತಾ ಇರೋದು ಯಾರು? ಪಾಂಚಾಲರು, ವೈರಾಟರು ಮತ್ತು ಯಾದವೇಂದ್ರ ಕೃಷ್ಣ. ಪಾಂಡವರಿಗೆ ಈ ಬೋಳೆ ಭಕ್ತಿನ ಉಳಿಸೋದಕ್ಕೆ ತಯಾರಿಲ್ಲ ಕೃಷ್ಣ. ಹೀಗಾಗಿ ಆ ರೀತಿಯಲ್ಲಿ ಬೋಳೆಯ ಸ್ವಭಾವದಲ್ಲಿ ಪಾಂಡವರು ನಡ್ಕೊಳ್ಳಬಾರದು ಅಂತ ನಿಂತವನು ಮುಗ್ಧತೆಯಲ್ಲಿ. ಅದರಿಂದ ನಡೆದದ್ದು ಹಾಗೆ ಯುದ್ಧ. ಇನ್ನು ಇವನು ಯಾತಕ್ಕಾಗಿ ಪ್ರಾಯೋಪವೇಶ ಮಾಡಿದ, ಶಸ್ತ್ರ ಸನ್ಯಾಸ ಮಾಡದ ಅಂತ ಅದನ್ನೂ ಬೈತಾನೆ ನೋಡಿ. ಗೆಲಲ್ ಆರ್ಪೊಡೆ ಇರಿದು ಗೆಲ್ಲುವುದು, ಗೆಲಲ್ ಆರದೊಡೆ
ಅಣ್ಮಿಸಾವುದು. ಆಳ್ಗೆ ಇನಿತೆ ಗುಣಂ ಗೆಲಲುಂ ಸಾಯಲುಂ ಆರದೆ ತೊಲಗಿದೊಡೆ ನೆಗಳ್ತೆ ತೊಲಗದಿಕ್ಕುಮೇ ಮಯ್ಯಂ. ಸತ್ತವರನ್ನ ಬೈಕೊಳ್ಳೋದ್ರೊಳಗೆ ಬದುಕಿದ್ದವ್ರನ್ನ ಮೂದಲಿಸೋದ್ರೊಳಗೆ ದುರ್ಯೋಧನನೇ ಪರಮಾಚಾರ್ಯ. ಬೈತಾ ಇದ್ದಾನೆ, ಗೆಲಲ್ ಆರ್ಪೊಡೆ ಇರಿದು ಗೆಲ್ಲುವುದು. ಆರ್ಪೊಡೆ ಅಂದರೆ ಆಗುವುದಲ್ಲಿ, ಗೆಲ್ಲಲು ಆಗುವುದಿದ್ದಲ್ಲಿ. ಇಫ್ ಯು ಆರ್ ಏಬಲ್ ಟು ಕಾಂಕರ್, ಗೆಲಲ್ ಆರ್ಪೊಡೆ ಇರಿದು ಗೆಲ್ಲುವುದು, ತಿವಿದು ಗೆಲ್ಲುವುದು. ಗೆಲಲ್ ಆರದೊಡೆ ಗೆಲಕ್ಕೆ ಆಗದೇ ಇದ್ರೆ ಅಣ್ಮಿ ಸಾವುದು, ಗಟ್ಟಿಯಾಗಿ ಅಂಟುಕೊಂಡು ಸಾಯೋದೇ ಸರಿ ಅಂತ ಸಾಯಬೇಕು. ಈನಿತೆ ಗುಣ ಇಷ್ಟೇ. ಆದರೆ ಗೆಲಲುಂ ಸಾಯಲುಂ ಆರದೆ ತೊಲಗಿದೊಡೆ ನೆಗಳ್ತೆ ತೊಲಗದಿರ್ಕುಮೆ ಮೆಯ್ಯಂ. ಅಶ್ವತ್ಥಾಮ ನೋಡಿ ಮಾಡಿದ್ದೇನು ಅಂತ ಅವನಿಗೆ ಇರ್ತಕ್ಕಂಥ ಭಾವ. ಗೆಲ್ಲಬೇಕು ಅಂತಂದ್ರೆ ಯುದ್ಧ ಮಾಡಿ ಗೆಲ್ಲಬೇಕು, ಗೆಲ್ಲಕ್ಕಾಗಲ್ಲ ಅಂತಂದ್ರೆ ವಿದುರನಂತೆ ಇದರಲ್ಲಿ ಹೇಳಿಲ್ಲ, ತೆಪ್ಪ ಕೈ ಕಟ್ಕೊಂಡು ಕೂತ್ಕೋಬೇಕು. ಡಾಗ್ ಇನ್ ದಿ ಮೆಂಚರ್ ಅಂತಾರಲ್ಲ, ಯುದ್ಧ ಮಾಡಿ ಸಾಯೋದೂ ಇಲ್ಲ, ಯುದ್ಧ ಮಾಡೋಲ್ಲ ಅಂತ ಎಲ್ಲೋ ಸತ್ತಂಗಿ ಬಿದ್ದಿರೋದೂ ಇಲ್ಲ. ನ್ಯೂಸೆನ್ಸ್ ವ್ಯಾಲ್ಯೂ ಜಾಸ್ತಿ ಅವರಿಗೆ, ಬೇರೆಯವರಿಗೆ ಬಿಟ್ಟುಕೊಡಲ್ಲ, ತಾವು ಒಳ್ಳೆ ಕೆಲಸ ಮಾಡೋಲ್ಲ. ಹಾಗಿರ್ತಕ್ಕಂಥದ್ದು ಅಶ್ವತ್ಥಾಮ ಯಾವ ವೀರ ಯೋಧನನ್ನ ಕೊಂದಿದ್ದು, ಶತ್ರುವರ್ಗದ ಯಾರನ್ನೂ ಕೊಲ್ಲಲಿಲ್ಲ ಅಂತ ಸ್ಟ್ಯಾಟಿಸ್ಟಿಕ್ಸ್ ಚೆನ್ನಾಗಿಟ್ಟಿದ್ದಾನೆ ದುರ್ಯೋಧನ. ಬಹಳ ನಿಜ. ಅಶ್ವತ್ಥಾಮ ಯಾವ ಪ್ರಮುಖ ವೀರನನ್ನು ಕೊಲ್ಲಲಿಲ್ಲ. ಏನ್ ಮಾಡೋಣ, ಅವನ ಕ್ವಾಲಿಫಿಕೇಶನ್ನೇ ಇಲ್ಲ. ಅವರ ಅಪ್ಪನ ಹತ್ರ ಅವನು ಗ್ರೇಸ್ ಮಾರ್ಕ್ಸ್ಗಳನ್ನ 100 ತಗೊಂಡಂಥವನು. ಸಾಮಾನ್ಯ ಒಂದು ಪರೀಕ್ಷೆಗೆ 5-10 ಗ್ರೇಸ್ ಮಾರ್ಕ್ಸ್ ಇದ್ರೆ ಅಶ್ವತ್ಥಾಮನಿಗೆ 95. ದ್ರೋಣಾಚಾರ್ಯ ಅವರಪ್ಪ ಆಗಿದ್ದರಿಂದ ಎಲ್ಲ ಶಸ್ತ್ರಾಸ್ತ್ರಗಳು ಬಂತು, ಪರಾಕ್ರಮ ಮಾತ್ರ ಬರಲಿಲ್ಲ. ಅದು ಹೇಗೆ ಬರುತ್ತೆ? ಸಂಗೀತ ಮೇಷ್ಟ್ರ ಮನೆಯಲ್ಲಿರ್ತಕ್ಕಂಥ ಯಾವ ವ್ಯಕ್ತಿಗಾದ್ರೂ ಸಂಗೀತ ಬರ್ಬೋದು, ಕೆಪ್ಪನೇ ಆಗಿದ್ದಲ್ಲಿ ಅವನಿಗೆ ಬರೋಕ್ಕೆ ಸಾಧ್ಯವ? ಕಿವುಡನಾಗಿದ್ದರೆ 24 ಗಂಟೆ ಹೊತ್ತು ಸಂಗೀತ ಕೇಳಿದ್ರು ಪಾಪ ಸಂಗೀತ ಬರೋಲ್ಲ, ಏನು ಮಾಡೋಕ್ಕಾಗುತ್ತೆ? ಆ ರೀತಿಯಲ್ಲಿ ಅಶ್ವತ್ಥಾಮ ಆ ತರಹ ಏನು ಒದಗಿ ಬರದೇ ಇರ್ತಕ್ಕಂಥವನು. ಅದನ್ನು ಇವನು ಬೈತಿದ್ದಾನೆ. ಗೊತ್ತಿದೆಯಲ್ಲ ಇಷ್ಟೆಲ್ಲ ವೀಕ್ಲಿಂಗ್ ತನ್ನ ಪಕ್ಷ ಅಂತ. ಕೊಯ್ಲೇಷನ್ ಗೌರ್ಮೆಂಟ್ ಯಾಕೆ ಮಾಡ್ಕೋಬಾರ್ದಾಗಿತ್ತು ಪಾಂಡವರ ಜೊತೆಗೆ? ಇಂಡಿಪೆಂಡೆಂಟ್ ಆಗಿ ಎಲೆಕ್ಷನ್ ನಿಲ್ತೀನಿ ಅಂತ ಠೇವಣಿ ಕಳ್ಕೊಳ್ಳೋದೆ ಇದು ದುರ್ಯೋಧನನ ದಾರಿ. ಹಾಗಾಗಿ ಅವನು ಬೈಕೋತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಮತ್ತೂ ಬೈಕೊಳ್ತಾನೆ. ಬೈಗಳು ತುಂಬಾ ಚೆನ್ನಾಗಿವೆ, ಅದನ್ನು ನೋಡಿ. ಕರವಾಳಂ ಮಸೆವಂದದೆ ಮರವಾಳಂ ಮಸೆಯೇ ಕೂರಿತು ಅಕ್ಕುಮೇ ಕಲಿಯಂ ಪೊರೆದೊಡೆ ಕೂರ್ಪಂ ತೋರ್ಪಂತಿರೆ ಕಲಿಯಂ ಪೊರೆದೊಡೆ ಕೂರ್ಪಂ ತೋರ್ಪಂತಿರೆ ತೋರ್ಕುಮೇ ಪಂದೆ ಪತಿಗೆ ಸಂಗರದ ಎಡೆಯೊಳ್ ಕಲಿಯಂ ಪೊರೆದೊಡೆ ಪತಿಗೆ ಸಂಗರದ ಎಡೆಯೊಳ್ ಕೂರ್ಪಂ ತೋರ್ಪಂ. ಪಾಪ ಮುನಿಗೆ ಉಳಿದದ್ದು ದುಃಖ ಏನೆಂದರೆ ಅಯೋಗ್ಯರನ್ನು ಬೆಳೆಸಿದ್ದಾಯ್ತಲ್ಲ ಅಂತ. ಇವನೇ ಅಯೋಗ್ಯನಾದ ಕಾರಣ ನಾಗುಣಿ ಗುಣಿನಂ ವ್ಯಕ್ತಿ, ಗುಣವಂತನಲ್ಲದೆ ಇದ್ದವನಿಗೆ ಮತ್ತೊಬ್ಬ ಗುಣವಂತ ಕಾಣೋಲ್ಲ, ಅದು ಗೊತ್ತಾಗಲಿಲ್ಲ. ಅರೆ ಪದ್ಯ ಮಾತ್ರ ಸೊಗಸಾಗಿದೆ, ಪದ್ಯ ಬರೆದವನು ರನ್ನ. ದುರ್ಯೋಧನನ ಬಾಯಿನಲ್ಲಿ ಇಷ್ಟು ಕಾವ್ಯೋಪಮವಾಗಿ ಎಲ್ಲ ಬರುತ್ತದೆಯೇ? ಅಷ್ಟು ಪಾತ್ರಗಳ ಮಾತು ಕವಿಗಳಿಂದ ತಾನೇ ನಮಗೆ ದಕ್ಕಿರೋದು. ಹಾಗಾಗಿ ಕಾವ್ಯ ಸೃಷ್ಟಿಯಲ್ಲಿ ಎಲ್ಲ ಪಾತ್ರಗಳು ಚೆನ್ನ. ನಿಜ ಜೀವನದಲ್ಲಿ ಯಾರು ಚೆನ್ನ ಯಾರಲ್ಲ ಅದು ಬೇರೆಯೇ ಕ್ಯಾಟಗರಿ ಇರ್ತಕ್ಕಂಥದ್ದು. ಚಿತ್ರದಲ್ಲಿರುವ ಕೇಸರಿ ಬಾತನ್ನೆಕ್ಕದರೂ ಸಿಹಿ ಇಲ್ಲ, ಖಾರ ಬಾತನ್ನೆಕ್ಕದರೂ ಖಾರವಿಲ್ಲ, ಎಲ್ಲ ನೋಡೋದಕ್ಕೆ ರಮಣೀಯವಾಗಿ ಕಾಣಿಸುತ್ತದೆ, ಅಷ್ಟು ಹೃದಯವಾದದ್ದು. ಆ ರೀತಿಯಲ್ಲೇ ಕಾವ್ಯಗತವಾದ ಪಾತ್ರಗಳು ಪ್ರತಿಯೊಂದು ಚೆನ್ನ, ಪ್ರತಿಯೊಂದರ ಮಾತು ಚೆನ್ನ, ಸಮರ್ಥವಾದ ಸಕ್ಸಸ್ಫುಲ್ ಪೊಯೆಟ್ರಿ ಅಂತೀವಲ್ಲ ಅದರೊಳಗೆ ಎಲ್ಲವೂ ಚೆನ್ನ. ಅದನ್ನು ನೋಡ್ಕೊಂಡು ನಾವು ಕೇಸರಿ ಬಾತ್ರವೇ ಖಾರ ಬಾತು ನೆಕ್ಕದರೆ ಏನೂ ತೊಂದರೆ ಇಲ್ಲ ಅಂತಂದರೆ
ಗತಿ ಏನಾಗುತ್ತದೆ? ಈ ರೀತಿಯಲ್ಲಿ ಕಾವ್ಯದ ಪಾತ್ರಗಳು ನಿಜ ಜೀವನದ ವ್ಯಕ್ತಿಗಳಾದರೆ ಏನು ವ್ಯತ್ಯಾಸ ಅನ್ನೋದನ್ನು ನಾವು ಕಂಡುಕೊಳ್ಳಬೇಕು. ಅದಕ್ಕಾಗಿಯೇ ಇಷ್ಟನ್ನೇ ನಾವು ತೀರ್ಮಾನ ಮಾಡಿಕೊಳ್ಬೇಕಾದದ್ದು. ಆ ಪಾತ್ರಗಳು ನಮ್ಮ ಬದುಕಲ್ಲಿ ಬಂದಿದ್ದರೆ ನಮಗೆ ಸಮಾಧಾನ ಇರ್ತಿತ್ತ, ಇಷ್ಟನ್ನು ನಾವು ನೋಡ್ಕೊಳ್ಬೇಕು. ಆದರೆ ಇಲ್ಲಿ ಕಾವ್ಯ ಚೆನ್ನಾಗಿದೆ, ಸೊಗಸಾಗಿರುವ ದೃಷ್ಟಾಂತ. ಕರವಾಳಂ ಮಸೆವಂದದೆ ಮರವಾಳಂ ಮಸೆಯೇ ಕೂರಿತಕ್ಕುಮೆ. ಕೂರಿತ ಅಂದರೆ ಮೊನೆ, ಕೂರಿತ ಅನ್ನುವ ಶಬ್ದ ನೋಡಿ ಚೆನ್ನಾಗಿದೆ. ಅದು ಯಾವ ರೀತಿಯಾಗಿ ನಾಮಪದವನ್ನು ಭಾವಶಬ್ದವಾಗಿ ಮಾಡಿ ಗುಣವಾಚಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಕೂರ್ ಅಂದರೆ ಶಾರ್ಪ್ ಅಂತ, ಶಾರ್ಪ್ನೆಸ್ ಅನ್ನುವ ಅರ್ಥದಲ್ಲಿ ಬಳಸ್ತಕ್ಕಂಥದ್ದು. ಅಂದರೆ ಮೊನಚುತನ ಅಂದರೆ ಆ ನೈಶಿತ್ಯ. ಕೂರ್ ಅಂದರೆ ನಿಶಿತ, ಕೂರಿತ ಅಂದರೆ ನೈಶಿತ್ಯ ಅಂತನ್ನುವ ತದ್ಧಿತ ರೂಪ ಬರುತ್ತದೆ. ಕರವಾಲ ಸಂಸ್ಕೃತದಲ್ಲಿ ಕತ್ತಿ ಅಂತ ಅದಕ್ಕೆ ಸಂವಾದಿ. ಸಂಸ್ಕೃತದ ಕರವಾಲ, ಕನ್ನಡದಲ್ಲಿ ಖಡ್ಗ, ಕತ್ತಿ. ಕರವಾಳಂ ಮಸೆವಂದದೆ, ಕತ್ತಿಯನ್ನು ಮಸೆಯುವಂತೆ ಮರವಾಳ್. ಕರವಾಲ ಸಂಸ್ಕೃತ ಶಬ್ದವಾದರೆ ಮರವಾಳ್ ಅಂತಕ್ಕಂಥದ್ದು ಕನ್ನಡ ಶಬ್ದ. ವಾಳ್ ಅಂದರೆ ಬಾಳ್ ಅನ್ನುವುದರ ಇದು ಮರ ಪ್ಲಸ್ ಬಾಳ್, ಮರವಾಳ್ ಅಂತ ಆಗುತ್ತದೆ ಕನ್ನಡದಲ್ಲಿ ಸಂಧಿ. ಮರದ ಕತ್ತಿ, ಕಬ್ಬಿಣದ ಕತ್ತಿಯನ್ನು ಮಸೆಯುವಂತೆ ಮರದ ಕತ್ತಿಯನ್ನು ಮಸಿದ್ರೆ ಅದು ಮೊನೆಯಾಗುತ್ತದ ಅಂತ. ಈ ಪುಳಚಾರ ಬ್ರಾಹ್ಮಣರಿಗೆ ಎಷ್ಟು ಕವಚ, ಎಷ್ಟು ಶಿರಸ್ತ್ರಾಣ ಮತ್ತಿನ್ನೆಷ್ಟು ಆಯುಧಗಳನ್ನು ಕೊಟ್ಟು ಯಾವ ರಥದಲ್ಲಿ ಕೂಡಿಸಿದ್ರು ಕಡೆಗೆ ಅಲ್ಲೆಲ್ಲೋ ಶಂಕ ಊದ್ತಾ ಇದ್ದಂತೆ ಶಂಭೋ ಶಂಕರ ನಾರಾಯಣ ಅಂತ ಶುರು ಮಾಡಿಬಿಡ್ತಾರೆ. ಇನ್ನೆಲ್ಲೋ ಒಂದು ಕಡೆ ತೂರ್ಯನಾದ ಮಾಡ್ತಾ ಇರ್ತಾರೆ, ಇನ್ನೇನೋ ಪ್ರಭಾತವಾಯಿತು ಅಂತ ಬೇಕಾದ್ರೆ ಸಂಧ್ಯಾವಂದನೆ ಕಮಂಡಲ ಹಿಡ್ಕೊಂಡು ಹೊರಟೋಗ್ಬಿಡ್ತಾರೆ. ಆ ರೀತಿಯಾದಂಥವ್ರು ಅವರವರ ಸ್ವಭಾವವನ್ನು ಅವರವ್ರು ಬಿಡೋದಿಲ್ವಲ್ವ. ಹಾಗಾಗಿ ಇವರುಗಳನ್ನು ಈ ರೀತಿಯಾಗಿ ಮಾಡಿದ್ರೆ ಏನು? ಅದೊಂದು ಸಂಸ್ಕೃತ ಸುಭಾಷಿತ ತಾತ್ಪರ್ಯ ನೆನಪಾಗುತ್ತದೆ. ಸಿಂಹವನ್ನು ಕಂಡು ನನಗೆ ಕೋಪ ಬಂದು ಒಂದು ನಾಯಿ ಸಿಂಹಕ್ಕಿಂತ ಜೋರಾಗಿದೆ ಮರಿಯಲ್ಲಿ ಅಂತ ಭಾವಿಸಿ ನಿತ್ಯವೂ ಗೋಮಾಂಸವನ್ನೇ ಕೊಟ್ಟು ಬೆಳೆಸದೆ, ನೋಡಿದ್ರೆ ಸಿಂಹದ ಗರ್ಜನೆ ಕೇಳಿದ ತಕ್ಷಣ ಇದು ಬಾಲ ಹಿಂದಿನ ಕಾಲಗಳ ಮಧ್ಯೆ ಅಡಗಿಸಿಕೊಂಡು ಓಡೋಯ್ತು, ನನಗೆ ಗೋವಧೆ ಮಾಡಿದ ಪಾಪ ಮಾತ್ರ ಉಳಿಯಿತು ಅಂತ. ಹೀಗೆ ಕರವಾಳಂ ಮಸೆವಂದದೆ ಮರವಾಳಂ ಮಸೆಯೇ ಕೂರಿತಕ್ಕುಮೆ ಕಲಿಯಂ ಪೊರೆದೊಡೆ ಕೂರ್ಪಂ ತೋರ್ಪಂ. ಆ ಶಬ್ದ ನೋಡಿ, ಕೂರ್ಪಂ ಮೊನಚುತನವನ್ನು, ತೋರ್ಪಂ ತೋರಿಸ್ತಾನೆ. ಪರಾಕ್ರಮಿಗಳನ್ನು ಬೆಳೆಸಬೇಕು. ಈ ಹೊತ್ತಿನ ಮೆರಿಟೋಕ್ರಸಿ ಇಲ್ಲದಿರುವಿಕೆ ಭಾರತ ದೇಶದ ಸ್ಥಿತಿಗೆ ಇದು ಒಳ್ಳೆಯ ವ್ಯಾಖ್ಯಾನವಾಗುತ್ತದೆ. ಯೋಗ್ಯರಲ್ಲದೆ ಇದ್ದವರನ್ನ ಸ್ಥಾನದಲ್ಲಿ ಕೂಡಿಸಿದ್ರೆ ಏನು? ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇರತಕ್ಕಂಥವ್ರು ವಿದ್ಯಾಲಯವೇ ಮಾಡ್ತಾ ಇರುವಂಥವರು. ಹಾಗಾಗಿ ಪಂದೆ ಪತಿಗೆ ಸಂಗರದಡೆಯೊಳ್ ಕೂರ್ಪಂ ತೋರ್ಪವೆ. ಪಂದೆ ಅಂದರೆ ಹೇಳಿ. ಆ ಪಂದೆ ಪತಿಗೆ, ನಾಯಕನಿಗೆ, ಸ್ವಾಮಿಗೆ ಸಂಗರದಡೆಯೊಳ್ ಕೂರ್ಪಂ ತೋರ್ಕುಮೆ, ಪರಾಕ್ರಮವನ್ನು ತೋರಿಸ್ತಾನ ಆಗೋಲ್ಲ. ಹಾಗಾಗಿ ಯೋಗ್ಯರನ್ನ ಉತ್ತೇಜನ ಕೊಡಬೇಕಾಗಿತ್ತು ಅಂತ ಗೋಳಾಡ್ತಾನೆ. ಆಗ ಸಂಜಯ ಬಂದಿರ್ತಾನೆ. ಇದು ಕೂಡ ರನ್ನ ತತ್ಪೂರ್ವದ ಪಂಪನ ಕಲ್ಪನೆ. ಮೂಲ ಮಹಾಭಾರತದಲ್ಲಿ ಸಂಜಯ ಬರೋಲ್ಲ. ಅವನ ಪಾಪ ರನ್ನಿಂಗ್ ಕಾಮೆಂಟ್ರಿ ಹೇಳ್ತಾ ಕೂತಿದ್ದಾನೆ ದುರ್ಯೋಧನನ ಅಪ್ಪನ ಹತ್ರ, ವ್ಯಾಸರಿಂದ ಪ್ರದತ್ತವಾದ ದಿವ್ಯ ದೃಷ್ಟಿ ಇಟ್ಟುಕೊಂಡು. ಇಲ್ಲಿ ಕುರುಡ ತಂದೆಯ ಕಣ್ಣಿದ್ದು ಕುರುಡ ಮಗನ ಹತ್ತಿರಕ್ಕೆ ಸಂಜಯ ಬಂದಿದ್ದಾನೆ, ಧೃತರಾಷ್ಟ್ರ ಸಂದೇಶವನ್ನು ಕೈಗೊಂಡು ಅಂತ ಕವಿ ಕಲ್ಪನೆ ಮಾಡ್ತಾನೆ. ಹಾಗಾಗಿ ಅವನು ದುರ್ಯೋಧನನಿಗೆ ಅವನ ಚಾರಿತ್ರ್ಯದ ಬೇರೆ ಮಗ್ಗಲನ್ನು ತೋರಿಸ್ತಾನೆ. ರಚನಾ ಶಿಲ್ಪ ತುಂಬ ಚೆನ್ನಾಗಿದೆ. ಸ್ಟ್ರಕ್ಚರೈಸಿಂಗ್ ದಿ ಥಿಂಗ್ಸ್ ಆರ್ ಸೋ ಬ್ಯೂಟಿಫುಲ್. ಯಾಕೆಂದರೆ ನಿನಗೆ ನಿನ್ನ ತಪ್ಪು ಗೊತ್ತಾಗೋಲ್ಲ. ಗುಲಗಂಜಿ ತನ್ನೊಳಗೆ ಕಪ್ಪಿಟ್ಕೊಂಡು ಜಗತ್ತನ್ನೆಲ್ಲ ದೂಷಣೆ ಮಾಡ್ತಾ ಎಷ್ಟು ಕೆಂಪಾಗಿದ್ದೀನಿ ಅಂತ, ನಿನ್ನೊಳಗಿಲ್ವಾ ಹುಳುಕು ಅಂತ ಎತ್ತಿ ತೋರಿಸ್ತಾನೆ ನೋಡಿ. ದ್ರುಪ ನಿನ್ನಂ ಪಿಡಿದುಯ್ಯೇ ಕೌರವ ದ್ರುಪ ನಿನ್ನಂ ಪಿಡಿದು ಉಯ್ಯೇ ಭಾನುಮತಿಯಂ ಸಂತೈಸಿ ಚಿತ್ರಾಂಗದಂಗೆ ಉಪಯೋಗಾಸ್ತ್ರಮಂ ಯಚ್ಚು ಕೂಡೆ ನಭದಿಂ ಗಾಂಡೀವಿ ದರ್ಪಾಗಳ್ ಈ ಕೃಪಂ ಈ ಸೈಂಧವಂ ಈ ಸರಿತ್ತನಯನ್ ಈ ರಾಧೇಯನ್ ಈ ಮದ್ರಭೂಮಿಪನ್ ಈ ಕುಂಭಜನ್ ಈ ಕುರುಪ್ರಭವರ್ ಅಂದು ಏಂ ಹಮ್ಮದಂಬೋದರೆ. ಕವಿ ನೋಡಿ
ಎಷ್ಟು ಒಳ್ಳೆಯ ಶೈಲಿಯಲ್ಲಿ ಈ ಮತ್ತೆ ಭವಿಕ್ರೀಡಿತವನ್ನು ಬರೆದಿದ್ದಾನೆ. ಸಂಜೆ ಹೇಳ್ತಾನೆ, ನೃಪ ನಿನ್ನಂ ಪಿಡಿದುಯ್ಯೆ ಚಿತ್ರಾಂಗದಂ. ಚಿತ್ರಾಂಗದ ಅಂತ ವಸ್ತುತ ಚಿತ್ರರಥ ಅಂತ ಮೂಲದಲ್ಲಿ ಬರತಕ್ಕಂಥದ್ದು. ಇಲ್ಲಿ ಚಿತ್ರಾಂಗದಂ ಅಂತ ಮಾಡಿದ್ದಾನೆ. ಪ್ರಾಯಶಃ ಛಂದಸ್ಸಿಗೆ ಮಾಡಿದನೋ ಏನೋ ಗೊತ್ತಿಲ್ಲ. ನಿನ್ನನ್ನು ಘೋಷಯಾತ್ರಾ ಕಾಲದಲ್ಲಿ ಗಂಧರ್ವೇಂದ್ರ ಚಿತ್ರರಥ ಎಳ್ಕೊಂಡು ಹೋದಾಗ ಪಿಡಿದು ಉಯ್ಯೆ. ಹಳಗನ್ನಡದಲ್ಲಿ ಒಕಾರಗಳು ಉಕಾರಗಳಾಗುತ್ತವೆ. ಕೆಲವೊಮ್ಮೆ ಹೊಸಗನ್ನಡದ ಬದಲಾವಣೆಗಳನ್ನು, ಹಳಗನ್ನಡದ ಪ್ರಾಚೀನ ರೂಪಗಳನ್ನು ನೋಡಿದಾಗ ಗೊತ್ತಾಗುತ್ತದೆ ವ್ಯತ್ಯಾಸಗಳು ಹೇಗೆ ಬಂದಿರುತ್ತವೆ ಅಂತ. ಪಿಡಿದುಯ್ಯೆ ಭಾನುಮತಿಯಂ ಸಂತೈಸಿ, ನಿನ್ನ ಪತ್ನಿ ಭಾನುಮತಿ. ಇದು ವೇಣಿ ಸಂಹಾರದಿಂದ ಬಂದಂಥದ್ದೇ. ಭಾನುಮತಿ ಎನ್ನುವ ಹೆಸರೇ ವ್ಯಾಸಾದಿಗಳಲ್ಲಿ ಇಲ್ಲ. ಉಪಯೋಗಾಸ್ತ್ರಮ ನೆಚ್ಚು. ಉಪಯೋಗಾಸ್ತ್ರ ಅನ್ನೋದು ಮೂಲದಲ್ಲಿಲ್ಲ, ಇವನು ಕಲ್ಪಿಸಿದ್ದಾನೆ. ಉಪಯೋಗಾಸ್ತ್ರ ಅಂತ ಒಂದು ಅಸ್ತ್ರ ನಮಗೆ ಈ ಕಾಲದಲ್ಲಿ ಇದ್ದಿದ್ರೆ ಪ್ರಯೋಜನವಾಗ್ತಾ ಇತ್ತು. ಆ ಉಪಯೋಗಾಸ್ತ್ರ ಅನ್ನುವ ದಿವ್ಯಾಸ್ತ್ರವನ್ನು ಹೂಡಿ ಗಾಂಡೀವಿ ಅರ್ಜುನ ನಭದಿಂ ತರ್ಪಾಗಳ್ ನಿನ್ನಂ, ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದ ಚಿತ್ರರಥನನ್ನು ತಡೆದು, ಇಲ್ಲಿ ಚಿತ್ರಾಂಗದ, ನಿನ್ನನ್ನು ಕಾಪಾಡಿದಾಗ ಈ ಕೃಪ, ಈ ಸೈಂಧವ, ಈ ಭೀಷ್ಮ, ಈ ಕರ್ಣ, ಈ ಶಲ್ಯ, ಈ ದ್ರೋಣ, ಈ ನಿನ್ನ ತಮ್ಮಂದಿರು, ಇವರೆಲ್ಲರೂ ಹಮ್ಮದಂ ಬೋದರೆ ಏನಾಗ್ಬಿಟ್ಟಿದ್ರು ಅವರು. ಅಂದರೆ ನೋಡಿ, ಯಾರ್ಯಾರು ಅಂತನ್ನುವುದನ್ನು ಹೇಳುವಾಗ ಈ ಅಂತ ಹೇಳೋ ಮೂಲಕವಾಗಿ ಮಾತಲ್ಲಿ ಅವನಿದಾನಲ್ಲ ಇವನಿದಾನಲ್ಲ ಅಂತೀವಲ್ಲ, ಅದು ಒಂದು ಸರ್ವನಾಮವನ್ನು ಬಳಸೋದು. ಮತ್ತೆ ಅವರೆಲ್ಲ ಈಗ ಯುದ್ಧದಲ್ಲಿ ಸತ್ತಿದ್ದಾರೆ. ದುರ್ಯೋಧನ ಸ್ಮಶಾನ ಕುರುಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾನೆ. ಈ ಭೀಷ್ಮ, ಈ ದ್ರೋಣ, ಈ ದುಶ್ಯಾಸನ ಅಂತ ಕೈ ಚಾಚಿ ತೋರಿಸೋದು. ಅಂದರೆ ನಿನ್ನ ಪಕ್ಷದ ಬೊಡಕೇನು, ಅದನ್ನು ಸಂಘಟನೆ ಮಾಡಬೇಕಾದ ತಾಕತ್ತು ನಿನ್ನದು, ನೀನೇ ಮಾಡಲಿಲ್ವಲ್ಲ, ಇನ್ನು ಯಾರನ್ನು ಬೈದೇನು ಪ್ರಯೋಜನ ಅಂತನ್ನುವುದನ್ನು ಈ ಸೈಂಧವನಿ, ಸರಿತ್ತನಯನಿ, ರಾಧೇಯನಿ, ಮದ್ರಭೂಮಿಪನಿ, ಕುಂಭಜನಿ, ಕುರುಪ್ರಭವರ್ ಅಂತ ಮಾತಿಗೆ ಪುಷ್ಟಿ ತಂದುಕೊಟ್ಟು ಮಾತಾಡಿದಂತೆ, ನಿತ್ಯದ ಮಾತಾಡಿದಂತೆ ಪದ್ಯ ಬರೆಯಬೇಕು. ಅದು ತುಂಬ ವಿಶೇಷ. ನಿತ್ಯದ ಮಾತಾಡಿದಂತೆ ಕವಿತೆ ಬರೆಯೋದ್ರೊಳಗೆ ಏನು ವಿಶೇಷ ಇಲ್ಲ. ನಿತ್ಯದ ಮಾತಾಡಿದಂತೆ ಛಂದೋಬದ್ಧವಾದ ಕವಿತೆ ಬರೀಬೇಕು. ಕವಿತೆ ಛಂದೋಬದ್ಧವಾದ ಕವಿತೆಯಂತೆ ನಿತ್ಯದ ಮಾತಾಡಬೇಕು. ಅದು ಸವಾಲು, ಅದು ಸೊಗಸು. ಹಾಗೆ ತಿವಿತು ಅವನು. ಮತ್ತೆ ನಿನಗೆ ಅರ್ಜುನ ಎಷ್ಟು ದೊಡ್ಡ ಉಪಕಾರ ಮಾಡದ, ಅವನ ಬಗೆಗೆ ನಿನಗೆ ಕೃತಜ್ಞತೆ ಇಲ್ಲವಲ್ಲ, ಅರ್ಜುನ ಏನು ಸಾಮಾನ್ಯನ ಅಂತ ಹೊಗಳ್ತಾನೆ. ಮೃಡನೊಳ್ ಪಾಶುಪತಾಸ್ತ್ರಂ ಬಡೆದು ತ್ರಿದಶಾಧಿಪತಿಯೊಳ್ ಅರ್ಧಾಸನಮಂ ಪಡೆದಂ ನಾರಾಯಣನೊಳ್ ಪಡೆದಂ ಗಾಂಡಿವಿ ಸುಭದ್ರಯಂ ಭದ್ರಮನಂ ಭದ್ರಮನಂ ಗಾಂಡಿವಿ ಮೃಡನೊಳ್ ಪಾಶುಪತಾಸ್ತ್ರಂ ಬಡೆದಂ ತ್ರಿದಶಾಧಿಪತಿಯೊಳ್ ಅರ್ಧಾಸನಮಂ ಪಡೆದಂ ನಾರಾಯಣನೊಳ್ ಗಾಂಡಿವಿ ಸುಭದ್ರೆಯಂ ಪಡೆದಂ. ಪಾರ್ಥನನ್ನ ಕೊಂಡಾಡ್ತಾ ಇದ್ದಾನೆ. ಆ ಘೋಷಯಾತ್ರಾ ಕಾಲದಲ್ಲಿ ನಿನ್ನವರೆಲ್ಲರೂ ಹಮ್ಮದಂ ಬೋದರೆ ಮೂರ್ಛೆ ಹೋಗಿದ್ದರಲ್ಲಪ್ಪ. ಹಮ್ಮದ ಮೂರ್ಛೆ ಹೋಗಿದ್ದರು. ಆ ಹಳಗನ್ನಡದಲ್ಲಿ ಹಕಾರ ಕೆಲವೊಮ್ಮೆ ಹಾಗೇ ಉಳಿದು ಬಿಡುತ್ತೆ. ಅದು ಪಕಾರವಾಗೋಲ್ಲ, ಪಕಾರವಾದರೆ ವಿಕಾರವೂ ಆಗುತ್ತೆ ಕೆಲವೊಮ್ಮೆ. ಹಾಗಾಗಿ ಕವಿ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾನೆ. ಅದಲ್ಲದೆ ಅತಿಶಯಂ ಸಲೆಸೊಗಸು ಅಂತ ಕೂಡ ಹಕಾರವನ್ನು ಹೇಳುವುದುಂಟು. ಮೃಡನಲ್ಲಿ ಶಿವನಲ್ಲಿ ಪಾಶುಪತಾಸ್ತ್ರವನ್ನು ಪಡ್ಕೊಂಡ, ಪಶುಪತಿಯ ಜೊತೆಗೆ ಮಲ್ಲಯುದ್ಧ ಮಾಡಿ ಹೋರಾಹೋರಿ, ಕಾಡಾಕಾಡಿ, ಕೇಶಾಕೇಶಿ, ದಂತಾದಂತಿ, ಕಚಾಕಚಿ, ಬಾಹಾಬಾಹಿ ಯುದ್ಧ ಮಾಡಿ ಆ ದಿವ್ಯಾಸ್ತ್ರವನ್ನು ಪಡೆದ. ಇನ್ನು ತ್ರಿದಶಾಧಿಪತಿಯಲ್ಲಿ ಇಂದ್ರನಲ್ಲಿ ಅರ್ಧಾಸನವನ್ನು ಪಡೆದ, ಅಮರೇಂದ್ರನ ಅರ್ಧಾಸನವನ್ನು ಅಲಂಕರಿಸಿದ. ಇನ್ನು ನಾರಾಯಣನಲ್ಲಿ ಈ ನರೋತ್ತಮ ಅರ್ಜುನ ತಾನು ಅವನ ತಂಗಿ ಸುಭದ್ರೆಯನ್ನ ಮತ್ತೆ ಭದ್ರಮಂ ಮಂಗಳವನ್ನು ಎರಡನ್ನೂ ಪಡೆದ. ಅವನು ಸಾಮಾನ್ಯನೇ ಅಂತ ಅವನನ್ನು ಕೊಂಡಾಡ್ತಾನೆ. ಕೊಂಡಾಡಿ ಮತ್ತೆ ಭೀಮ ಎಷ್ಟು ದೊಡ್ಡವನು, ಏನೇನು ಮಾಡಿದವನು ಅಂತ ಅವನನ್ನು ಕುರಿತು ಹೇಳ್ತಾನೆ. ಹೆಚ್ಚು ಭೀಮನದೇ, ಯಾಕೆಂದ್ರೆ ಆಶ್ರಯದಾತನನ್ನು ಭೀಮನಿಗೆ ಸಮೀಕರಿಸಿದ. ಪಂಪ ಅರಿಕೇಸರಿಯ ಜೊತೆಗೆ ಅರ್ಜುನನನ್ನು ಸಮೀಕರಿಸಿದ. ಅದು ವಿಕ್ರಮಾರ್ಜುನ ವಿಜಯ, ಇದು ಸಾಹಸ ಭೀಮ ವಿಜಯ ಅಲ್ವಾ. ಹಾಗಾಗಿ ಭೀಮನ ಕೊಂಡಾಟ ಆರಂಭ ಮಾಡ್ತಾನೆ.
ಪುಗೆ ಸೌಗಂಧಿಕವನಮಂ ಸೌಗಂಧಿಕವನಮಂ ಪುಗೆ ಪುಗಲ್ ಈಯದೆ ಪೊಣರ್ದ ಯಕ್ಷರಂ ಯಕ್ಷರಂ ಯಮಪುರಮಂ ಪುಗಿಸಿ ಕನಕಾಬ್ಜಮಂ ತಂದಗಂಡನ್ ಆದಿ ಪ್ರಚಂಡಂ ಇರಿವ ಬೆಡಂಗಂ. ಇರಿವ ಬೆಡಂಗಂ ಇದು ಈ ಕಥಾನಾಯಕನಾದ ಭೀಮನ ಸಂವಾದಿ ಎನಿಸಿದ ಸತ್ಯಾಶ್ರಯನ ಬಿರುದುಗಳಲ್ಲಿ ಒಂದು. ಹಾಗಾಗಿ ಅದನ್ನು ಮತ್ತೆ ಮತ್ತೆ ಹೇಳ್ತಾನೆ. ಅಲ್ಲಿ ಗುಣಾರ್ಣವ, ಇರುವ ಬೆಡಂಗ ಎಲ್ಲ ವಿಕ್ರಮ ಅಂತ ಹೆಸರಾದ ಅರ್ಜುನನ ಪ್ರತಿನಿಧಿಯಾದ ಅರಿಕೇಸರಿಗೆ ಇತ್ತಲ್ಲ, ಆ ರೀತಿಯಲ್ಲಿ ಇಲ್ಲಿ ಇರವ ಬೆಡಂಗ ಅಂತ. ಇರಿಯುವುದರೊಳಗೆ ಒಂದು ಬೆಡಂಗು ಸೊಗಸಿದೆ ಅಂತ ಇರಿವ ಬೆಡಂಗ ಅಂತ. ಭೀಮ ಇಂಥವನು ಅಂತ ಅನ್ನೋದನ್ನು ಹೇಳ್ತಾನೆ. ಅವನು ಹೇಳಿದವನು ಸಾರಮತಿಯಾದ ಸಂಜಯ. ಪುಗೆ ಸೌಗಂಧಿಕಮ ವನಮಂ ಪುಗಲೀಯದೆ ಪುಣರ್ದ ಯಕ್ಷರಂ ಯಮಪುರಮಂ ಪುಗಿಸಿ ಕನಕಾಬ್ಜಮಂ ತಂದ ಗಂಡನ್ ಅಂತ. ಶೈಲಿ ಚೆನ್ನಾಗಿದೆ. ಸೌಗಂಧಿಕ ಪುಷ್ಪವನ್ನು ತೆಗೆದುಕೊಂಡು ಬರೋಕ್ಕಿಂತ ಹೆಂಡತಿಗೆ ಹೂ ತರೋದು ಅಂದರೆ ಎಷ್ಟು ವಿಶೇಷ ಸಂಗತಿ. ಹಾಗೆ ಹೋದವನು ಪುಗೆ ಸೌಗಂಧಿಕ ವನಮಂ, ಸೌಗಂಧಿಕ ಪುಷ್ಪವನ್ನು ಹುಡುಕಿಕೊಂಡು ಕುಬೇರನ ಉದ್ಯಾನಕ್ಕೆ ಹೋದವನು. ಪುಗಲೀಯದೆ ಪೊಣರ್ದ ಯಕ್ಷರಂ, ಪುಗಲೀಯದೆ ಅಂತಂದರೆ ಅವರಿಗೆ ಎಳ್ಳಷ್ಟು ಆಸ್ಪದ ಕೊಡದೆ ಅಂತ ಅರ್ಥ. ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಎಳ್ಳಷ್ಟು ಆಸ್ಪದ ಕೊಡದೆ ಆ ರಕ್ಷಿ ಭಟರಾದಂಥ ಯಕ್ಷರನ್ನ ಯಮಪುರಮಂ ಪುಗಿಸಿ ಅವ್ರನ್ನ ಹೊಗೆಸಿದ್ದೆಲ್ಲಿ ಯಮಲೋಕಕ್ಕೆ ಅಂತ. ಆ ಪುಗೆ ಅನ್ನುವುದನ್ನು ಯಾವ್ಯಾವ ರೀತಿಯಲ್ಲಿ ಬಳಸ್ತಾ ಇದ್ದಾನೆ. ಪೂಗೆ ಸೌಗಂಧಿಕ ವನಮಂ ಪುಗಲೀಯದೆ ಪುಣರ್ದ ಯಕ್ಷರಂ ಯಮಪುರಮಂ ಪುಗಿಸಿ ಕನಕಾಬ್ಜಮಂ, ಆ ಸೌಗಂಧಿಕವನ್ನ ತಂದ ಗಂಡನ್. ಸೌಗಂಧಿಕ ಪುಷ್ಪವನ್ನು ನಾವು ಬಲ್ಲವರಲ್ಲ. ಈಚೆಗೆ ಪಾಪ ಕೆಲವರು ಮಹಾಭಾರತದ ಹೂಗಳ ಬಗ್ಗೆ ಪದ್ಯ ಬರೀಬೇಕು ಅಂತ ಹೊರಟರು. ಕಾಣದ ಹೂವಿನ ಬಗ್ಗೆ, ಮೂಸದ ಪರಿಮಳದ ಬಗ್ಗೆ ಪದ್ಯವನ್ನು ಬರೀಬೇಕು. ಗಗನ ಕುಸುಮ ಇದು. ಏನು ಮಾಡೋದು? ಬರೀಲೇಬೇಕಾಗುತ್ತದೆ. ಕವಿಯ ಕಲ್ಪನೆ ಆ ಮಟ್ಟದ್ದಾಗಿರಬೇಕು. ಕಾಣದ್ದನ್ನು ಬರೆದ್ರೇನೆ ಕವಿ, ಕಂಡದ್ದು ಬರೆದರೆ ಪತ್ರಿಕೋದ್ಯಮಿ. ಹಾಗಾಗಿ ಗಂಡನ್ ಆಜಿ ಪ್ರಚಂಡನ್, ಗಂಡ ಅಂದರೆ ಪರಾಕ್ರಮಿ, ಆಜಿ ಯುದ್ಧದ ಪ್ರಚಂಡ ಭೀಮ ಅಂಥೇಳಿ ಮತ್ತೊಂದು ಪದ್ಯವನ್ನು ಭೀಮನಿಗೆ ಮೀಸಲಿಡ್ತಾನೆ. ಬಕನಂ ಹಿಡಿಂಬನಂ ಕೀಚಕನಂ ಕಿಮ್ಮೀರನಂ ಜಟಾಸುರನಂ ಕೊಂದಕಲೇ ಜರಾಸಂಧನನ್ ಇಕ್ಕಿ ಕೊಂದ ಬಲ್ಲಾಳ್ ಮರುತ್ಸುತಂ ಕಲಿ ಜಟಾಸುರನಂ ಕೊಂದ ಬಕನಂ ಕೊಂದ ಹಿಡಿಂಬನಂ ಕೊಂದ ಇಕ್ಕಿ ಕೊಂದ ಬಲ್ಲಾಳ್ ಮರುತ್ಸುತಂ ಕೇವಳನೇ. ಕಥನ ಕುತೂಹಲ ರಾಗ ಕಾವ್ಯವಾಚನಕ್ಕೆ ಕಷ್ಟ, ದಾಟುಗಳೇ ಇರ್ತಕ್ಕಂಥ ರಾಗ. ತಾಳದ ಬಲ ಇದ್ದಾಗ ಒಂದಿಷ್ಟು ದಾಟಿಸಬಹುದು. ತಾಳವೇ ಇಲ್ಲದೆ ಇರತಕ್ಕಂಥ ಪದ್ಯಗಳಲ್ಲಿ ಹಾಡುವುದು ಕಷ್ಟ. ಹಾಡಿದ್ದಾರೆ. ಕದನ ಕುತೂಹಲವಾಯಿತು ತಮಿಳರ ಬಾಯಲ್ಲಿ. ಅರ್ಥವತ್ತಾದ ರಾಗ. ಬಕನಂ ಹಿಡಿಂಬನಂ ಕೀಚಕನಂ ಕಿಮ್ಮೀರನಂ ಜಟಾಸುರನಂ ಎಲ್ಲ ಕೆಟಲಾಗೋ ರಾಕ್ಷಸರದು. ಕೊಂದ ಕಲಿ ಜರಾಸಂಧನನ್ ಇಕ್ಕಿ ಕೊಂದ. ಅಲ್ಲಿ ಚೆನ್ನಾಗಿದೆ ನೋಡಿ, ಇಕ್ಕಿ ಕೊಂದದ್ದು, ಇಕ್ಕಿ ಸೀಳಿ ಕೊಂದದ್ದು. ನಮ್ಮ ಆಧುನಿಕ ಶಿಷ್ಟಗನ್ನಡದಲ್ಲಿ ಇಕ್ಕು ಮಡಗು ಎಲ್ಲ ಅನ್ನುವೇ ಗ್ರಾಮ್ಯ, ಆದರೆ ಹಳಗನ್ನಡದಲ್ಲಿ ಅದು ಅಚ್ಚ ಶುದ್ಧವಾದಂಥ ರೂಪಗಳು. ಹಾಗಾಗಿ ಹೊಸಗನ್ನಡದಲ್ಲೂ ನಾವು ಇಕ್ಕೋದು ಮಡಗೋದು ಧಾರಾಳವಾಗಿ ಬಳಸಬಹುದು. ಈ ಥರ ಮೈಲಿಗೆ ಮಡಿ ಎನ್ನುವರನ್ನೆಲ್ಲ ನಮ್ಮ ಹೊಸಗನ್ನಡದ ಸಿಪಾಯಿಗಳು, ಬಿಕನಾಸಿ ಬಳಗದವರು ಇಕ್ಕಿ ಮಡಗುತ್ತೀವಿ ಅಂತ ಹೋಗಿದ್ದಾರೆ. ಅವರೆಲ್ಲಿ ಇಕ್ಕಲ್ಪಟ್ಟಿದ್ದಾರೆ, ಎಲ್ಲಿ ಮಡಗಲ್ಪಟ್ಟಿದ್ದಾರೋ ಗೊತ್ತಿಲ್ಲ. ಇರಲಿ, ಇಂಥ ರಾಕ್ಷಸರನ್ನೆಲ್ಲ ಕೊಂದಂಥ ಬಲ್ಲಾಳ್, ಬಲ್ಲಿದನಾದ ಆಳ್, ಮಹಾಪರಾಕ್ರಮಿ ಮರುತ್ಸುತಂ ಭೀಮ ಕೇವಲನ. ಅವನೇನು ಜುಜುಬಿ ವ್ಯಕ್ತಿನ ಅಂತನ್ನುವುದನ್ನು ಹೇಳ್ತಾನೆ. ಅಲ್ಲಿಗೆ ನಾವು 3ನೆಯ ಸಂಧಿಗೆ ಬರ್ತೀವಿ. ಆಗ 3ನೆಯ ಸಂಧಿಯಲ್ಲಿ ಮತ್ತೆ ಸಂಜಯನ ಮಾತೆ ಮುಂದುವರಿಯುತ್ತದೆ.
ಕವಿ ಸಂಧಿಗಳನ್ನು ವಿಭಾಗ ಮಾಡೋದ್ರೊಳಗೆ ಅಂಥ ದೊಡ್ಡ ವಿವೇಕವಿಲ್ಲ. ಏನೋ ಮಾಡಿದ್ದಾನೆ ಪಾಪ, ಒಂದಿಷ್ಟು ಪದ್ಯ ಆದಮೇಲೆ ವಿರಾಮ ಬರಬೇಕು ಅಂತ, 1.5 ಗಂಟೆ ಆದಮೇಲೆ ಸಿನಿಮಾದಲ್ಲಿ ಒಂದು ವಿರಾಮ ಇರಬೇಕು ಅನ್ನೋ ತರಹ ಇರಲಿ. ಆದರೆ ಕಥಾನಕಕ್ಕೇನು ಕೊರತೆ ಇಲ್ಲ. ಆ ಸಾಹಸ ಭೀಮನ ಕೀರ್ತಿಯನ್ನೇ ಮತ್ತೆ ಕೊಂಡಾಡ್ತಾನೆ. ಇನ್ನೂ ಇದೆ, 5 ನಿಮಿಷ ಇದೆ. ದೊಣೆಯಿಂದಂ ತೆಗೆವಾಗಳ್ ಒಂದು ತುಳುಮಾಗಳ್ 10 ಬಾಣಂ ಧನುರ್ಗುಣದಿಂದಂ ಬಿಡುವಲ್ಲಿ 100 ಪರಿವಾಗಳ್ ಸಾಸಿರಂ ವೈರಿ ಮರ್ಗಣಮಂ ಛೇದಿಸುವಲ್ಲಿಲಕ್ಕೆ ನಡುವಾಗಳ್ ಕೋಟಿ ಸೇನಂಗದೊಳ್ ಗಣನಾತೀತಂ ಇದು ಎಂದೊಡೆ ಏವಗಳ್ಬುದೋ ಬಿಲ್ಬಲ್ಮೆಯಂ ಪಾರ್ಥನ. ಒಳ್ಳೆ ಬಿಲಹರಿ ರಾಗ, ಉಜ್ವಲವಾದ ವೀರರಸ ಸಾಕಾರಗೊಳ್ಳತಕ್ಕಂಥ ರಾಗ. ಭೀಮನ ಕೀರ್ತಿಯನ್ನು ಹೇಳಿದಾನೆ. ಶ್ರೀಮದ್ ಅಮೃತಾಂಶು ವಂಶ ವ್ಯೋಮಾಮೃತ ಕಿರಣನ್ ಅಮರ ವಂದಿತ ಚರಣಂ ಭೀಮ ಭುಜದಳಿತ ರಿಪುರೂಪ ಸಾಮಜ ಅವಧಾತ ಕೀರ್ತಿ ಸಾಹಸ ಭೀಮಂ ಅಂತೆಲ್ಲ ಕೊಂಡಾಡಿ ಅರ್ಜುನನಿಗೆ ಬರ್ತಾನೆ. ದೊಣೆಯಿಂತಂ ತೆಗವಾಗಳ್ 1 ತುಡುವಾಗಳ್ 10 ಧನುರ್ಗುಣದಿಂ ಬಿಡುವಲ್ಲಿ 100 ಪರಿವಾಗಳ್ ಸಾಸಿರಂ ವೈರಿ ಮಾರ್ಗಣಮಂ ಛೇದಿಸುವಲ್ಲಿ ಲಕ್ಕೆ ನಡುವಾಗಳ್ ಕೋಟಿ ಸೇನಾಂಗದೊಳ್ ಗಣನಾತೀತಂ. ಆ ಅರ್ಜುನ ಇಂದ್ರನಂದನ ಪಾರ್ಥ ಬಾಣ ಬಿಡುವಾಗ ಮೂಡಿಗೆಯಿಂದ ತೂಣೀರದಿಂದ ತೆಗೆಯುವಾಗ 1, ಇನ್ನ ಹೂಡುವಾಗ 10 ಬಾಣ, ಬಿಟ್ಟಾಗ ಹೆದೆಯಿಂದ ಬಿಟ್ಟಾಗ 100, ಆಕಾಶದಲ್ಲಿ ಹರಿದು ಬರುವಾಗ 1000, ವೈರಿಗಳ ಬಾಣಗಳನ್ನು ಕತ್ತರಿಸುವಾಗ ಲಕ್ಕೆ ಅಂದರೆ 1,00,000, ಇನ್ನು ಎದೆಗಳಲ್ಲಿ ನೆಡುವಾಗ 1,00,00,000, ಇನ್ನ ಜಯವನ್ನು ಪಡೆಯುವಾಗ ಸೇನಾ ವಿಸ್ತರದಲ್ಲಿ ಅನಂತ ಅಸಂಖ್ಯ. ಈ ರೀತಿಯಾದದ್ದು ಅವನ ಬಾಣ ಪ್ರಯೋಗ ಕೌಶಲ ಅಂತ ತುಂಬ ತುಂಬ ಸೊಗಸಾದ ಪದ್ಯವನ್ನು ಬರೆದಿದ್ದಾನೆ. ಅಂದರೆ ಹೇಳುವ ರೀತಿ ನೋಡಿ, ಸರಳವಾದ ಅರ್ಥವನ್ನು, ಅದು ಕ್ರಮಕ್ರಮವಾಗಿ ಬೆಳೆದುಕೊಂಡು ಹೋಗುವ ಕ್ರಮವನ್ನು ಮತ್ತು ಅದು ಒಂದೊಂದು ಹಂತವನ್ನು ಹೇಳುವಲ್ಲಿ ವಿಸ್ತರಿಸಿಕೊಂಡು ಬರುವಲ್ಲಿ ಏಕಸ್ಯ ಬಹುದೋಲ್ಲೇಖ ಉಲ್ಲೇಖ ಅಲಂಕಾರವನ್ನು ಅತಿಶಯೋಕ್ತಿ ಅಲಂಕಾರವನ್ನು ಸೇರಿಸಿ ಏನು ಈ ರಸಪಾಕ ಅಂತ ಅನೂಹ್ಯವಾಗುವಂಥ ರೀತಿಯಲ್ಲಿ ಮಾಡಿದ್ದಾನಲ್ಲ. ಕವಿಯ ಕೌಶಲ ತುಂಬ ದೊಡ್ಡದು. ಮುಖ್ಯವಾಗಿ ಪದ್ಯ ರಚನೆ ಮಾಡುವವರು ಈ ಪ್ರಾಸಾದಿಕವಾದ ಆದರೆ ಜಾಳತನಕ್ಕೆ ಎಳ್ಳಷ್ಟು ಅವಕಾಶ ಕೊಡದ ಬಂಧಗುಣದ ಕಡೆಗೆ, ಓಜಸ್ಸಿನ ಕಡೆಗೆ ಗಮನ ಕೊಡಬೇಕು. ಇಲ್ಲಿ ಓಜಸ್ಸಿರತಕ್ಕಂಥದ್ದು ಅರ್ಥಗುಣವೇ ಹೊರತು ಶಬ್ದಗುಣವಾಗಿಲ್ಲ. ಒಂದು ಮಟ್ಟಿಗೆ ಛಂದಸ್ಸು ಕಾರಕವಾಗಿದೆ. ದೊಣೆಯಿಂದಂ ತೆಗವಾಗಲೊಂದು ತೊಡುವಾಗಳ್ 10 ಬಾಣಂ ಧನುರ್ಗುಣದಿಂ ಬಿಡುವಲ್ಲಿ 100 ಪರಿವಾಗಳ್ ಸಾಸಿರಂ ವೈರೆ ಮರ್ಗಣಮಂ ಛೇದಿಸುವಲ್ಲಿ ಲಕ್ಕೆ ನಡುವಾಗಳ್ ಕೋಟಿ ಸೇನಾಂಗದೊಳ್ ಗಣನಾತೀತಂ ಇದೆಂದೊಡೆ ಏ ಹೊಗಳ್ವುದೋ. ಏನಂತ ಹೊಗಳುವುದು, ಏಂ ಹೊಗಳ್ವುದೋ ಏ ಹೊಗಳ್ವುದೋ ಅಂತ ಸಂಧಿ. ಬಿಲ್ಬಲ್ಮೆಯಂ ಪಾರ್ಥನ, ಬಿಲ್ಲ ಬಲ್ಮೆ, ಬಿಲ್ಲಿನ ಹೆಗ್ಗಳಿಕೆ ಆ ಅರ್ಜುನನ. ಈ ಕನ್ನಡದಲ್ಲಿ ಪದ್ಯದಲ್ಲಿ ನಾಮಪದವನ್ನು ಕಡೆಗೆ ತರ್ತಾರೆ. ವಿಖ್ಯಾತಿಯ ಪಾರ್ಥನ, ಆ ಶೌರ್ಯಮ ಭೀಮನ, ಈ ರೀತಿಯಾಗಿ ರಾಮನ ಭೀಮನ ಅಂತ ಅಲ್ಲಿ ದೀರ್ಘಾಕ್ಷರ ಮಾಡಿ ಅದೊಂದು ಸೊಗಸು. ಒಂದು ಹೊಸ ಪದ್ಯ ಬರೆಯುವಾಗ ಹೊಸ ಶೈಲಿ ಇರಬಹುದು, ಏನೇನೋ ಮಾಡ್ಕೋಬಹುದು. ಹಿಂದಿನವರು ಏನೇನು ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡಿಕೊಳ್ಳದೆ ಇದ್ದರೆ ನಷ್ಟ. ನಮಗೆ ಈ ಪರಂಪರೆಯ ಬಲ ಇಲ್ಲದ ಕವಿಗಳಿಗೆ ಬೆಲೆ ಇಲ್ಲ, ನೆಲೆ ಇಲ್ಲ. ನಾಳೆ ಮುಂದಿನ ಪದ್ಯಗಳನ್ನು ನೋಡೋಣ. ನಮಸ್ಕಾರ.